ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಸೊ ಇವತ್ತು ನಮ್ಮೊಂದಿಗೆ ವೃಕ್ಷ್ ಫರ್ಟಿಲಿಟಿಯ ಗೈನಕಾಲಜಿಸ್ಟ್ ಮತ್ತು ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂಥ ಸ್ನೇಹ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ನಾನು ಫ್ಯಾಮಿಲಿ ಡಾಕ್ಟರ್ ಅಂದಾಗ ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರ್ತೀವಿ, ಅಂದರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಬಟ್ ಫ್ಯಾಮಿಲಿ ಅಂದರೆ ಬೇಸಿಕಲಿ ಬರೋದೇ ಮಕ್ಕಳು ಅಲ್ವಾ? ಈಗ ಮದುವೆ ಆದವ್ರಿಗೆ ಕೇಳ್ತೀವಿ ಫ್ಯಾಮಿಲಿ ಯಾವಾಗ ಶುರು ಮಾಡ್ತಾಯಿದ್ದೀರಾ ಅಂಥೇಳಿ. ಸೊ ಅಂದರೆ ಮಕ್ಕಳು ಯಾವಾಗ ಮಾಡ್ಕೋತಾ ಇದ್ದೀರಾ ಅಂಥೇಳಿ. ಸೊ ನಮ್ಮ ಕನ್ನಡ ನಾಡಲ್ಲಿ ಮಕ್ಕಳಿರಲವ ಮನೆ ತುಂಬ ಈ ಥರ ಎಲ್ಲ ಇದೆ. ಮಕ್ಕಳು ಅನ್ನೋದು ನಮ್ಮ ಸೌಭಾಗ್ಯಗಳಲ್ಲಿ ಒಂದು, ಈ ಥರದೆಲ್ಲ ನಾವು ಅನ್ಕೋತೀವಿ. ಹೀಗಾಗಿ ಮಕ್ಕಳಿಲ್ಲದೆ ಇದ್ದಾಗ ಆಬ್ವಿಯಸ್ಲಿ ಗಂಡ ಹೆಂಡತಿಗೆ ಒಂದು ಸಣ್ಣ ಸಮಸ್ಯೆ ಆಗೋದು ಆ ಥರದ್ದೆಲ್ಲ ಆಗುತ್ತೆ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಸಮಸ್ಯೆ ಇದೆ, ನಮ್ಮ ಮಕ್ಕಳಾಗ್ತಾ ಇಲ್ಲ ಅಂತ ಗೊತ್ತಾಗೋದು ಯಾವಾಗ? ಗಂಡ ಹೆಂಡತಿಗೆ ಎಲ್ಲ ಆರೋಗ್ಯ ಚೆನ್ನಾಗಿದ್ದರೂ ಕೂಡ ಅಂದರೆ ಆಬ್ವಿಯಸ್ ಕೆಲವೊಂದು ಕಾರಣಗಳೇನಾದರೂ ಗೊತ್ತಾಗ್ತಾವೆ ಅವ್ರಿಗೆ, ಅಥವಾ ನಿಮ್ಮ ಹತ್ರ ಬರಬೇಕಾಗತ್ತೆ ಹೇಗೆ? ಈ ಥರ ಕೆಲವೊಂದು ಬೇಸಿಕ್ ವಿಚಾರಗಳು ಮನೆಯಲ್ಲೇ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳೋಂಥ ವಿಚಾರಗಳು ಏನು ಮೇಡಮ್? ಸೊ ನಾರ್ಮಲಿ ಒಂದು ದಾಂಪತ್ಯ, ಒಂದು ಕಪಲ್ ಮದುವೆ ಆಗಿ ಒಂದು ವರ್ಷ ಅವರು ಟ್ರೈ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಅವರು ಕಾಂಡಮ್ಸ್ ಇರಲಿ ಮಾತ್ರೆಗಳಿರಲಿ ಏನು ತಗೋತಾ ಇಲ್ಲ, ನಮಗೆ ಮಕ್ಕಳಾಗಬೇಕು ಅಂತ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಒಂದು ವರ್ಷ ಆಗಿದೆ ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅವ್ರು ಬಂದು ಒಂದು ಫರ್ಟಿಲಿಟಿ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು. ಇದು ಇಫ್ ಇನ್ ಕೇಸ್ ವೈಫ್ದು ಏಜ್ 30 ಇಯರ್ಸ್ಗಿಂತ ಕಡಿಮೆ ಇದ್ರೆ, ಆ 30 ವರ್ಷ ಅನ್ನೋದು ತುಂಬ ಇಂಪಾರ್ಟೆಂಟ್. 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಈಗ 33 ಕ್ರಾಸ್ ಆಗಿದೆ ಅಂದರೆ ಅವ್ರಿಗೆ ಅವ್ರು ಬರೀ 6 ತಿಂಗಳು ಟ್ರೈ ಮಾಡಬೇಕು. ಯಾಕೆ? ನಮ್ಗೇನಾಗುತ್ತೆ, ಹುಡುಗಿಯವ್ರಿಗೆ ಹುಟ್ಟುವಾಗ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ, ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಎಗ್ಸ್ ಇರುತ್ತೆ. ಏಜ್ ಹೇಗೆ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಮೊಟ್ಟೆಗಳ ಸಂಖ್ಯೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಇತ್ತೀಚಿನ ನಾವು ನೋಡಿದ್ರೆ ಎಲ್ಲರದು ಮದುವೆ ಲೇಟೇ ಆಗ್ತಾ ಇದೆ. ಅವ್ರದ್ದು ಮದುವೆ ಲೇಟ್ ಆಗಿದ್ದಾದ್ಮೇಲೆನೂ ಅವರು ಪ್ಲಾನ್ ಮಾಡೋಣ ಅಂದ್ರೂ ಸ್ವಲ್ಪ ಸೆಟಲ್ ಆಗಿದ್ದಾದ್ಮೇಲೆ ಪ್ಲಾನ್ ಮಾಡೋಣ ಅಂತ. ಸೊ ಬೈ ದ ಟೈಮ್ ಅವರು ಪ್ಲಾನ್ ಮಾಡಿದಷ್ಟು ತನಕ ತುಂಬ ಲೇಟ್ ಆಗ್ತಾ ಇದೆ. ಸೊ ಅದಕ್ಕೆ ಇದು ಏಜ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್, ನೀವು ಹೇಳಿದ ಪ್ರಕಾರ ಇಫ್ ಇನ್ ಕೇಸ್ ಅವ್ರಿಗೆ ಏನು ಆಬ್ವಿಯಸ್ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ, ಅಂಥದ್ದವ್ರಿಗೆ ಇದು ಅಪ್ಲಿಕೇಬಲ್. ಎರಡನೇದು, ಆ ಋತುಚಕ್ರ ಪೀರಿಯಡ್ಸ್ ಅನ್ನೋದು ತಿಂಗಳು ಆಕೆಗೆ ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ಇದು ಅಪ್ಲಿಕೇಬಲ್. ಈಗ ಅಕಸ್ಮಾತ್ ಸ್ವಲ್ಪ ಜನಗೆ ಏನಾಗುತ್ತೆ, ಆ ತಿಂಗಳು ಋತುಚಕ್ರ ಅನ್ನೋದೇ ಕರೆಕ್ಟಾಗಿ ಬರಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಒಮ್ಮೆ ಆ ಥರ ಬರ್ತಾ ಇರುತ್ತೆ. ಅವ್ರಿಗೆ BP ಕಾಯಿಲೆ ಇಲ್ಲ, ಶುಗರ್, ಥೈರಾಯ್ಡ್ ಆ ಥರ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ಫಿಟ್ಸ್ ಕಾಯಿಲೆಗಳು ಆ ಥರ ಏನಾದ್ರು ಇದೆ ಅಂದ್ರೂ ಅವರು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬರಬೇಕು. ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ನಾವು ಫ್ಯಾಮಿಲಿ ಪ್ಲ್ಯಾನ್ ಮಾಡಬೇಕಂತ ಅನ್ಕೊತಾ ಇದ್ದೀವಿ, ಒಂದು ಸ್ವಲ್ಪ ತೋರಿಸ್ಕೊಳ್ಳೋಣ ಅಂತ ದೇ ವಿಲ್ ಇಮಿಡಿಯೇಟ್ಲಿ ಒಂದ್ಸಲ ಬಂದು ಫರ್ಟಿಲಿಟಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆ್ಯಂಡ್ ಫ್ರಮ್ ದ ಹಸ್ಬೆಂಡ್ ಸೈಡ್, ಗಂಡ ಸೈಡಿಂದ ನೋಡಿದರೆ ಅವ್ರ ಹಸ್ಬೆಂಡ್ ವೈಫ್ಗೆ ಸೇರ್ಲಿಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ, ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್, ಇಲ್ಲ ಅಂದರೆ ವೈಫ್ಗೆ ಸೇರುವಾಗ ತುಂಬ ನೋವು ಆಗ್ತಾ ಇದೆ, ಆ ಥರ ಏನಾದರೂ ಬೇಸಿಕ್ ಪ್ರಾಬ್ಲಮ್ಸ್ ಇದ್ರೂ ಒಂದ್ಸಲ ಬಂದು ನೀವು ತೋರಿಸ್ಕೊಂಡಿದ್ರೆ ಒಳ್ಳೆಯದು. ಭಾಳ ಸಿಂಪಲ್ ಆಗಿರುವಂಥ, ಭಾಳ ಕಾಮನ್ ಆಗಿರುವಂಥ ಪ್ರಾಬ್ಲಮ್ಗಳನ್ನ ನೀವು ಹೇಳಿದ್ರಿ. ಭಾಳಷ್ಟು ಜನರಿಗೆ ಈ ಸಮಸ್ಯೆಗಳು ಇರ್ತಾವಂತ ಅನ್ಸುತ್ತೆ. ಯಾಕೆಂದರೆ ಅವ್ರಿಗೆ ಏನು ಸಮಸ್ಯೆ ಅಂತಲೇ ಗೊತ್ತಾಗದೇ ಇರುವಂಥದ್ದು ಒಂದು ದೊಡ್ಡ ಸಮಸ್ಯೆನೇ ಅಲ್ವಾ? ಸೊ ಅವ್ರು ಯಾರ ಹತ್ರ ಆದರೂ ಮಾತಾಡಿದಾಗ ಅಥವಾ ಈ ಥರ ವೀಡಿಯೋಗಳು ನೋಡಿದಾಗ ನಮಗೂ ಈ ಸಮಸ್ಯೆ ಇದೆಯಲ್ವಾ ಅಂತ ಅನ್ನಿಸ್ಬೋದು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನೂ 2 ಪ್ರಶ್ನೆ ನನ್ನ ಮನಸ್ಸಿಗೆ ಬಂದವು. ಒಂದೇನೆಂದರೆ, ಇದರಲ್ಲಿ 2 ನಾನು ಪಾಯಿಂಟನ್ನು ಅರ್ಥ ಮಾಡಿಕೊಂಡೆ. ನಿಮ್ಮ ವಯಸ್ಸು 30-33 ದಾಟಿದರೆ, ಅದಕ್ಕಿಂತ ಕಡಿಮೆ ಇದ್ದರೆ 1 ವರ್ಷ ತನಕ ನೀವು ಟ್ರೈ ಮಾಡಿ, ಆಮೇಲೆ ನೀವು ಬನ್ನಿ. ನಿಮ್ಮದು ವಯಸ್ಸು ಏನಾದರೂ ಎಸ್ಪೆಷಲಿ ಹುಡುಗಿ ವಯಸ್ಸು 33 ದಾಟಿದರೆ, ಮದುವೆಯಾಗಿ 6 ತಿಂಗಳಿಗೆ ನಿಮಗೇನಾದ್ರು ರಿಸಲ್ಟ್ ಬರಲಿಲ್ಲ ಅಂದರೆ ದಯವಿಟ್ಟು ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಮೇಲೆ ಆಬ್ವಿಯಸ್ ಹೆಲ್ತ್ ರೀಸನ್ ಇಲ್ಲದೆ ಸಮಸ್ಯೆಗಳಿಲ್ಲದೆ ಇದ್ದಾಗ, ಸಮಸ್ಯೆಗಳಿದ್ದರೂ ನೀವು ಬರಲೇಬೇಕಾಗತ್ತೆ. ಓಕೆ, ಈಗ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ಏನಂತಂದರೆ, ಇಲ್ಲಿ ಗಂಡ ಹೆಂಡತಿ ನಾವು ಅನ್ಕೋತಾ ಇದ್ದೀವಿ, ಇವರು ಕೆಲವೊಂದು ಸಲ ರಿಲೇಟಿವ್ಸ್ ಆಗಿರ್ತಾರೆ. ಓಕೆ, ಅಂಥವ್ರಿಗೆ ಏನಾದರೂ ಜಾಸ್ತಿ ಈ ಥರ ಸಮಸ್ಯೆಗಳು ಬರ್ತಾವ? ಆ ಥರದ್ದು ಏನಾದರೂ ಇದೆಯಾ? ಇದು ತುಂಬ ಕಾಮನ್, ಎಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ ರಿಲೇಷನ್ನಲ್ಲಿ ಮದುವೆ ಆಗೋದು, ಮಾಮನ ಮದುವೆ ಮಾಡೋದು ಆ ಥರ ಎಲ್ಲ ಆಗೋದು ತುಂಬ ಕಾಮನ್. ಸೊ ಅಂಥದ್ದವ್ರಿಗೆ ಏನಾಗುತ್ತೆ, ಜೆನೆಟಿಕ್ ಸಮಸ್ಯೆಗಳನ್ನೋದು ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ ಅವ್ರಿಗೆ.
ಇಫ್ ಇನ್ ಕೇಸ್ ಮಗು ಆಗಿದ್ರೂ ಮಗುನಲ್ಲಿ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ ಇರೋದು ತುಂಬ ಕಾಮನ್ ಆಗ್ಬೋದು. ಸೊ ಅಂಥದ್ದವರಿಗೆ ನಾವು ಒಂದ್ಸಲ ಬಂದುಬಿಟ್ಟು ಬೇಸಿಕ್ ಟೆಸ್ಟಿಂಗ್ ಮಾಡಿಸ್ತೀವಿ. ಅದ್ರ ಜೊತೆಗೆ ನಾವು ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಸ್ವಲ್ಪ ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗಲ್ಲೂ ಮಾಡ್ಬೋದು. ಜೊತೆಗೆ ಅದರಲ್ಲೇ ಏನಾದ್ರು ರಿಸಲ್ಟ್ನಲ್ಲಿ ಪಾಸಿಟಿವ್ ಬಂದರೆ ಅವರು ಏನಾದ್ರು ಅಡ್ವಾನ್ಸ್ ಟ್ರೀಟ್ಮೆಂಟ್ ತೊಗೊಂಡು ಆ ಭ್ರೂಣ ಮೇಲೆ ಹಾಕೋಕ್ಕಿಂತ ಮುಂಚೆ ಭ್ರೂಣ ಮೇಲೇ ಜೆನೆಟಿಕ್ ಟೆಸ್ಟ್ ಮಾಡಿಬಿಟ್ಟು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ, ಓ ಈ ಸಮಸ್ಯೆಗಳು ಈ ಎಂಬ್ರಿಯೋ ಮೇಲ್ನಲ್ಲಿ ಇದೆ ಅಂದರೆ ಅದು ನಾವು ಹಾಕಲ್ಲ. ಯಾವುದು ಹೆಲ್ದಿ ಎಂಬ್ರಿಯೋ ಇದೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದರೆ ಜೆನೆಟಿಕ್ ಸಮಸ್ಯೆಗಳು ಅನ್ನೋದು ಟ್ರಾನ್ಸ್ಫರ್ ಆಗೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಓಕೆ. ಸೊ ತುಂಬ ಒಂದು ನಾನು ಡೈರೆಕ್ಟ್ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಇದು ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಭಾಳಷ್ಟು ಭಾರತದಲ್ಲಿ ಈ ಥರದ್ದಿದೆ ಅಂತ ಅನಿಸುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಈಗ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳುವಂಥದ್ದು, ಈಗ ಎಂಬ್ರಿಯೋ ಅಂತ ನೀವು ಹೇಳಿದ್ರಿ, ಅದನ್ನು ಒಳಗಡೆ ಹಾಕೋದು ಈ ಥರ ಹೇಳಿದ್ರಿ, ಇದೆಲ್ಲ ಹೇಳಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಅನಿಸುತ್ತೆ. ಓ ಇದು ಕಷ್ಟನಾ ಇದು ತುಂಬ ಅನ್ನೋ ಒಂದು ಮನಸ್ಸಿಗೆ ಬರುತ್ತೆ. ಹೀಗಾಗಿ ನಾನು ಇನ್ನೊಂದು ಭಾಳ ಸಿಂಪಲ್ ಪ್ರಶ್ನೆ, ನೇರವಾದ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಏನು ಮಾಡ್ತೀರಾ ನೀವು, ಅಂದರೆ ಏನು ಟೆಸ್ಟ್ ಮಾಡ್ತೀರಾ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಏನು ಟೆಸ್ಟ್ ಮಾಡ್ತೀರಾ? ಎರಡನೇದು, ಟು ಸಾಲ್ವ್ ದ ಪ್ರಾಬ್ಲಮ್ ಏನು ಟೆಸ್ಟ್ಗಳು, ಬೇಸಿಕ್ಕಾಗಿ ಏನು ಯಾವ ಮೆಥಡ್ಗಳಿದೆ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಓಕೆ, ಫಸ್ಟ್ ಟೆಸ್ಟ್ಗಳ ಬಗ್ಗೆ ಮಾತಾಡೋಣ. ಒಂದು ಕಪಲ್, ಒಂದು ದಾಂಪತ್ಯ ಅವರು ಫರ್ಟಿಲಿಟಿ ಸೆಂಟರ್ ಹಾಸ್ಪಿಟಲ್ಗೆ ಬಂದರೆ ನಾವು ಫಸ್ಟ್ ಇಬ್ಬರದು ಬೇಸಿಕ್ ಟೆಸ್ಟ್ ಮಾಡ್ತೀವಿ. ನಂಬರ್ 1 ಅವ್ರದ್ದು ಹೆಲ್ತ್ ಹೇಗಿದೆ, ಹೀಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್ ಅಂತ ಬೇಸಿಕ್ ಟೆಸ್ಟ್ಗಳಿರುತ್ತೆ. ಆ ಟೆಸ್ಟ್ ಎಲ್ಲ ಚೆಕ್ ಮಾಡಿ ಏನು ಕಾಯಿಲೆಗಳಿಲ್ಲ ಅಂತ ಅದು ಚೆಕ್ ಮಾಡ್ತೀವಿ. ಎರಡನೇದು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಈಗ ಫಾರ್ ಮೆನ್ ಸೀಮೆನ್ ಅನಾಲಿಸಿಸ್, ಕಣ ಪರೀಕ್ಷೆಗಳಂತ ಇರುತ್ತೆ. ಅದನ್ನು ನಾವು ಸೀಮೆನ್ ಸ್ಯಾಂಪಲ್ನ ವೀರ್ಯ ಪರೀಕ್ಷೆನ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನಾವು ನೋಡಿದರೆ ಆಂಡ್ರಾಲಜಿಸ್ಟ್, ಸ್ಪರ್ಮ್ ಡಾಕ್ಟರ್ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಷ್ಟು ಕಣ ಇದೆ, ಅದರಲ್ಲಿ ಮೂವೀಸ್ನಲ್ಲಿ ತೋರಿಸ್ತಾರಲ್ಲ ಸ್ವಿಮ್ ಮಾಡ್ಕೊತ ಮುಂದಕ್ಕೆ ಹೋಗಬೇಕು, ಆ ಥರ ಚಲನೆ ಶಕ್ತಿ ಚೆನ್ನಾಗಿರಬೇಕು, 30% ಚಲನೆ ಶಕ್ತಿ ಚೆನ್ನಾಗಿರಬೇಕು, ಇನ್ಫೆಕ್ಷನ್ ಏನು ಇರಬಾರ್ದು. ಈ ಥರ ಎಲ್ಲ ನಾವು ವೀರ್ಯ ಪರೀಕ್ಷೆ ಮಾಡಿ ನಮಗೆ ಗೊತ್ತಾಗುತ್ತೆ. ಈಗ ವುಮೆನ್ಗೆ, ಹೆಂಡತಿಗೆ ಆ ಥರ ಏನೂ ಇಲ್ಲ. ಸೊ ನಾವು ಹಾರ್ಮೋನ್ ಟೆಸ್ಟ್ ಮಾಡಬೇಕು, ಪ್ಲಸ್ ಬೇಸಿಕ್ ಸ್ಕ್ಯಾನ್ ಮಾಡಬೇಕು. ಹಾರ್ಮೋನ್ ಟೆಸ್ಟ್ನಲ್ಲಿ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತ AMH ಅಂತ ಒಂದು ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಎರಡನೇದು ಸ್ಕ್ಯಾನ್ ಮಾಡಿದರೆ ಗರ್ಭಕೋಶ ಹೇಗಿದೆ, ಅಂಡಾಶೀಲನಲ್ಲಿ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಆ ಫಾಲಿಕಲ್ ನಂಬರ್ ಅವ್ರ ಏಜ್ ಪ್ರಕಾರ ಇಷ್ಟಿರಬೇಕು ಅಂತ ಇರುತ್ತೆ. ಇಲ್ಲಿ 10, ಇಲ್ಲಿ 10, ಇಲ್ಲ ತುಂಬ ಕಡಿಮೆ ಇದೆಯಾ, ಇಲ್ಲ ತುಂಬ ಜಾಸ್ತಿ ಇದೆಯಾ ಏನು ಅಂತ ಅದು ನಾವು ಸ್ಕ್ಯಾನ್ನಲ್ಲಿ ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅಂಡಾಣುಗಳ ಸಂಖ್ಯೆ ಹೇಳ್ತಾರದ ನೀವು? ಹೌದು. ಸೊ ಪ್ರತಿ ಎಗ್ಸ್ ನಮಗೆ ಕಾಣಲ್ಲ. ಈಗ ನಮಗೆ ಬ್ಯಾಕ್ಟೀರಿಯಾ, ವೈರಸ್ ಹೇಗೆ ಕಾಣಲ್ಲ, ವೀರ್ಯ ಪರೀಕ್ಷೆ ಮಾಡಿದ್ರೇನೆ ಅದರಲ್ಲೇ ನಮಗೆ ಸ್ಪರ್ಮ್ಸ್ ಅನ್ನೋದು, ವೀರ್ಯ ಅನ್ನೋದು ಕಾಣಿಸುತ್ತೆ. ಇಲ್ಲಾಂದರೆ ಅದನ್ನು ನಮಗೆ ಕಾಣಲ್ಲ. ಹಾಗೆ ಸ್ಕ್ಯಾನ್ನಲ್ಲಿ ನಮಗೆ ಗರ್ಭಕೋಶ ಬಾಜು ಓವರೀಸ್ ಅಂತ ಇರುತ್ತೆ. ಅಂಡಾಶೀಲನಲ್ಲಿ ಬರೀ ಬ್ಲ್ಯಾಕ್ ರೌಂಡ್ ಫಾಲಿಕಲ್ ಇರುತ್ತೆ. ಆ ಫಾಲಿಕಲ್ ಒಳಗಡೆ ಎಗ್ ನಮಗೆ ಕಾಣಲ್ಲ, ಬರೀ ಫಾಲಿಕಲ್ಸ್ ಅಂತ ಕಾಣುತ್ತೆ. ಯಾಕಂದ್ರೆ ಎಗ್ ರಿಲೀಸ್ ಆಗೋ ತಿಂಗಳಿಗೆ ಒಂದ್ಸಲ ಮಾತ್ರ. ಹೌದು, ಅದು ಫಾಲಿಕಲ್ ಸ್ಲೋಲಿ ಒಂದು ಯಾವುದೋ ಕಡೆ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಒಂದು ಫಾಲಿಕಲ್ ಗ್ರೋ ಆಗಿ ಒಂದು ಬೆಲೂನ್ ತರ ಒಂದು ದಪ್ಪ ಆಗಿ ಅದು ರಪ್ಚರ್ ಆಗುತ್ತೆ. ಸೊ ಅದ್ರ ಒಳಗಡೆ ಮೊಟ್ಟೆ ಇದ್ರೆ ಅದು ಹೊರಗೆ ಬಂದಿಡುತ್ತೆ. ಆ ಪ್ರಾಸೆಸ್ನ, ಈ ರಪ್ಚರ್ ಆಗೋ ಪ್ರಾಸೆಸ್ನ ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಎಗ್ ರಿಲೀಸ್ ಆಗೋ ಟೈಮ್ ಅಂತ ಹೇಳ್ತೀವಿ. ಸೊ ಇದು ನಾವು ಸ್ಕ್ಯಾನ್ನಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಈಕಿಗೆ ಮೊಟ್ಟೆ ಫಾಲಿಕಲ್ ಗ್ರೋ ಆಗಿ ಮೊಟ್ಟೆ ರಿಲೀಸ್ ಆಗ್ತಾ ಇದೆಯಾ ಇಲ್ಲ ಅಂತ. ಸೊ ಬೇಸಿಕ್ ಸ್ಕ್ಯಾನ್. ಸೊ ಇಬ್ರಿಗೆ ಫಸ್ಟ್ ಬೇಸಿಕ್ ಹೆಲ್ತ್, ಹಸ್ಬೆಂಡ್ಗೆ ವೀರ್ಯ ಪರೀಕ್ಷೆ, ವೈಫ್ಗೆ ಸ್ಕ್ಯಾನ್ ಮತ್ತು ಹಾರ್ಮೋನ್ ಟೆಸ್ಟ್. ಸೊ ಇದು ಸಿಂಪಲ್ ಇವ್ಯಾಲ್ಯೂಯೇಷನ್. ಇದರಲ್ಲಿ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ನಮಗೆ ಡಿಟೆಕ್ಟ್ ಆಗುತ್ತೆ. ಸೊ ಆ ಡಿಟೆಕ್ಷನ್ ಪ್ರಾಬ್ಲಮ್ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ಟ್ರೀಟ್ಮೆಂಟ್ ಅನ್ನೋದು 3. ಫಸ್ಟ್ ನ್ಯಾಚುರಲ್ ಕನ್ಸೆಪ್ಷನ್, ನ್ಯಾಚುರಲ್ಗೆ ಟ್ರೈ ಮಾಡೋದು. ಅವರು ಹಸ್ಬೆಂಡ್ ವೈಫ್ ಈ ಟೈಮ್ನಲ್ಲಿ ಸೇರಿದರೆ ಕರೆಕ್ಟಾಗಿ ಅವ್ರಿಗೆ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾನು ಓವ್ಯುಲೇಷನ್ ಅಂತ ಹೇಳಿದ್ನಲ್ಲ, ಈ ಮೊಟ್ಟೆ ರಿಲೀಸ್ ಆಗೋ ಟೈಮ್ನಲ್ಲಿ ಅವರಿಬ್ರು ಗಂಡ ಹೆಂಡತಿ ಸೇರಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನನಗೆ ಹೇಳಿ, ಇದನ್ನು ಸ್ವಲ್ಪ ಎಲಾಬರೇಟ್ ಮಾಡಿ. ಅಂದರೆ ಓವಲೇಷನ್ ಟೈಮಲ್ಲೇ ಸೇರ್ಬೇಕಾ? ಓವಲೇಷನ್ ಎಷ್ಟು ದಿನ ಅದೊಂದು ಟೈಮ್ ಇರುತ್ತೆ, ಡ್ಯೂರೇಷನ್ ಏನಿರುತ್ತೆ? ಅದು ಅರೌಂಡ್ 5 to 7 days ಇರುತ್ತೆ. ನ್ಯಾಚುರಲಿ ಎಲ್ಲರೂ ಬಂದ್ಬಿಟ್ಟು ಈ ಟೈಮ್ನಲ್ಲಿ ಸೇರ್ಬೇಕಂತ ಇರಲ್ಲ. ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ತಿಂಗಳ ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದೆ ಅಂದರೆ ಈ ಟೈಮ್ನಲ್ಲಿ ಅವರು ಸೇರಿದರೆ ಅವ್ರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಟೈಮ್ ಪೀರಿಯಡ್ನಲ್ಲಿ ಅವ್ರಿಗೆ ಎಗ್ ರಿಲೀಸ್ ಆಗೋದು ಜಾಸ್ತಿ ಚಾನ್ಸ್ ಇರುತ್ತೆ.
ಓವ್ಯುಲೇಷನ್ ಟೈಮ್. ಸೊ ಆ ಟೈಮ್ನಲ್ಲಿ ಅವರು ಸೇರಬೇಕು. ಆಲ್ಟರ್ನೇಟ್ ಡೇಸ್ ಇಲ್ಲ ಅಂದರೆ 3 ದಿನಗೊಮ್ಮೆ ಸೇರಿದರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ. ಎಷ್ಟು ದಿನ ಆ ಥರ ಅವ್ರಿಗೆ ವಿಂಡೋ ಇರುತ್ತೆ? ಅದೊಂದು ಫರ್ಟೈಲ್ ವಿಂಡೋ ಅಂತ ಏನು ಹೇಳಿದ್ರಿ ನೀವು, ಪೀರಿಯಡ್ಸ್ ಆಗಿ ನೀವು ಹೇಳ್ತಾರದ? ಈಗ ಪೀರಿಯಡ್ ಅಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದ್ ದಿನನ ಡೇ 1 ಅಂತ ಹೇಳ್ತೀವಿ. ಓಕೆ, ಕರೆಕ್ಟ್. ಆ ಟೈಮಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಆ ಥರ 10ನೇ ದಿನದಿಂದ 12 ದಿನ, ಫ್ರಮ್ 10th to 18th ಡೇ ಮಧ್ಯದಲ್ಲಿ ಅವರು ಇದರ ಆಲ್ಟರ್ನೇಟ್ ಡೇಸ್ ಇಲ್ಲ ಒನ್ಸ್ ಇನ್ 3 days ಅವರು ಟ್ರೈ ಮಾಡಬೇಕು. ಸೊ ಪೀರಿಯಡ್ ಆಗಿ 10ನೇ ದಿನದಿಂದ 15ನೇ ದಿನ ತನಕ ನೀವು ಹೇಳ್ತಾ ಇದ್ದೀರಾ? 18ನೇ ದಿನ, ಸುಮಾರು 8-9 ದಿನಗಳ ಗ್ಯಾಪ್ ಇರುತ್ತೆ, ಟೈಮ್ ಇರುತ್ತೆ ಅವ್ರಿಗೆ. ಓಕೆ ಓಕೆ ಓಕೆ. ಸೊ ಆ ಟೈಮ್ನಲ್ಲಿ ಅವರು ಇಬ್ಬರು ಟ್ರೈ ಮಾಡಿದರೆ ದೆನ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ. ಸೊ ಟ್ರೀಟ್ಮೆಂಟ್ ಅಂದರೆ ಏನು, ಅವರಿಗೆ ಸ್ವಲ್ಪ ಮಾತ್ರೆಗಳೆಲ್ಲ ಕೊಡ್ತೀವಿ. ಸ್ವಲ್ಪ ಜನಗೆ ಓವ್ಯುಲೇಷನೇ ಆಗಲ್ಲ, ಅಂಥದ್ದವ್ರಿಗೆ ನಾವು ಬರೀ ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಬರೀ ಇದು ಫಾಲಿಕಲ್ನ ಟ್ರ್ಯಾಕ್ ಮಾಡಿದರೆ, ಆ ಟ್ರ್ಯಾಕ್ ಮಾಡಿ ಆ ಓವ್ಯುಲೇಷನ್ ಆಗೋ ಟೈಮ್ ಪೀರಿಯಡ್ ಅವ್ರಿಗೆ ಹೇಳ್ತೀವಿ, ಓಕೆ ಈಗ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆ, ಈಗ ನೀವು ನ್ಯಾಚುರಲ್ ಟ್ರೈ ಮಾಡಿರಿ ಅಂತ. ದಟ್ ಇಸ್ ಸಿಂಪಲ್ ಓವ್ಯುಲೇಷನ್ ಇಂಡಕ್ಷನ್ ಅನ್ನೋದು ಟ್ರೀಟ್ಮೆಂಟ್. ಎರಡನೇದು IUI ಅಂತ ಹೇಳ್ತೀವಿ. ಇಫ್ ಇನ್ ಕೇಸ್ ಅವ್ರು ನ್ಯಾಚುರಲ್ ಆಗಿ ಈ ಥರ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ, ಆರ್ ಹಸ್ಬೆಂಡ್ ವೀರ್ಯ ಪರೀಕ್ಷೆ ಮಾಡಿದರೆ ಸ್ಪರ್ಮ್ಸ್ ತುಂಬ ಕಡಿಮೆ ಇದೆ, ಚಲನೆ ಶಕ್ತಿ ತುಂಬ ಕಡಿಮೆ ಇದೆ, ಅಂಥದ್ದವರಿಗೆ ನಾವು ಓವ್ಯುಲೇಷನ್ ಟೈಮ್ನಲ್ಲಿ ಹಸ್ಬೆಂಡ್ನ ಸ್ಯಾಂಪಲ್ ಕೊಡೋಕ್ಕೆ ಹೇಳ್ತೀವಿ ಫರ್ಟಿಲಿಟಿ ಸೆಂಟರ್ನಲ್ಲಿ. ಅದನ್ನು ವಾಶ್ ಮಾಡಿ ಎಲ್ಲ ಸತ್ತೋಗೋ ಸ್ಪರ್ಮ್ಸ್, ಡೆಡ್ ಸ್ಪರ್ಮ್ಸ್, ಇನ್ಫೆಕ್ಷನ್ಸ್ ಎಲ್ಲ ತೆಗೆದುಬಿಟ್ಟು ಒಳ್ಳೆ ಮೊಟಿಲಿಟಿ ಇದ್ದು ಚಲನೆ ಶಕ್ತಿ ಇದ್ದು ಕಣನ ಗರ್ಭಾಶಯ ಒಳಗಡೆ ಇಡ್ತೀವಿ. ಸೊ ಅದನ್ನು IUI ಅಂತ ಹೇಳ್ತಾರೆ. ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂದರೆ ಯೂಟ್ರಸ್ ಒಳಗಡೆ, ಗರ್ಭಕೋಶ ಒಳಗಡೆ ನಾವು ಒಳ್ಳೆ ಕಣಗಳನ್ನ ಇಡೋದು. ಸೊ ಇದು ಸೆಕೆಂಡ್ ಬೇಸಿಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್. ನೀವು ನ್ಯಾಚುರಲ್ ಆಗಿನೂ ಟ್ರೈ ಮಾಡ್ಬೋದು, ಪ್ಲಸ್ ಜೊತೆಗೆ ನಾವು ಕರೆಕ್ಟ್ ಟೈಮ್ನಲ್ಲಿ ಒಳ್ಳೆ ಸ್ಪರ್ಮ್ಸ್ನ ಗರ್ಭಾಶಯನಲ್ಲಿ ಇಡ್ತಾ ಇದ್ದೀವಿ. ಥರ್ಡ್ ಇಸ್ IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ. ಓಕೆ ಓಕೆ. ಅದರಲ್ಲಿ ನಾವು ಪ್ರತಿ ತಿಂಗಳು ಒಂದೇ ಮೊಟ್ಟೆ ರಿಲೀಸ್ ಆಗೋದು, ಒಂದೇ ಫಾಲಿಕಲ್ ರಿಲೀಸ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಟ್ರೈ ಮಾಡ್ತಾ ಇದ್ರಿ, ಇಲ್ಲ ಅಂದ್ರೆ ನಾವು ಗರ್ಭಕೋಶ ಒಳಗಡೆ ಇಡ್ತಾ ಇದ್ವಿ. ಬೇರೆ ಎಲ್ಲ ಫಾಲಿಕಲ್ಸ್ ಏನಾಗ್ತಾ ಇದೆ ಅದೆಲ್ಲ ಸತ್ತೋಗ್ತಾ ಇದೆ. ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿ ಆಗಿಲ್ಲ, ಪೀರಿಯಡ್ ಬಂದಿದೆ ಅಂದರೆ ಹೊಸ ಬ್ಯಾಚ್ ಆಫ್ ಎಗ್ಸ್ ಬರುತ್ತೆ, ಹೊಸ ಬ್ಯಾಚ್ ಆಫ್ ಫಾಲಿಕಲ್ಸ್. IVF ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ವೈಫ್ಗೆ ಸ್ವಲ್ಪ ಇಂಜೆಕ್ಷನ್ಸ್ ಕೊಡ್ತೀವಿ. 8 ದಿನ 10 ದಿನ ಒಂದು ಇಂಜೆಕ್ಷನ್ ಇರುತ್ತೆ. ಆ ಇಂಜೆಕ್ಷನ್ ಮೂಲಕ ಈ ಫಾಲಿಕಲ್ಸ್ ಎಲ್ಲ 2 ಕಡೆ ಫಾಲಿಕಲ್ಸ್ ಎಲ್ಲ ಫಾಲಿಕಲ್ಸ್ನ ನಾವು ದೊಡ್ಡ ಮಾಡ್ತಾ ಇದ್ದೀವಿ. ಫಾಲಿಕಲ್ಸ್ನ ದೊಡ್ಡದು ಮಾಡ್ತಾ ಇದ್ದೀವಿ. ಆಲ್ ದ ಫಾಲಿಕಲ್ಸ್ ವಿಲ್ ಗ್ರೋ. ನಾರ್ಮಲಿ ಒಂದೇ ಫಾಲಿಕಲ್ ಗ್ರೋ ಆಗುತ್ತೆ ನ್ಯಾಚುರಲ್ ಆಗಿ, ಬೇರೆದೆಲ್ಲ ಇಟ್ ವಿಲ್ ಡೈ. ನಾವು IVF ಮೂಲಕವಾಗಿ, ಇಂಜೆಕ್ಷನ್ಸ್ ಮೂಲಕವಾಗಿ ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡಿಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಒಂದ್ಸಲ ಅದೆಲ್ಲ ರೆಡಿ ಆಗಿದೆ, ಒಂದು ಸೈಜ್ ಬರಬೇಕು 19 to 20 mm ಅಂತ. ಆ ಸೈಜ್ ಬಂದಿದೆ ಅಂದರೆ ಎನಸ್ಥೀಷಿಯಾ ಅಂದರೆ ಪ್ರಜ್ಞೆ ತಪ್ಪಿಸೋದು ಮಾತ್ರೆ, ಸಲೈನ್ ಹೇಗೆ ಕೊಡ್ತೀವಿ ಆ ಥರ ಕೊಟ್ಬಿಟ್ಟು ಕೆಳಗಿಂದ ವೆಜೈನಾ ಮೂಲಕವಾಗಿ ನಾವು ಸ್ಕ್ಯಾನ್ನಲ್ಲಿ ನೋಡ್ತಾ ಈ ಫಾಲಿಕಲ್ದು ನೀರೆಲ್ಲ ತೆಗಿತಾ ಇದ್ದೀವಿ. ಆ ನೀರನ್ನ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಮೊಟ್ಟೆ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಯಾವುದು ಒಳ್ಳೆ ಮೊಟ್ಟೆಗಳಿದೆ, ಒಂದು ಬೆಸ್ಟ್ ಸ್ಪರ್ಮ್ ಕಣನ ಸೆಲೆಕ್ಟ್ ಮಾಡಿ ಅದರಲ್ಲಿ ಹಾಕಿ ನಾವು ಭ್ರೂಣನ ಕಲ್ಚರ್ ಮಾಡ್ತೀವಿ ಹೊರಗಡೆನೆ. ಹೌದು, ಲ್ಯಾಬ್ನಲ್ಲಿ. ಸೊ ಈ ಲ್ಯಾಬ್ ಅನ್ನೋದು ಇನ್ಕ್ಯುಬೇಟರ್ಸ್ ಲ್ಯಾಬ್ ಇದೆಲ್ಲ ಅನ್ನೋದು ಇಟ್ಸ್ ಸೇಮ್ ಲೈಕ್ ನಮ್ಮದು ಗರ್ಭಾಶಯ ಹೇಗಿದೆ, ಗರ್ಭಕೋಶ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಹಾಗೇ ಇರುತ್ತೆ. ಸೊ ಅದು ಯಾವುದು ಡೆವಲಪ್ ಆಗಿ ಒಳ್ಳೆ ಭ್ರೂಣ ಇದೆ ಅದನ್ನು ನಾವು ಗರ್ಭಕೋಶನಲ್ಲಿ ಒಂದು ಹಾಕ್ತೀವಿ. ಸೊ ಏನು ಒಳ್ಳೇದಿಲ್ಲ, ಸೊ ಅಬ್ನಾರ್ಮಲ್ ಆಗಿ ಎಂಬ್ರಿಯೋಸ್ ಇರೋದು, ಅಬ್ನಾರ್ಮಲ್ ಎಗ್ಸ್ನ ಎಲ್ಲನ ತೆಗಿತಾ ಇದ್ವಿ. ಸೊ ವಿ ಆರ್ ಈವನ್ ರೆಡ್ಯೂಸಿಂಗ್ ಚಾನ್ಸಸ್ ಆಫ್ ಮಿಸ್ಕ್ಯಾರೇಜ್, ಅಬಾರ್ಷನ್ಸ್ ಆಗೋದು ಎಲ್ಲ ಅಬ್ನಾರ್ಮ್ಯಾಲಿಟೀಸ್ ಅದೆಲ್ಲ ಏನೂ ಆಗಲ್ಲ. ಯಾಕಂದರೆ ಒಳ್ಳೆಯದು ನಾವು ನೋಡಿ ಹಾಕ್ತಾ ಇದ್ವಿ. ನ್ಯಾಚುರಲ್ ಆಗಿ ಏನಾದ್ರು ನಿಮ್ಮಿಬ್ಬರು ಜೀನ್ಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ ಅದನ್ನ ಬರುತ್ತೆ, ಬಿಕಾಸ್ ಅದು ನಿಮ್ಮದೇ ಮೊಟ್ಟೆ ನಿಮ್ಮದೇ ಕಣ. ಬಟ್ ಮೇಜರ್ ಇಶ್ಯೂಸ್ ಏನಾದ್ರು ಇದೆಯಾ ಅಂತ ನಾವು ನೋಡಿ ಗುಡ್ ಲುಕಿಂಗ್ ಚೆನ್ನಾಗಿ ಅದು ಕಾಣಿಸ್ತಾ ಇದೆ, ಅಬ್ನಾರ್ಮಲ್ ಆಗಿ ಇಲ್ಲ ಅನ್ನೋದು ಗುಡ್ ಒಳ್ಳೆ ಎಂಬ್ರಿಯೋನ ನಾವು ಹಾಕ್ತೀವಿ. ಯಾವಾಗ ಹಾಕ್ತಿರೋದನ್ನ ಮೀನ್ ನೀವು ಹೊರಗಡೆ ಕಲ್ಚರ್ ಮಾಡಿದ್ಮೇಲೆ ಮತ್ತೆ ಒಳಗಡೆ ಅದನ್ನ ಅದನ್ನ ಒಳಗಡೆ ಹಾಕ್ತಿರಲ್ವಾ, ಅದನ್ನ ಎಷ್ಟು ದಿನ ಆದ್ಮೇಲೆ ಹಾಕ್ತಿರ ಅದನ್ನ? ಸೊ ಅದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಎಂಬ್ರಿಯೋ ಅಂದ್ರೆ ಆ ಭ್ರೂಣ. ಆ ಟ್ರಾನ್ಸ್ಫರ್ ಮಾಡೋದು 2 types ಇರುತ್ತೆ. ಒಂದು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್, ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್. ಈಗ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಈ ತಿಂಗಳು ನಾವು ಮೊಟ್ಟೆ ತೆಗೆದಿದ್ವಿ, 3 ದಿನ ನಾವು ಕಲ್ಚರ್ ಮಾಡಿದ್ವಿ, 3 ದಿನ ಇಲ್ಲ 5 ದಿನ ಮ್ಯಾಕ್ಸಿಮಮ್, ಅದಾದ್ಮೇಲೆ ನಾವು ಅದೇ ತಿಂಗಳಿನಲ್ಲಿ 5 ದಿನ ಆದ್ಮೇಲೆ ನಾವು ಹಾಕ್ಬೋದು. ಇಫ್ ಇನ್ ಕೇಸ್ ಗರ್ಭಕೋಶ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ, ಹಾರ್ಮೋನ್ ಪರೀಕ್ಷೆಗಳು ಚೆನ್ನಾಗಿದೆ ಅಂದರೆ
ನಾವು ಅದೇ ತಿಂಗಳಿನಲ್ಲಿ 3-5 ದಿನ ಆದಮೇಲೆ ಹಾಕ್ಬೋದು. ಓಕೆ. ಸ್ವಲ್ಪ ಜನಗೆ ಗರ್ಭಕೋಶ ಲೈನಿಂಗ್ ಚೆನ್ನಾಗಿರಲ್ಲ, ಬ್ಲಡ್ ಫ್ಲೋ ಚೆನ್ನಾಗಿರಲ್ಲ, ಅವ್ರ ಹಾರ್ಮೋನ್ಸ್ ತುಂಬ ಪ್ರಾಬ್ಲಮ್ ಇರುತ್ತೆ, ವೆರಿ ಹೈ ಹಾರ್ಮೋನ್ ಲೆವೆಲ್ ಇದ್ದರೆ ಅವ್ರು ಅದು ಸಪೋರ್ಟ್ ಚೆನ್ನಾಗಿಲ್ಲ ಅಂದರೆ ನಾವು ಹಾಕಲ್ಲ. ಆ ಎಂಬ್ರಿಯೋಸ್ನ ಆ ಭ್ರೂಣಗಳನ್ನ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಮಂತ್ ಅವ್ರಿಗೆ ಯಾವಾಗ ಬೇಕು, ಸ್ವಲ್ಪ ಜನ ಆಮೇಲೆ ನಾವು 2-3 ತಿಂಗಳಾದ್ಮೇಲೆ ಇಲ್ಲ 6 ತಿಂಗಳಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತೀವಿ, ಇಲ್ಲ ನಾವು ಬರೀ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ ಡಾಕ್ಟರ್, ಆಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥದ್ದವ್ರಿಗೆ ಅವ್ರಿಗೆ ಯಾವಾಗ ಬೇಕಂದ್ರೆ ಆವಾಗ ಗರ್ಭಕೋಶ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ ಅಂದರೆ ಆವಾಗ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇದನ್ನ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಈ ಎಂಬ್ರಿಯೋಸ್ನ ನಾವು 10 ವರ್ಷ ತನಕ ಫ್ರೀಸ್ ಮಾಡಿ ಇಡ್ಬೋದು. ಹೌದಾ? ದಟ್ಸ್ ಅಮೇಜಿಂಗ್. ಹೇಗೆ ಅದನ್ನು ಸಾಧ್ಯ ಆಗುತ್ತೆ? ಅದು ನಾವು ಲಿಕ್ವಿಡ್ ನೈಟ್ರೋಜನ್ ಅಂತ ಇರುತ್ತೆ, ಅದರಲ್ಲಿ ನಾವು ಫ್ರೀಸ್ ಮಾಡಿ ಇಡ್ಬೋದು. ಸೊ ಏನು ಚೇಂಜಸ್ ಏನಾಗಲ್ಲ. ಇಷ್ಟು ವರ್ಷ ಅಂದರೆ ಅದೇನಾದ್ರು ಹಾಳಾಗುತ್ತಾ ಅಂದರೆ ಆದ್ರೂ ಏನಿಲ್ಲ. ಕ್ವಾಲಿಟಿ ವಿಲ್ ನಾಟ್ ಗೆಟ್ ಕಾಂಪ್ರಮೈಸ್ಡ್ ಆರ್ ನಥಿಂಗ್. ಈಗ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇದನ್ನು ವಿಟ್ರಿಫಿಕೇಶನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಈ ವಿಟ್ರಿಫಿಕೇಶನ್ ಪ್ರಾಸೆಸ್ ಮೂಲಕವಾಗಿ ಅವ್ರಿಗೆ ಏನೂ ಪ್ರಾಬ್ಲಮ್ ಏನೂ ಇರಲ್ಲ. ಅಮೇಝಿಂಗ್ ಅನ್ಸುತ್ತೆ, ಮಿರಾಕಲ್ ಅನ್ಸುತ್ತಲ್ವ ಇದು ಒಂಥರ ಕೇಳ್ತಾ ಇದ್ರೆ ಅಲ್ವಾ? ಯಾಕಂದ್ರೆ ನೇಚರ್ ಮಾಡುವಂಥ ಕೆಲಸನ ಸೈನ್ಸ್ ಮಾಡ್ತಾ ಇದೆ ಈಗ ಅಲ್ವಾ? ಸಮ್ ಪ್ರಾಬ್ಲಮ್, ಏನೋ ಪ್ರಾಬ್ಲಮ್ ಇದೆ, ಅದು ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ, ಅದಕ್ಕೇನೆ IVF ಮಾಡ್ತೀವಿ. ಎಲ್ಲರಿಗೆ IVF, ಈಗ ಮಕ್ಕಳು ಬೇಕಂದ ತಕ್ಷಣ ಎಲ್ಲರಿಗೆ ಟೆಸ್ಟ್ ಬೇಬಿ IVF ಮಾಡಲ್ಲ. ಸೊ ಅದು ಏನು ಪ್ರಾಬ್ಲಮ್ ಇದೆ ಅಂದರೆ ಅದು ನಾವು ಚೆಕ್ ಮಾಡಿಬಿಟ್ಟು ಅದರಲ್ಲಿ ಏನು ಯಾವುದೇ ರೀತಿ ಅದು ಆಗ್ತಾ ಇಲ್ಲ ಅದು ನಾವು ಚೆಕ್ ಮಾಡ್ತಾ ಇದ್ವಿ. ಒಳ್ಳೆ ಭ್ರೂಣ ಬಂದಿದೆ ಅಂದರೆ ಡೆಫಿನೆಟ್ಲಿ ಸಕ್ಸಸ್ನು ಚೆನ್ನಾಗಿರುತ್ತೆ. ಯಾಕೆ ಕೆಲವರು ನೀವು ಹೇಳಿದ್ರಲ್ಲ, ಕೆಲವರು 1 ವರ್ಷ 2 ವರ್ಷ ಆದಮೇಲೆ ಫ್ರೋಸನ್ ನಾವು ಆಮೇಲೆ ತಗೋತೀವಿ ಅಂತಾರೆ, ಯಾಕೆ ಹೇಳ್ತಾರೆ ಹಂಗೆ? ಎಂಬ್ರಿಯೋ ಫ್ರೀಸಿಂಗ್ ಈಗ ನಾವು ಡಿಸ್ಕಸ್ ಮಾಡಿರ್ತಾರ, ಸ್ವಲ್ಪ ಜನಗೆ ಹೀಗೆ ಮದುವೆ ಆಗಿದೆ ಡಾಕ್ಟರ್, ನಮ್ಗೆ ಹೀಗೆ ಮಕ್ಕಳು ಬೇಡ, ಬಟ್ ನಮ್ಮ ಏಜ್ ಈಗ ಆಲ್ರೆಡಿ 35 ಆಗಿದೆ, 35-40 ಆಗ್ತಾ ಇದೆ, ನಾವು ಎಂಬ್ರಿಯೋಸ್ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ ಅಂತ ಆ ಥರನೂ ಯೋಚನೆ ಮಾಡ್ತಾರೆ ಜನ. ಆ ಥರನೂ ಸುಮಾರು ಜನ ಇದ್ದಾರೆ. ಈಗ ನೀವು ಕೇಳಿರ್ಬೋದು ಎಷ್ಟು ಜನ ಆಕ್ಟ್ರೆಸಸ್, ಸೆಲೆಬ್ರಿಟೀಸ್, ಮತ್ತೆ ಕರಣ್ ಜೋಹರ್, ಸರೋಗೆಸಿ, ಪ್ರಿಯಾಂಕಾ ಚೋಪ್ರಾ, ಎಗ್ ಫ್ರೀಸಿಂಗ್, ಇದೆಲ್ಲ ಸುಮಾರು ಜನಗಳಿದ್ದಾರೆ. ಹಾಗೆ ಈಗ ಎಲ್ಲ ಎಗ್ ಫ್ರೀಸಿಂಗ್, ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ ಅವೇರ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಎಗ್ ಕೂಡ ಫ್ರೀಸ್ ಮಾಡಿಡ್ಬೋದು ನಾವು. ಹೌದು, ಎಗ್ಸ್, ಸ್ಪರ್ಮ್ಸ್, ಎಂಬ್ರಿಯೋಸ್ ಈ ಥರ ಫ್ರೀಸ್ ಮಾಡಿ ನಾವು ಇಡ್ಬೋದು 10 ವರ್ಷ ತನಕ. ಸೊ ನಿಮಗೆ ಏನಾಗ್ತಾ ಇದೆ, ನಿಮ್ಮ ಕೆರಿಯರ್, ನಿಮ್ಮ ಲೈಫ್ ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಇದೆ, ನಿಮ್ಗೆ ಅದು ಭಯ ಇರಲ್ಲ. ಎಕ್ಸಾಕ್ಟ್ಲಿ, ಕ್ವಾಲಿಟಿ ಹೋಗ್ಬಿಡುತ್ತೆ ಅಂತ. ಓ ಮೈ ಗಾಡ್, ನನಗೆ ಈಗ ಯಾರನ್ನೋ ಮದುವೆ ಮಾಡ್ಕೊಂಡು ನಾನು ಏಜ್ ಆಗಿದೆ ಅಂತ ನಾನು ಮದುವೆ ಮಾಡ್ಕೋಬೇಕಾ? ಆ ಥರ ಏನು, ಯು ಹ್ಯಾವ್ ಟು ಫೈಂಡ್ ರೈಟ್ ಪರ್ಸನ್ ನಮಗೆ ಸಿಗಬೇಕು. ಇಲ್ಲ ಅಂದರೆ ಐ ಮೀನ್ ದ ಪೀಕ್ ಆಫ್ ಮೈ ಕೆರಿಯರ್, ಈಗ ನನಗೆ ಮಕ್ಕಳು ಅದೆಲ್ಲ ಅಂದರೆ ಕಷ್ಟ, ನಾನು ಆಮೇಲೆ ಪ್ಲ್ಯಾನ್ ಮಾಡ್ಕೊತೀನಿ ಅಂತಲೂ ಇರ್ತಾರೆ. ಎಕ್ಸಾಕ್ಟ್ಲಿ. ಸ್ವಲ್ಪ ಜನಗೆ ಏನು ಅವ್ರ ಏಜ್ ತುಂಬ ಕಡಿಮೆ ಇರುತ್ತೆ, ಬಟ್ ಅವ್ರಿಗೆ ಮೊಟ್ಟೆ ಸಂಖ್ಯೆ ತುಂಬ ಕಡಿಮೆ ಇರೋದು. ಆ್ಯಂಡ್ ಈಗ ಇತ್ತೀಚಿನ ನಾವು ನೋಡ್ತಾ ಇದ್ದರೆ ಆರ್ಮಿ ಪರ್ಸನ್ಸ್ ಇಲ್ಲ ಪೊಲೀಸ್ ಪೀಪಲ್ ಅವರೆಲ್ಲ ಏನಾದ್ರು ಪೋಸ್ಟಿಂಗ್ಸ್ಗೆ ಹೋಗ್ತಾ ಇದ್ದಾರೆ, ಅದೆಲ್ಲ ಅಂದ್ರೂ ಅವ್ರಿಗೆ ಒಂದು ಭಯ ಇರುತ್ತೆ. ಅಂಥದ್ದವ್ರನ್ನೂ ಬಂದುಬಿಟ್ಟು ಸ್ಪರ್ಮ್ಸ್ನ ಫ್ರೀಸ್ ಮಾಡಿ ಇಡ್ತಾ ಇದ್ದೀವಿ. ಸೊ ಆ ಥರ ಎಲ್ಲ ಇಟ್ ಡಿಪೆಂಡ್ಸ್. ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬ ಜನರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಫೈನಲ್ ಆಗಿ ನಾನು ಈ ಪ್ರೊಸೆಸ್ ಏನು ಇದೆ ಇದಕ್ಕೆ ಗಂಡ ಹೆಂಡತಿ ತಮ್ಮ ಏನು ಹೇಳಿ ತಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ನಿಮಗೆ ಕೊಡಬೇಕಾಗುತ್ತೆ ಅಲ್ವಾ? ಸೊ ಇಟ್ಸ್ ಅಂದರೆ ನಾನು ಹೇಳೋದು ಕಾಂಪ್ಲಿಕೇಶನ್ ತುಂಬ ಇರ್ತಾ ಇದರಲ್ಲಿ, ಆ ಥರದ್ದು ಏನಾದರೂ ಇರುತ್ತಾ, ಅದು ಸಿಂಪಲ್ ಆಗಿ ಏನೋ ಆಗುತ್ತಾ ಇದು ಅನ್ನೋದು ಪ್ರಶ್ನೆ. ಸಿಂಪಲ್ ಆಗಿ ಅಂದರೆ ಕಾಂಪ್ಲಿಕೇಶನ್ ಅಂದರೆ ಈಗ ಇದು 50 ಇಯರ್ಸಿಂದ ನಡೀತಾ ಇದೆ. ಫಸ್ಟ್ IVF, ನಾನು IVF ಬಗ್ಗೆ ಮಾತಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಿಂಪಲ್ ಟ್ರೀಟ್ಮೆಂಟ್ಸ್ ಬಗ್ಗೆ, ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಫಸ್ಟ್ ಬೇಬಿ ಬಾರ್ನ್ ಆಗಿ 50 ಇಯರ್ಸ್ ಪ್ಲಸ್ ಆಗಿದೆ, ಅವ್ರಿಗೂ ನ್ಯಾಚುರಲ್ ಆಗಿ ಈಗ ಮಗು ಆಗಿದೆ. ಅಷ್ಟು ಪ್ರಾಬ್ಲಮ್ಸ್ ಇದ್ದರೆ ಇಷ್ಟು ಫರ್ಟಿಲಿಟಿ ಸೆಂಟರ್ಸ್ ಇರ್ತಾ, ಇಷ್ಟು ನಾವು ಡಿಸ್ಕಸ್ ಮಾಡ್ತೀವ. ಅದನ್ನು ನಾವು ಆ್ಯಸ್ ಇಂಡಿಯನ್ಸ್ ವಿ ಆರ್ ವೆರಿ ಇಮೋಷ್ನಲ್. ನಮಗೆ ಇದು ಮಕ್ಕಳ ಬಗ್ಗೆ ಇದೆಲ್ಲ ಅಂದರೆ ನಾವು ರಿಸ್ಕ್ ಯಾವಾಗಲೂ ತೊಗೊಳಲ್ಲ. ಸೊ ನಾನು ಹೇಳಿದ ಥರ ಇಫ್ ಅಟ್ ಆಲ್ ಏನಾದ್ರು ನಿಮಗೆ ಸಮಸ್ಯೆಗಳಿದೆ ಅಂದರೆ ಅದು ಡೆಫಿನೆಟ್ಲಿ ಮಗುಗೂ ಬರುತ್ತೆ. ಈ ಪ್ರೊಸೀಜರ್ ಮೂಲಕವಾಗಿ ನಾವು ಏನಾದ್ರು ಮಾಡ್ತಾ ಇದ್ದೀವಿ, ಏನೋ ಇಂಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಏನೂ ಇರಲ್ಲ. ಸೆಕೆಂಡ್ ಕಾಂಪ್ಲಿಕೇಶನ್ ಅಂದರೆ ಅಕಾರ್ಡಿಂಗ್ ಟು ಮೀ, ನಾವು ಹಲ್ಲು ತೆಗಿಲಿಕ್ಕೆ ಹೋಗಿದ್ರು ಎನೆಸ್ಥೀಷಿಯಾ ಕೊಟ್ಟು ಅದರಲ್ಲಿನೂ ಕಾಂಪ್ಲಿಕೇಶನ್ ಪ್ರಾಬ್ಲಮ್ ಆಗ್ಬೋದು. ಅದು ಎನೆಸ್ಥೀಷಿಯಾ ರಿಲೇಟೆಡ್ ಇರಲಿ, ಎನಿ ಪ್ರೊಸೀಜರ್ ರಿಲೇಟೆಡ್ ಇರಲಿ, ಕಾಂಪ್ಲಿಕೇಶನ್ ಆಗ್ಬೋದು. ಬಟ್ 99.99% ಕರೆಕ್ಟ್ ಡಾಕ್ಟರ್, ಕರೆಕ್ಟ್ ಫರ್ಟಿಲಿಟಿ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಇದ್ದವ್ರ ಕಡೆ ಹೋಗಿ ನೀವು ಕರೆಕ್ಟಾಗಿ ಮಾಡಿಸ್ಕೊಂಡಿದ್ರೆ, ಪ್ರೋಟೋಕಾಲ್ಸ್ ಎಲ್ಲ ಕರೆಕ್ಟ್ ಫಾಲೋ ಮಾಡಿದರೆ ಏನು ಪ್ರಾಬ್ಲಮ್ಗಳಿರಲ್ಲ. ದಟ್ಸ್ ವಂಡರ್ಫುಲ್. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆ ಅಂತಂದರೆ
ನಾವು ಕನ್ನಡಿಗರು ಬೇಸಿಕಲಿ ಕರ್ನಾಟಕದವರು ಅಥವಾ ನಾವು ಭಾರತೀಯರ ಎಮೋಷ್ನಲ್ ಬೀಯಿಂಗ್ಸ್, ಮಕ್ಕಳ ಬಗ್ಗೆ ನಮಗೊಂದು ಪ್ರೀತಿ ಜಾಸ್ತಿನೇ ಇರುತ್ತೆ. ನಾವು ಮುದ್ದು ಮಾಡಿ ಹಾಳು ಮಾಡ್ತೀವಿ ಕೆಲವೊಂದು ಸಲ ಮಕ್ಕಳನ್ನ, ಅಷ್ಟು ನಾವು ಪ್ರೀತಿ ಮಾಡ್ತೀವಿ. ಬಟ್ ಮಕ್ಕಳಿಲ್ಲದೆ ಇದ್ದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡುತ್ತೆ ಗಂಡ ಹೆಂಡತಿ ಮಧ್ಯೆ. ಮತ್ತು ಗಂಡ ಹೆಂಡತಿ ಮಧ್ಯೆ ಆ್ಯಕ್ಚುಲಿ ಒಂದು ಮೊನಾಟನಿ ಬ್ರೇಕ್ ಮಾಡೋದೇ ಮಗು ಬಂದಾಗ. ಇಲ್ಲಾಂದರೆ ಅವ್ರು ತುಂಬ ಕರಿಯರಲ್ಲಿ ಬ್ಯುಸಿ ಇದ್ದರೆ ತೊಂದರೆ ಇಲ್ಲ, ಅದೂ ಇಲ್ಲ ಅಂತಂದಾಗ ಮಕ್ಕಳಾಗದೇ ಇದ್ದರೆ ಖಂಡಿತ ಅವ್ರ ಮೇಲೆ ಅದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಈ ಥರದ ಒಂದು ಸೆಂಟರ್ಗಳಿಗೆ ದಯವಿಟ್ಟು ಹೋಗಿ ಅಂತ ಕೇಳ್ತೀನಿ. ಇನ್ನು ವೃಕ್ಷ ಬಗ್ಗೆ ಹೇಳಿ ಡಾಕ್ಟರ್ ಸ್ನೇಹ ಅವರೇ, ನಿಮ್ಮ ಬಗ್ಗೆ ಹೇಳಿ. ನೀವು ಎಷ್ಟು ವರ್ಷಗಳಿಂದ ನೀವು ಇದರಲ್ಲಿದ್ದೀರಾ? ಹೌ ಡು ಯು ಫೀಲ್ ಅಬೌಟ್ ದಿಸ್ ನಿಮ್ಮ ವೃತ್ತಿ ಬಗ್ಗೆ? ನಾನು ಆಲ್ಮೋಸ್ಟ್ 15 ವರ್ಷ ಆಗಿದೆ ಈಗ ಮೆಡಿಕಲ್ ಫೀಲ್ಡ್ನಲ್ಲಿ ಇಟ್ಬಿಟ್ಟು. ಸೊ MBBS ಆದಮೇಲೆ ನನಗೆ ವುಮೆನ್ ಹೆಲ್ತ್ನಲ್ಲೇ ನಾನು ಸ್ಪೆಷಲೈಸ್ ಮಾಡಬೇಕು ಅಂತ ಅದು ಒಂದಿತ್ತು, ಫಾರ್ ಮೆನಿ ರೀಸನ್ಸ್. ಅದರಲ್ಲಿ ನಾನು ಸ್ಪೆಷಲೈಸೇಷನ್ ಮಾಡಿದ್ದಾದಮೇಲೆ ಆಬ್ಸ್ಟೆಟಿಕ್ಸ್ ಪ್ರಾಕ್ಟೀಸ್ ಮಾಡುವಾಗ, ಅಂದರೆ ಡೆಲಿವರಿ ಪ್ರಾಕ್ಟೀಸ್ ಅದೆಲ್ಲ ಮಾಡುವಾಗ, ಅವಾಗ ನಾವು ನೋಡ್ತಾ ಇದ್ದರೆ ಇದು ಒಂದು ಸೌತ್ ಇಂಡಿಯಾನಲ್ಲಿಯ ಇಲ್ಲ ಓವರ್ ಆಲ್ ಇಂಡಿಯಾನಲ್ಲಿ ಐ ಥಿಂಕ್ ಇದು ಒಂದು ಇರುತ್ತೆ, ಅವ್ರಿಗೆ ಮಕ್ಕಳು ಯಾರು ಆಗಿಲ್ಲ ಅಂಥದ್ದವರು ಬರಲ್ಲ ಮಗುನ ನೋಡಲಿಕ್ಕೆ ಡೆಲಿವರಿ ಆದಮೇಲೆ. ಸೊ ಆ ಥರ ಒಬ್ಬರು ದಾಂಪತ್ಯಗಳು ಬಂದರು OPD ನಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ, ಡಾಕ್ಟರ್ ಈ ಥರ ನಾವು ನಮಗೂ ಮಗು ಬೇಕು, ನಮ್ಮ ಅಕ್ಕಗೆ ಈಗ ನೀವು ಡೆಲಿವರಿ ಮಾಡಿದ್ರಿ ಅಂತ. ಅವ್ರಿಗೆ ಎಷ್ಟು ಅದು ತುಂಬ ಇಮೋಷ್ನಲ್ ಮೂಮೆಂಟ್ ಆಗಿತ್ತು. ನಮಗೆ ಮದುವೆ ಆಗಿ ಈಗ 15 ವರ್ಷ ಆಗಿದೆ ಡಾಕ್ಟರ್, ಈ ಥರ ಅಂತ. ಆಯಿತು, ನೀವು ಇದು ಪ್ರಾಬ್ಲಮ್ ಏನಂತ ಫುಲ್ ಹಿಸ್ಟ್ರಿ ತೊಗೊಂಡು ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಆಕೆಗೆ ಮೊಟ್ಟೆ ರಿಲೀಸೇ ಆಗ್ತಾ ಇಲ್ಲ. ಸೊ ನಾವು ಬರೀ ಸ್ವಲ್ಪ ಟ್ಯಾಬ್ಲೆಟ್ಗಳು ಕೊಟ್ಬಿಟ್ಟು ಮೊಟ್ಟೆ ರಿಲೀಸ್ ಆಗೋ ಟೈಮ್ನಲ್ಲಿ ನೀವು ನ್ಯಾಚುರಲಾಗಿ ಟ್ರೈ ಮಾಡಿರಿ ಅಂತ ಹೇಳಿದ್ವಿ. ಆ ಟೈಮ್ನಲ್ಲಿ ದೆ ಟ್ರೈಡ್ ಆ್ಯಂಡ್ ವಿತ್ ಇನ್ 1 month ಶಿ ಗಾಟ್ ಪ್ರೆಗ್ನೆಂಟ್. ಆ ಮೂಮೆಂಟ್ ಚೇಂಜ್ಡ್ ಮೀ. ನಾನು ಅವಾಗ ಅಂದ್ಕೊಂಡಿದ್ದೀನಿ ಡೆಲಿವರಿ ಮಾಡುವಾಗ ಓಕೆ ಅದೆಲ್ಲ ಹ್ಯಾಪಿ ಮೂಮೆಂಟ್, ಬಟ್ ಈ ಥರ ಪ್ರೆಗ್ನೆನ್ಸಿ ಮಗು ಆಗ್ತಾ ಇಲ್ಲ ಅಂತ ಆ ಕಪಲ್ಸ್ನ ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದವಾಗ ಆ ಹ್ಯಾಪಿನೆಸ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ಏನಾದರೂ ಪ್ರಾಬ್ಲಮ್ ಇದೆ, ಅಪೆಂಡಿಕ್ಸ್ ಪ್ರಾಬ್ಲಮ್ ಅಂದರೆ ಸರ್ಜರಿ ಮಾಡ್ಕೊಂಡಿದ್ರೆ ಅದು ಸರಿ ಆಗುತ್ತೆ. ಫರ್ಟಿಲಿಟಿ ಆ ಥರ ಅಲ್ಲ, ಅದು ಪ್ರಾಣ ಬರಬೇಕು, ಒಂದು ಜೀವ ಬರಬೇಕಂದ್ರೆ ಅದು ದೇವ್ರ ದಯ. ಸೊ ಅದು ವೆರಿ ಡಿವೈನ್ ಫೀಲ್ಡ್ ಫರ್ಟಿಲಿಟಿ ಅನ್ನೋದು. ಸೊ ದಟ್ ಈಸ್ ಹೌ ನಾನು ಫರ್ಟಿಲಿಟಿನಲ್ಲಿ ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಲ್ಯಾಪ್ರೋಸ್ಕೋಪಿ ಅದೆಲ್ಲನೂ ಜೊತೆಗೆ ಏನೇನೋ ಅದ್ರ ಜೊತೆಗೆ ಏನೇನೋ ಇರಬೇಕು ಕ್ವಾಲಿಫಿಕೇಷನ್ಸ್ ಅದೆಲ್ಲ ಸ್ಪೆಷಲೈಸ್ಡ್ ಇಟ್. ದೆನ್ ಈ 15 ವರ್ಷ ಎಲ್ಲ ಕೆಲಸ ಮಾಡಿಬಿಟ್ಟು ಫೈನಲಿ 2.5 years ಬ್ಯಾಕ್ ಡಿಸೈಡೆಡ್ ದಟ್ ವಿ ವಿಲ್ ಸ್ಟಾರ್ಟ್ ಅ ಫರ್ಟಿಲಿಟಿ ಸೆಂಟರ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಅದು ಇಟ್ ಹ್ಯಾಸ್ ಟು ಬಿ ವೆರಿ ಎಥಿಕಲ್, ಕರೆಕ್ಟಾಗಿ ನಿಮಗೆ ಇದು ಇದೆ ಈ ಥರ ಇರಬೇಕು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಪ್ರತಿ ಕಡೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಸೆಂಟರ್ಸ್ನಲ್ಲಿ ದಾಂಪತ್ಯಗಳು ಅವರು ಹೋಗ್ತಾರೆ, ಟ್ರೀಟ್ಮೆಂಟ್ ತೊಗೋತಾರೆ, ಅವ್ರಿಗೆ ನಾವು ಕೇಳ್ತೀವಿ ಓಕೆ ನೀವು IVF ಮಾಡಿಸಿದ್ರೆ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸಿದ್ರೆ ಎಷ್ಟು ಮೊಟ್ಟೆಗಳು ಬಂದಿದೆ ಗೊತ್ತಿಲ್ಲ. ಓಕೆ ಸಮ್ಮರಿ ಏನಾದ್ರು ಕೊಟ್ರಾ, ಭ್ರೂಣ ಎಷ್ಟು ಬಂದಿದೆ, ಹೇಗಿತ್ತು ಗೊತ್ತಿಲ್ಲ, ಅವ್ರೇನು ಕೊಟ್ಟಿಲ್ಲ. ಇಲ್ಲ ಅಂದರೆ ಅವ್ರ ಕಡೆನೇ ಇದೆ. ಇಲ್ಲ, ಯು ಹ್ಯಾವ್ ಟು ಹ್ಯಾವ್ ಎವ್ರಿಥಿಂಗ್. ಅದು ನಮಗೂ ಒಂದು ಐಡಿಯಾ ಬರುತ್ತೆ ಆ್ಯಸ್ ಡಾಕ್ಟರ್ಸ್, ನಿಮಗೂ ಒಂದು ಐಡಿಯಾ ಬರುತ್ತೆ. ಇಲ್ಲಾಂದರೆ ನಾವು ಒಪಿನಿಯನ್ ಹೇಗೆ ಕೊಡೋದು, ಏನಾಗಿದೆ ಯಾಕೆ ಆಗಿಲ್ಲ ಅಂತ ಅದನ್ನು ನಮ್ಗೆ ಗೊತ್ತಾಗಬೇಕು. ಸೊ ಇಟ್ ಈಸ್ ಅ ವೆರಿ ಎಥಿಕಲ್ ಟ್ರಾನ್ಸ್ಪರೆಂಟ್ ಸೆಂಟರ್, ನೋ ನಾನ್ಸೆನ್ಸ್ ಸೆಂಟರ್, ಫುಲ್ಲಿ 100% ಟ್ರಾನ್ಸ್ಪರೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಸೆಟ್ ಮಾಡಿಬಿಟ್ಟು ಕಪಲ್ಸ್ನ ಹೆಲ್ಪ್ ಮಾಡೋಣ ಅಂತ ಆ ಉದ್ದೇಶದಿಂದ ವೃಕ್ಷ ಫರ್ಟಿಲಿಟಿ ಅಂತು ನಾವು 2.5 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ವಿ ಹ್ಯಾವ್ ಸ್ಟಾರ್ಟೆಡ್ 1 more ಸೆಂಟರ್ ಇನ್ ವೈಟ್ಫೀಲ್ಡ್, ಜಸ್ಟ್ 1 month ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಕಳೆದ 15-16 ವರ್ಷಗಳಿಂದ ಐ ಥಿಂಕ್ ಯು ಬೀನ್ ಅ ಡಾಕ್ಟರ್. ಹೌದು. ಓಕೆ, ಕಳೆದ 2.5 ವರ್ಷಗಳಿಂದ ಅವರು ತಮ್ಮದೇ ಸ್ವಂತ ಒಂದು ಕ್ಲಿನಿಕಲ್ ಅಂದರೆ ಈ ಒಂದು ಫರ್ಟಿಲಿಟಿ ಸೆಂಟರ್ನ ಶುರು ಮಾಡಿದರೆ. ಅದರ ಹೆಸರು ವೃಕ್ಷ ಅಂತ, ಅಂದರೆ ಕನ್ನಡದಲ್ಲಿ ವೃಕ್ಷ ಅಂತೀವಿ. ಸೊ ಒಂದು ವೃಕ್ಷ ಅಂದರೆ ಏನು ಹೇಳಿ, ಒಂದು ವೃಕ್ಷ ಅಂದರೆ ಅದು ನಾವು ಅದನ್ನು ನಿರೀಕ್ಷೆ ಮಾಡೋದು, ಅದು ಹೂ ಬಿಡುತ್ತೆ, ಹಣ್ಣಾಗುತ್ತೆ, ಮತ್ತೊಂದಷ್ಟು ಗಿಡಗಳು ಅದರಿಂದ ಹುಡ್ತವೆ. ವೃಕ್ಷ ಅನ್ನೋದೊಂದು ಸಮೃದ್ಧತೆಯ ಸಂಕೇತ, ಅದೇ ಹೆಸರು, ಅದರ ಸಲುವಾಗಿ ಇಟ್ಟಿದ್ದ ಹೆಸರು. ಓಕೆ, ಬಟ್ ಒಬ್ಬ ಡಾಕ್ಟ್ರಿಗೆ ನೀವೇನೇನು ಓದಿದ್ರಿ ಬೇಸಿಕಲಿ, ಚಿಕ್ಕದಾಗಿ ಹೇಳ್ಬೋದು ಅಂದರೆ? ನಾವು MBBS ಆದಮೇಲೆ PG ಪೋಸ್ಟ್ ಗ್ರ್ಯಾಜುಯೇಷನ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿನಲ್ಲಿ ಮಾಡಿದ್ವಿ. ಅದಾದಮೇಲೆ ನಾನು ಲ್ಯಾಪ್ರೋಸ್ಕೋಪಿ ಫೆಲೋಶಿಪ್ ಮಾಡಿ ಇನ್ಫರ್ಟಿಲಿಟಿನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ಇನ್ಫರ್ಟಿಲಿಟಿ ಸ್ಪೆಷಲೈಸೇಷನ್ಸ್ ಎಲ್ಲ ಮಾಡಿದ್ವಿ, ಫೆಲೋಶಿಪ್ ಮಾಡಿದ್ವಿ. ಓಕೆ. ಈ ಒಬ್ಬ ಡಾಕ್ಟರ್ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ನೀವು ಕೆಲಸ ಮಾಡ್ತಿದ್ರಿ, ಆಮೇಲೆ 2.5 ವರ್ಷದಿಂದ ನೀವು ನಿಮ್ಮದೇ ಆದ ವೃಕ್ಷ ಶುರು ಮಾಡಿದ್ರಿ. ಯಾಕೆ ಅನ್ನಿಸ್ತು ಹಾಗೆ ಡಾಕ್ಟ್ರೇ ನಿಮಗೆ?
ಸೊ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದವಾಗ ಪ್ರತಿಯೊಬ್ಬರು ಕಂಪನಿದು ಪ್ರತಿಯೊಬ್ಬರು ಹಾಸ್ಪಿಟಲ್ ಅವ್ರದ್ದು ಈ ಪ್ರಕಾರ ಮಾಡಬೇಕು ಅಂತ ಒಂದಿರುತ್ತೆ. ಫರ್ಟಿಲಿಟಿ ಅನ್ನೋದು ಇಸ್ ಅ ವೆರಿ ಡಿವೈನ್ ಫೀಲ್ಡ್. ಅದು ಒಂದು ದೈವದ ಮೂಲಕವಾಗಿ ಅದು ಆಶೀರ್ವಾದ ಇದ್ರೇನೆ ಅದು ನಾವು ಏನು ಮಾಡಿದ್ರೂ ಅದು ನ್ಯಾಚುರಲ್ ಇರಲಿ ಇಲ್ಲ ಹೈ ಎಂಡ್ ಟ್ರೀಟ್ಮೆಂಟ್ ಇರಲಿ. ಸ್ವಲ್ಪ ಜನಗೆ ಸಿಂಪಲ್ ಮಾತ್ರೆಗಳು ಕೊಟ್ಟರೆ ಆಗಿಬಿಡುತ್ತೆ, ಸ್ವಲ್ಪ ಜನಗೆ ಈ ಥರ. ಸೊ ಬೇಸಿಕ್ ಟ್ರೀಟ್ಮೆಂಟಿಂದನೂ ಆಗ್ಬೋದು ಅಂತ. ಅದು IVF ಸೆಂಟರ್ನಲ್ಲೇ ನಾನು ಕೆಲಸ ಮಾಡಬೇಕಂತ ಇಲ್ಲ, ಫರ್ಟಿಲಿಟಿ ಸೆಂಟರ್ನಲ್ಲಿ ನಾನು ಕೆಲಸ ಮಾಡಬೇಕು. ಓಕೆ, ನಾವೇ ಒಂದು ಸ್ವಲ್ಪ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಬಿಟ್ಟು ಈ ಥರ ಎಷ್ಟು ದಾಂಪತ್ಯಗಳನ್ನ ಅವ್ರಿಗೆ ಹೆಲ್ಪ್ ಮಾಡ್ಬೋದಂದರೆ ಅದು ಮಾಡೋಣ ಅಂತ ಆ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಕರೆಕ್ಟ್ ಎಥಿಕಲ್ ಪ್ರಾಕ್ಟೀಸ್ ಮಾಡಿ ART ಅಂತ ಸೆಂಟ್ರಲ್ ಗವರ್ಮೆಂಟ್ ಲಾ ಇದೆ ಈಗ. ಆ ಸೆಂಟ್ರಲ್ ಗವರ್ಮೆಂಟ್ ಲಾ ಪ್ರಕಾರ ಫಾಲೋ ಆಗಿ ಒಂದು ಸೆಂಟರ್ ಮಾಡೋಣ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ವೆರಿ ನೈಸ್. ಸೊ ಅಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ವ್ಯತ್ಯಾಸ ಹೇಳಿದರು. IVF ಸೆಂಟರ್ ಅಲ್ಲ, ಫರ್ಟಿಲಿಟಿ ಸೆಂಟರ್ ಅನ್ನೋದು. IVF ಅನ್ನೋದು ನಿಮ್ಮ ಗರ್ಭಧಾರಣೆಯ ಕೊನೆಯ ಹಂತ, ಅಂದರೆ ಎಲ್ಲ ದಾರಿಗಳು ಮುಗಿದ ಮೇಲೆ IVF ಮಾಡ್ತೀರಾ. ಸೊ ಕೆಲವೊಬ್ರಿಗೆ ನ್ಯಾಚುರಲ್ ಆಗಿ ಆಗುತ್ತೆ, ಇನ್ನೂ ಕೆಲವೊಬ್ರಿಗೆ ಇನ್ನೊಂದು ನೀವು ಹೇಳಿದ್ರಿ ಎರಡನೇದು IUI ಇಂದ ಆಗುತ್ತೆ, ಕೆಲವೊಬ್ರಿಗೆ ಮಾತ್ರ IVF-ನಿಂದ ಆಗುತ್ತೆ. ಸೊ ಹೀಗಾಗಿ ಯಾವುದು ದಾರಿಯಿಂದ ಮಕ್ಕಳಾಗಿ ಸಾಧ್ಯ ಆ ದಾರಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ತಮ್ಮ ಒಂದು ಮಾತಿನ ಅರ್ಥ ನನಗೆ. ಇನ್ನು ಈಗ ನಾವು ನಮ್ಮ ಭಾರತದಲ್ಲಿ ಒಂದಷ್ಟು ಹೇಗೆ ಮಕ್ಕಳ ಬಗ್ಗೆ ಒಂದು ಒಲವಿದೆಯೋ ಹಾಗೆ ಕೆಲವೊಂದು ತಪ್ಪು ತಿಳುವಳಿಕೆಗಳಿಂದಾಗಿ ತಪ್ಪು ವ್ಯಕ್ತಿಗಳ ಮೇಲೆ ಬ್ಲೇಮ್ ಮಾಡುವಂಥದ್ದೆಲ್ಲ ಇದೆ ನಮ್ಮ ದೇಶದಲ್ಲಿ. ಅದು ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳನ್ನ ನಾವು ಬ್ಲೇಮ್ ಮಾಡ್ತೀವಿ ಯೂಶ್ವಲಿ. ಮಕ್ಕಳಾಗಿಲ್ಲ ಅಂದರೆ ಒಂದು ಸಂಸಾರದಲ್ಲಿ ಅವಳು ಬಂಜೆ ಅನ್ನೋ ಮಾತು ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ವಿಚ್ ಇಸ್ ಅ ವೆರಿ ವೆರಿ ಹಾರ್ಶ್ ಆ್ಯಂಡ್ ವಿಚ್ ಇಸ್ ಅ ವೆರಿ ರೂಡ್ ಥಿಂಗ್ ಟು ಸೇ. ಗಂಡಸಿಗೆ ಆ ಥರದ್ದು ವರ್ಡೇ ಇಲ್ಲ ನಮ್ಮ ಹತ್ರ. ಗಂಡಸಿಗೆ ಯಾಕೆ ಅಂದರೆ ನಾವು ಅನಿಸುತ್ತೆ ಗಂಡಸಿಗೆ ಏನು ಸಮಸ್ಯೆ ಇಲ್ಲ, ಹೆಣ್ಣಿಗೆ ಸಮಸ್ಯೆ ಅನ್ನೋದು ಅಗೇನ್ ನಾ ಹೇಳ್ದಂಗೆ ಅತ್ಯಂತ ದೊಡ್ಡ ತಪ್ಪು ತಿಳುವಳಿಕೆ, ಮೂರ್ಖತನದ ಮಾತು. ದಯವಿಟ್ಟು ಯಾರು ಕೂಡ ಆ ಥರದ ವರ್ಡ್ಗಳನ್ನ ಯೂಸ್ ಮಾಡಬೇಡಿ, ಆ ಥರ ತಿಳ್ಕೊಳ್ಬೇಡಿ. ಸೊ ಒಂದು ಮಕ್ಕಳಾಗದೇ ಇದ್ದಾಗ ಗಂಡ ಹೆಂಡತಿಗೆ ಗಂಡನಲ್ಲೂ ಸಮಸ್ಯೆ ಇರ್ಬೋದು, ಹೆಂಡತಿಯಲ್ಲೂ ಸಮಸ್ಯೆ ಇರ್ಬೋದು, ಹೆಣ್ಣಿನಲ್ಲೂ ಸಮಸ್ಯೆ ಇರ್ಬೋದು, ಗಂಡಿನಲ್ಲೂ ಸಮಸ್ಯೆ ಇರ್ಬೋದು ಅಲ್ವಾ. ಸೊ ನಾನು 2 ಪ್ರಶ್ನೆಗಳನ್ನ ಕೇಳಬೇಕು. ಜಾಸ್ತಿ ಸಮಸ್ಯೆ ಯಾರಿಗಿರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ. ಈ ಒಂದು ಎಪಿಸೋಡಲ್ಲಿ ಹೆಣ್ಣಿನ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಸೊ ಮೊದಲನೇ ಪ್ರಶ್ನೆ, ಯಾರಿಗೆ ಜಾಸ್ತಿ ಸಮಸ್ಯೆ ಇರುತ್ತೆ? ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ದಿಸ್ ಟಾಪಿಕ್. ಥ್ಯಾಂಕ್ ಯು. ಇದು ಇಷ್ಟು ಅಪೋಹಗಳಲ್ಲಿ ಈ ಥರ ವರ್ಡ್ ಬಂಜೆತನ ಅನ್ನೋ ವರ್ಡ್ ಅನ್ನೋದು ನೀವು ಹೇಗೆ ಹೇಳಿದ್ರಿ, ಅದು ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಿಯರಿಂಗ್ ದಟ್ ಔಟ್. ಆ್ಯಂಡ್ ಎಲ್ಲರಿಗೆ ಈ ಥರ ಯೂಸ್ ಮಾಡಬಾರ್ದು ಅಂತ ಹೇಳಿದರೆ, ಯಾಕಂದರೆ ಅದು ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ನಾರ್ಮಲ್ ಲ್ಯಾಂಗ್ವೇಜ್ನಲ್ಲೇ. ಈಗ ಯಾರಿನಲ್ಲಿ ಜಾಸ್ತಿ ಸಮಸ್ಯೆಗಳಂದರೆ, ಐ ವಾಂಟ್ ಟು ಕ್ಲಿಯರ್ ದಿಸ್, 40% ಫಿಮೇಲ್ ಪ್ರಾಬ್ಲಮ್ ಇರುತ್ತೆ, 40% ಮೇಲ್ ಪ್ರಾಬ್ಲಮ್ ಇರುತ್ತೆ, 10%, 20% ಇಬ್ರುನಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಒಂದು ಮುಂಚೆ ಈ ಕಾಲನಲ್ಲಿ ಈ ಥರ ಇತ್ತು, ಬರೇ ಪ್ರಾಬ್ಲಮ್ ಅಂದ ತಕ್ಷಣ ಅತ್ತೆ ಅವರು ಇಲ್ಲ ಮದರ್ ಸೈಡ್ ಅವರೆಲ್ಲರೂ ಬರೇ ವೈಫ್ನ ಕರ್ಕೊಂಡು ಬರ್ತಿತ್ತು ಚೆಕಪ್ಗೆ. ಒಂದ್ಸಲ ಈ ಥರ ಮಕ್ಕಳಾಗ್ತಾ ಇಲ್ಲ ಡಾಕ್ಟರ್, ಒಂದ್ಸಲ ಚೆಕ್ ಮಾಡ್ರಿ ಅಂತ. ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದೀವಿ, ಕಪಲ್ ಥರನೇ ಬರ್ತಾ ಇದ್ದಾರೆ ಸುಮಾರು ಜನ. ಅವ್ರಿಗೆ ಗೊತ್ತಾಗಿದೆ ಈ ಥರ ಮೀಡಿಯಾ ಅವೇರ್ನೆಸ್ ಅನ್ನೋದು ಜಾಸ್ತಿ ಆಗಿದೆ, ಸೆಲೆಬ್ರಿಟೀಸ್ನು ಅವೇರ್ನೆಸ್ ಎಲ್ಲ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಜನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಲ್ಲ ಅಂದ್ರೂ ನಾವು ಹೇಳ್ತೀವಿ, ಇಲ್ಲ ಅಮ್ಮ ಪ್ರಾಬ್ಲಮ್ ಇಬ್ರುನಲ್ಲಿ ಇರ್ಬೋದು. ಸೊ ಈಗ ನಾವು ವೈಫ್ನ ಚೆಕ್ ಮಾಡಿದರೆ ಹಸ್ಬೆಂಡ್ನು ಅಷ್ಟೇ ಇಂಪಾರ್ಟೆಂಟ್, ಅವ್ರಿಗೂ ಚೆಕ್ ಮಾಡಬೇಕು. ಸೊ ಬೇಸಿಕ್ ಟೆಸ್ಟ್ ಫಸ್ಟ್ ಮಾಡ್ತೀವಿ, ಎಲ್ಲರಿಗೆ ಎಲ್ಲ ಪರೀಕ್ಷೆಗಳೇನು ಮಾಡಲ್ಲ. ಸೊ ಒಂದು ಸಿಂಪಲ್ ಟೆಸ್ಟ್, ಅದು ವೀರ್ಯ ಪರೀಕ್ಷೆಗಳು. ಅದು ನಿಮ್ಮ ಜನರಲ್ ಹೆಲ್ತ್ ಚೆನ್ನಾಗಿದೆ ಅಂದರೆ ಇದು ಒಂದು ಮಾಡಿದರೆ ನಮಗೆ ಹೇಗಿದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ 40% ಹೆಣ್ಮಕ್ಳಲ್ಲೂ ಪ್ರಾಬ್ಲಮ್ ಇರುತ್ತೆ, 40% ಗಂಡಸಲ್ಲೂ ಪ್ರಾಬ್ಲಮ್ ಇರುತ್ತೆ, ಇನ್ನು 20% ಇಬ್ಬರಲ್ಲೂ ಸಮಸ್ಯೆ ಇರುತ್ತೆ ಅನ್ನೋ ಮಾತನ್ನು ನಮ್ಮ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು ಹೇಳಿದರು. ಸೊ ಹೀಗಾಗಿ ಇದು ಒಂಥರ ಒಬ್ಬರ ಮೇಲೆ ಗೂಬೆ ಕೂರಿಸುವಂಥದ್ದಲ್ಲ ಅನ್ನೋದು ಒಂದು ತುಂಬ ಸ್ಪಷ್ಟವಾಗಿ ಗೊತ್ತಾಯ್ತು. ಎರಡನೇದು, ಹಿಂದಿನ ದಿನಗಳಲ್ಲಿ ಏನಾಗ್ತಿತ್ತು ಅಂದರೆ ಟೆಸ್ಟ್ ಮಾಡೋದಿರಲಿ, ಹೆಣ್ಣಿಗೆ ಸಮಸ್ಯೆ ಇದೆ ಅಂತ ಮುಂಚೆನೇ ಡಿಸೈಡ್ ಮಾಡಿಕೊಂಡು ಗಂಡಿಗೆ ಇನ್ನೊಂದು ಮದುವೆ ಮಾಡ್ತಿದ್ರು. ಅವಳಲ್ಲೂ ಮದುವೆ ಆಗಲಿ ಅಂದರೆ ಇನ್ನೊಂದು ಮದುವೆ ಮಾಡಿ, ಈ ಥರದ್ದು ನಾವು ಹಳ್ಳಿಗಳಲ್ಲಿ ನೋಡಿದ್ದೀವಿ. ಓಕೆ, ಆಗಿನ ಕಾಲ ಹಾಗಿತ್ತು, ಅಜ್ಞಾನ ಇತ್ತು, ತಿಳುವಳಿಕೆ ಇರಲಿಲ್ಲ, ಸೊ ಅದನ್ನು ಬಿಟ್ಬೋಣ. ಬಟ್ ಈಗ ನಮಗೆ ಎಲ್ಲ ತಿಳುವಳಿಕೆ ಇರೋದ್ರಿಂದ ಆ ಥರ ತಪ್ಪುಗಳನ್ನ ನಾವು ಮಾಡ್ತಾ ಇಲ್ಲ, ತುಂಬ ಜನ ಅದರಿಂದ ಹೊರಗಡೆ ಬಂದಿದ್ದಾರೆ. ಸೊ ಈಗ ನಾವು ಹೆಣ್ಣಿನ ಅಂದರೆ ಹೆಂಗಸಿನ ಬಗ್ಗೆ ನಾವು ಮಾತಾಡಿದ್ರೆ, ಹೆಣ್ಣಿನ ದೇಹ
ಮೋರ್ ಕಾಂಪ್ಲೆಕ್ಸ್ ಓಕೆ ಕಂಪೇರ್ ಟು ಮೇಲ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಅವಳು ಗರ್ಭಧರಿಸಿ ಮಗುನ ಇಟ್ಕೊಳ್ಬೇಕಾದ ಒಂದು ಶಕ್ತಿ ಸಾಮರ್ಥ್ಯ ಹೊಂದಬೇಕು ಅಂತಂದರೆ ಅದು ಸಿಂಪಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಹುಶಃ ಸಮಸ್ಯೆಗಳು ಕೂಡ ಅಲ್ಲಿ ಬರ್ಬೋದೇನೋ ಕೆಲವೊಂದು. ಸೊ ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ, ಹೆಣ್ಣಿನಲ್ಲಿ ಏನು ಸಮಸ್ಯೆಗಳು ಬರ್ತವೆ ಅಥವಾ ಇರ್ತವೆ? ಓಕೆ, ಮತ್ತು ಮನೆಯಲ್ಲಿರುವಂಥ ಹೆಣ್ಮಕ್ಳು, ಮದುವೆ ಆಗಿರುವಂಥ ಹೆಣ್ಮಕ್ಳು ಸೆಲ್ಫ್ ಡಯಾಗ್ನೋಸ್ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ, ನನಗೆ ಈ ಸಮಸ್ಯೆ ಇರಬಹುದಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಓಕೆ, ಫಸ್ಟ್ಲಿ ಏನಂದರೆ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಗೊತ್ತಾಗಬೇಕಂದ್ರೆ ಫಸ್ಟ್ ಥಿಂಗ್ ನೀವು ನೋಡಬೇಕು ನಿಮ್ಮ ಏಜ್. ವಯಸ್ಸು 30 ವರ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ನೀವು ಮಕ್ಕಳಿಗೆ 1 ವರ್ಷ ಟ್ರೈ ಮಾಡ್ತಾ ಇದ್ದೀರಿ ಆದರೂ ಆಗ್ತಾ ಇಲ್ಲ ಅಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಭೇಟಿ ಆಗಬೇಕು. ಎರಡನೇದು, ನಾವು ಇದಕ್ಕೆ ಮುಂಚೆ ಎಪಿಸೋಡ್ನಲ್ಲಿ ಮಾತಾಡಿದ ಋತುಚಕ್ರ ಪೀರಿಯಡ್ಸ್ ಅನ್ನೋದು ಅವ್ರಿಗೆ ತಿಂಗಳ ಕರೆಕ್ಟ್ ಬರ್ತಾ ಇದೆಯಾ ಬರ್ತಾ ಇಲ್ಲ ಅಂದರೆ ನೀವು ಡಾಕ್ಟರ್ನ ಭೇಟಿ ಆಗಬೇಕು. ಅಂದರೆ ನಿಮಗೆ ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮೂರನೇದು, ರಿಪೀಟೆಡ್ ಇನ್ಫೆಕ್ಷನ್ಸ್ ಬರ್ತಾ ಇದೆ ಅಂದ್ರೂ ಚೆಕ್ ಮಾಡ್ಕೋಬೇಕು. ನಾಲ್ಕನೇದು, ತೂಕ ಸಡನ್ ಆಗಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಮದುವೆ ಆದಮೇಲೆ ಅವ್ರಿಗೆ, ಆ್ಯಂಡ್ ದೆನ್ ಅವ್ರು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವರು ಶುಗರ್, ಥೈರಾಯ್ಡ್ ಇದೆಲ್ಲ ಬೇಸಿಕ್ ಟೆಸ್ಟ್, ಅದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಏನಾದರೂ ಪ್ರಾಬ್ಲಮ್ ಇದೆ ಅಂದ್ರೂ ಡಾಕ್ಟರ್ನ ಭೇಟಿ ಆಗಬೇಕು. ಇದು ಅಕಸ್ಮಾತ್ ಅವರಿಗೆ ಏನೂ ಗೊತ್ತಿಲ್ಲ, ಅವ್ರು ಈಗೀಗೆ ಪ್ಲ್ಯಾನ್ ಮಾಡೋಣ ಅನ್ಕೊತಾ ಇದ್ದಾರೆ ಅಂದರೆ ಈ ಪಾಯಿಂಟ್ಸ್ ಅವರು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಾ ಇದೆಯಾ ಇಲ್ಲ, ಅವ್ರ ಏಜ್, ದೆನ್ ರಿಪೀಟೆಡ್ ಇನ್ಫೆಕ್ಷನ್ಸ್, ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಇದೆಲ್ಲ ಅವರು ಚೆಕ್ ಮಾಡಿಕೊಂಡು ಡಾಕ್ಟರ್ನ ಭೇಟಿ ಆಗಬೇಕು. ಈಗ ಏನೇನು ಸಮಸ್ಯೆಗಳು ಇರ್ಬೋದು ಅಂದರೆ, ಫಸ್ಟ್ ಬೇಸಿಕ್ ಥಿಂಗ್, ನೀವು ನಾರ್ಮಲ್ ಆಗಿ ಒಂದು ಫಸ್ಟ್ ಟೈಮ್ ಪೀರಿಯಡ್ ಬಂದವಾಗ ಎಲ್ಲರಿಗೆ ಹುಟ್ಟುವಾಗಿಂದನೇ ಹೆಂಗಸರಿಗೆ ಪೀರಿಯಡ್ಸ್ ಇರಲ್ಲ. ಅವರು 13-14 ವರ್ಷ ಆದಮೇಲೆ ಅವ್ರಿಗೆ ಫಸ್ಟ್ ಟೈಮ್ ಪೀರಿಯಡ್ ಬರೋದು ಸ್ಟಾರ್ಟ್ ಆಗುತ್ತೆ. ಇದು ಪೀರಿಯಡ್ ಬರೋದು ಅಂದರೆ ಏನು? ನಮ್ಮ ಬಾಡಿನಲ್ಲಿ ಗರ್ಭಕೋಶ ಅಂತ ಯೂಟ್ರಸ್ ಅನ್ನೋದು ಇರುತ್ತೆ. ಈಗ ನಾವು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡಿದ್ವಿ, ಹೀಗೆ ನಮ್ಮ ಬಾಡಿ ಗರ್ಭಕೋಶನಲ್ಲಿ ಒಂದು ಚೆನ್ನಾಗಿ ಕುಷನ್ ಫಾರ್ಮ್ ಆಗುತ್ತೆ ಮಗು ಬಂದು ಕೂತ್ಕೊಳ್ಳಿಕ್ಕೆ. ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಆ ಕುಷನ್ ಎಲ್ಲ ಬಂದ್ಬಿಡುತ್ತೆ, ಅದನ್ನ ಪೀರಿಯಡ್ಸ್ ಅಂತ, ಋತುಚಕ್ರ ಅಂತ ಕರಿತೀವಿ. 1 ತಿಂಗಳು ಬಾಡಿ ವೇಟ್ ಮಾಡುತ್ತೆ, ಏನಾದರೂ ಅಲ್ಲಿ ಮಗು ಬರುತ್ತಾ ಅಂದರೆ ಝೈಗೋಟ್ ಬರುತ್ತಾ ಅಂತ ಹೇಳಿ, ಎಂಬ್ರಿಯೋ ಬರುತ್ತಾ ಅಂತ, ಬರಲಿಲ್ಲ ಅಂದ್ರೆ ಅದು ಆ ಕುಷನ್ ಎಲ್ಲ ಬಂದ್ಬಿಡುತ್ತೆ. ಆ ಕುಷನ್ನ ಎಂಡೋಮೆಟ್ರಿಯಂ ಅಂತ ಹೇಳ್ತೀವಿ. ಆ ಎಂಡೋಮೆಟ್ರಿಯಂ ಶೆಡಿಂಗ್ ಆಗ್ತಾ ಇದ್ರೆ, ಹೊರಗೆ ಬರ್ತಾ ಇದ್ರೆ ಅದನ್ನ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಇದು ಗರ್ಭಕೋಶ ಬಗ್ಗೆ. ಗರ್ಭಕೋಶ ಬಾಜು 2 ಕೈ ಥರ 2 ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ, ಟ್ಯೂಬ್ಸ್. ಅದರ ಬಾಜು ಮೊಟ್ಟೆ ಶೀಲ ಇರುತ್ತೆ. ಆ ಮೊಟ್ಟೆ ಶೀಲನಲ್ಲಿ ನಮಗೆ ರೌಂಡ್ ಬ್ಲ್ಯಾಕ್ ಫಾಲಿಕಲ್ಸ್, ಆ ಫಾಲಿಕಲ್ ಒಳಗಡೆ ಮೊಟ್ಟೆ ಇರುತ್ತೆ. ಸೊ ಇದನ್ನ ಮೊಟ್ಟೆ ಶೀಲ ಅಂತ ಅದಕ್ಕೆ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ 40 ವರ್ಷ ಅವ್ರಿಗೆ ಹುಡುಗಿಗೆ ಅಷ್ಟು ಜಾಸ್ತಿ ಮೊಟ್ಟೆಗಳಿರಲ್ಲ, 20 ವರ್ಷ ಹುಡುಗಿಗೆ ಜಾಸ್ತಿ ಇರುತ್ತೆ. ಈಗ ನಮಗೇನೂ ಗೊತ್ತಿಲ್ಲ, ಒಬ್ಬರು ಹುಡುಗಿ ಬಂದುಬಿಟ್ಟು, ಅಕ್ಕ ನನಗೆ ಹೀಗೆ ಮದುವೆ ಆಯಿತು, ನನ್ನ ಏಜ್ 20 ಇಯರ್ಸೇ, ನನಗೆ ಮಕ್ಕಳಾಗ್ತಾರ ಅಂದರೆ ನೀವೇನು ಹೇಳ್ತೀರಿ? ಯಾಕಾಗಲ್ಲಮ್ಮ, ಇಷ್ಟು ಚಿಕ್ಕ ಏಜ್ ನಿಮಗೆ ಡೆಫಿನೆಟ್ಲಿ ಮಕ್ಕಳಾಗ್ತಾರೆ. ಅದೇ 40ಗೆ 35, 40ಗೆ ನೀವೇನು ಹೇಳ್ತೀರಿ? ಸ್ವಲ್ಪ ಕಷ್ಟ ಆಗ್ಬೋದು, ನೀವು ಡಾಕ್ಟರ್ಗೆ ಹೋಗಿ ಒಂದ್ಸಲ ಭೇಟಿ ಆಗ್ರಿ ಅಂತ. ಏಜ್ ರಿಲೇಟೆಡ್ ಮೊಟ್ಟೆಗಳ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಈ ಅಂಡಾಶೀಲನಲ್ಲಿ ಎಷ್ಟು ಫಾಲಿಕಲ್ಸ್, ಅವ್ರ ಏಜ್ ಪ್ರಕಾರ ಎಷ್ಟಿರ್ಬೇಕು ಅಷ್ಟಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಜನರಲ್ ಹೆಲ್ತ್ ಜೊತೆ ಹಾರ್ಮೋನ್ ಟೆಸ್ಟ್ ಆ್ಯಂಡ್ ಇದು ಟೆಸ್ಟ್ ಮಾಡಬೇಕು. ಆ ಮೊಟ್ಟೆ ಶೀಲನಲ್ಲಿ ಪ್ರತಿ 1 ತಿಂಗಳು 1 ಫಾಲಿಕಲ್ ದೊಡ್ಡದಾಗಿ ರಪ್ಚರ್ ಆಗುತ್ತೆ, ರಿಲೀಸ್ ಆಗುತ್ತೆ. ಅದನ್ನು ಎಗ್ ರಿಲೀಸ್, ಓವ್ಯುಲೇಷನ್ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ಆ ಮೊಟ್ಟೆ ರಿಲೀಸ್ ಆಗಿದ್ದಾದ್ಮೇಲೆ ಅದು ಬರೀ ಒಂದೇ ದಿನ 24 ಅವರ್ಸೇ ಇರುತ್ತೆ. ಅದಾದಮೇಲೆ ಆ ಮೊಟ್ಟೆ ಸತ್ತು ಹೋಗುತ್ತೆ. ಆ ಟೈಮ್, ಆ 24 ಅವರ್ಸ್ನಲ್ಲಿ ಹಸ್ಬೆಂಡ್ ವೈಫ್ ಸೇರಿದ್ರೆ, ನ್ಯಾಚುರಲ್ ಆಗಿ ಟ್ರೈ ಮಾಡಿದರೆ, ಈ ವೀರ್ಯಣಗಳನ್ನೋದು, ಸ್ಪರ್ಮ್ಸ್ ಅನ್ನೋದು ಸ್ವಿಮ್ ಮಾಡ್ಕೊತ ಹೋಗಿ ಈ ಮೊಟ್ಟೆನ ಭೇಟಿಯಾಗುತ್ತೆ. ಎಲ್ಲಿ ಭೇಟಿಯಾಗುತ್ತೆ? ಟ್ಯೂಬ್ಸ್ನಲ್ಲಿ. ಈ ಟ್ಯೂಬಿಂದ ಕೆಲಸ ಏನು? ಆ ಮೊಟ್ಟೆನ ಇಟ್ಕೊಳ್ಳೋದು. ಸೊ ಟ್ಯೂಬ್ನಲ್ಲಿ ಭೇಟಿಯಾಗಿ ಅಲ್ಲಿ ಭ್ರೂಣ ಅನ್ನೋದು ಫಾರ್ಮ್ ಆಗುತ್ತೆ ಟ್ಯೂಬ್ನಲ್ಲಿ, ಆ್ಯಂಡ್ ದೆನ್ ಅದು ಗರ್ಭಕೋಶ ಒಳಗಡೆ ಬಂದ್ಬಿಟ್ಟು ಗರ್ಭಕೋಶನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇಫ್ ಇದು ಆಗಿಲ್ಲ, ಈದರ್ ಎಗ್ ರಿಲೀಸ್ ಆಗಿಲ್ಲ ಆರ್ ಎಗ್ ರಿಲೀಸ್ ಆಗಿದೆ, ಟ್ಯೂಬ್ನು ಇಟ್ಕೊಂಡಿದೆ, ಬಟ್ ಆ ಟೈಮ್ನಲ್ಲಿ ಅವ್ರ ಹಸ್ಬೆಂಡ್ ವೈಫ್ ಸೇರಿಲ್ಲ, ಆರ್ ಈ ಭ್ರೂಣ ಅನ್ನೋದು ಚೆನ್ನಾಗಿಲ್ಲ, ಅದು ಬಂದು ಗರ್ಭಕೋಶನಲ್ಲಿ ಕೂತ್ಕೊಂಡಿಲ್ಲ, ಗರ್ಭಕೋಶನಲ್ಲಿ ಪ್ರಾಬ್ಲಮ್ ಇದೆ ಏನಾದ್ರು ಅಂದ್ರೂ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಪ್ರಾಬ್ಲಮ್ಸ್ 3 ಕಡೆ ಇರ್ಬೋದು. ಒಂದು, ಎಗ್, ಮೊಟ್ಟೆ ಶೀಲನಲ್ಲಿ ಏನಾದ್ರು ತುಂಬ ಹಾರ್ಮೋನಲ್ ಪ್ರಾಬ್ಲಮ್ಸ್, PCOD ಅಂತ ಆ ಥರ ಪ್ರಾಬ್ಲಮ್ ಇದೆ, ಇಲ್ಲ ಮೊಟ್ಟೆನೇ ತುಂಬ ಕಡಿಮೆ ಇದೆ, ಅವ್ರ ಏಜ್ಗೆ ಎಷ್ಟಿರಬೇಕು ಅಷ್ಟಿಲ್ಲ, ತುಂಬ ಕಡಿಮೆ ಮೊಟ್ಟೆಗಳಿದೆ,
ಇಲ್ಲ ಏನಾದ್ರು ಬೇರೆ ಕಂಡೀಷನ್ಸ್ ಎಂಡೋಮೆಟ್ರಿಯೋಸಿಸ್ ಅಂತ ಆ ಥರ ಪ್ರಾಬ್ಲಮ್ಸ್ ಇದ್ರೂ ಎಗ್ ಕ್ವಾಲಿಟಿ ಕಡಿಮೆ ಇರುತ್ತೆ. ಎರಡನೇದು ಟ್ಯೂಬ್ಸ್. ಈಗ ರೋಡೇ ಬ್ಲಾಕ್ ಇದೆ ಅಂದರೆ ನಾವು ಹೇಗೆ ಹೋಗೋದು? ಕರೆಕ್ಟ್. ಸೊ ಎಗ್ ಆ್ಯಂಡ್ ಸ್ಪರ್ಮ್ ಭೇಟಿ ಆಗಲಿಕ್ಕೆ ಅಲ್ಲಿ ದಾರಿನೇ ಬ್ಲಾಕ್ ಇದೆ. ಸೊ ಆ ಟ್ಯೂಬ್ಸ್ನಲ್ಲಿ ಬಿಕಾಸ್ ಆಫ್ ವಾಟ್ ಎವರ್ ರೀಸನ್, ಇನ್ಫೆಕ್ಷನ್ ಮೂಲಕವಾಗಿ ಇದು ಆಗ್ಬೋದು, ಇಲ್ಲ ಎದೆಷನ್ ಸರ್ಜರಿ ಏನಾದ್ರು ಆಗಿದೆ, ಆ ಸರ್ಜರಿ ಮೂಲಕವಾಗಿ ಅದು ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೂ ಟ್ಯೂಬ್ ಬ್ಲಾಕ್ ಇರುತ್ತೆ. ಮೂರನೇದು ಯೂಟ್ರಸ್. ಈ ಗರ್ಭಕೋಶನಲ್ಲಿ ಏನಾದ್ರು ಗಡ್ಡೆ ಥರ ಫೈಬ್ರಾಯ್ಡ್ಸ್ ಅಂತ ಹೇಳ್ತಾರೆ. ಇಲ್ಲ ಸ್ವಲ್ಪ ಜನಗೆ ಏನಾಗುತ್ತೆ, ಅವ್ರು ಹುಟ್ಟುವಾಗಿಂದನೇ ಜೆನೆಟಿಕ್ ಆಗಿ 2 ಯೂಟ್ರಸ್ ಇರುತ್ತೆ. ಹೌದಾ? ಇಲ್ಲ ನಮಗೆ ಮೂಗು ಮಧ್ಯದಲ್ಲಿ ಹೇಗೆ ಸೆಪ್ಟಮ್ ಇದೆ ಆ ಥರ ಒಂದು ಸೆಪ್ಟಮ್ ಒಂದು ವಾಲ್ ಇರುತ್ತೆ. ಆ ಥರ ಏನಾದ್ರು ಗರ್ಭಕೋಶನಲ್ಲಿ ಪ್ರಾಬ್ಲಮ್ ಇದ್ರೂ ಪ್ರೆಗ್ನೆನ್ಸಿ ಆಗಲ್ಲ. ಆಗಿದ್ರೂ ಮಿಸ್ಕ್ಯಾರೇಜ್ ರಿಸ್ಕ್, ಅಬಾರ್ಷನ್ ರಿಸ್ಕ್ ಅದೆಲ್ಲ ಜಾಸ್ತಿ ಇರುತ್ತೆ. ಯಾಕೆ ಆ ಥರ 2 ಇರುತ್ತೆ? ಅದು ಹುಟ್ಟುವಾಗಿಂದನೇ ಅವ್ರಿಗೆ ಆ ಥರ. ಅವ್ರಿಗೇನು ಸೊಲ್ಯೂಷನ್ ಹಾಗಾದ್ರೆ? ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸ್ವಲ್ಪ ಜನಗೆ ಈಗ ನಮಗೆ ಈ ಥರ ಗರ್ಭಕೋಶ ಇರುತ್ತೆ, ಸ್ವಲ್ಪ ಜನಗೆ ಒಂದು ಸೈಡ್ಗೆ ಬೆಂಡ್ ಆಗಿ ಇರುತ್ತೆ, ಸ್ವಲ್ಪ ಜನಗೆ 2 ಯೂಟ್ರಸಸ್ ಸೆಪ್ರೇಟ್ ಆಗಿ ಇರುತ್ತೆ, ಸ್ವಲ್ಪ ಜನಗೆ 2 ಇರುತ್ತೆ, ಒಂದು ಚೆನ್ನಾಗಿರುತ್ತೆ, ಒಂದು ಚಿಕ್ಕದಾಗಿ ಇರುತ್ತೆ. ಸೊ ಅವ್ರಿಗೆ ತಿಂಗಳು ಋತುಚಕ್ರನ ಆಗುವಾಗ ಅದು ಬ್ಲೀಡಿಂಗ್ ಆಗಲಿಕ್ಕೆ ಜಾಸ್ತಿ ದಾರಿ ಇಲ್ಲ, ಸೊ ತುಂಬ ನೋವಿರೋದು, ಆ ಥರ ಅಬ್ನಾರ್ಮಲ್ ಯೂಟ್ರಸ್ ಜೆನೆಟಿಕ್ ಪ್ರಾಬ್ಲಮ್ಸ್ ಅನ್ನೋದು ಕಂಜನೈಟಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಆ ಥರ ಪ್ರಾಬ್ಲಮ್ಸ್ನೂ ಆಗ್ಬೋದು. ಓಕೆ. ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ವರ್ಡನ್ನು ಯೂಸ್ ಮಾಡಿದ್ರಿ, PCOD ಇರುತ್ತೆ ಅಂತ ಹೇಳಿದ್ರಿ ನೀವು. ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಎಸ್, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಇದ್ರ ಬಗ್ಗೆ ನಾವು ಇತ್ತೀಚಿನ ದಿನ ತುಂಬ ಕೇಳ್ತಾ ಇದ್ದೀವಿ. ಇದು ಏನು ಆ್ಯಕ್ಚುಲಿ ಅನ್ನೋದೊಂದು ಪ್ರಶ್ನೆ. ಎರಡನೇದು ಆಬ್ವಿಯಸ್ ಪ್ರಶ್ನೆ, ಇದು ಸಂತಾನೋತ್ಪತ್ತಿ ಮಾಡೋಕ್ಕೆ ಇದರಿಂದ ಏನು ಸಮಸ್ಯೆ ಆಗುತ್ತೆ? ಸೊ PCOD ಅನ್ನೋದು ಈಗ ತುಂಬ ಜಾಸ್ತಿ ನಾವು ಕೇಳ್ತಾ ಇದ್ದೀವಿ. ಹಿಂದಿನ ಕಾಲ ನಾವು ಇಷ್ಟೆಲ್ಲ ಏನೂ ಕೇಳಿಸ್ತಾ ಇಲ್ಲ. PCOD ಅಂದರೆ ಈಗ ನಮ್ಮದು ಓವರೀಸ್ನಲ್ಲಿ ನಾನು ಹೇಳಿದ್ನಿ, ಮೊಟ್ಟೆಶೀಲನಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ. ಅದು ಫಾಲಿಕಲ್ಸ್ ಅವ್ರ ಏಜ್ಗೆ ಇರಬೇಕು ಅಂತ ಇರುತ್ತೆ, 10 ಇರಬೇಕು, ಅವ್ರು 15 ಇರಬೇಕು. ಅವ್ರ ಏಜ್ಗೆ ಎಷ್ಟಿರಬೇಕು ಅದಕ್ಕಿಂತ ತುಂಬ ಜಾಸ್ತಿ ಇದ್ದರೆ ತುಂಬ ಜಾಸ್ತಿ ಫಾಲಿಕಲ್ಸ್. ಆ ಫಾಲಿಕಲ್ ಅನ್ನೋದು ರೌಂಡ್ ಬಲೂನ್ ಥರ ಇರುತ್ತೆ. ಫಾಲಿಕಲ್ ಒಳಗಡೆ ಎಗ್ಸ್ ಇರುತ್ತೆ. ಸೊ ಈ ಫಾಲಿಕಲ್ ಅನ್ನೋದು ಒಂದು ಸಿಸ್ಟ್ ಥರ ಕಾಣಿಸುತ್ತೆ ಸ್ಕ್ಯಾನ್ನಲ್ಲಿ ನೋಡಿದರೆ. ಫ್ಲೂಯಿಡ್ ಫಿಲ್ ಸಿಸ್ಟ್ ಅಂದರೆ ಫ್ಲೂಯಿಡ್ ಫಿಲ್ಡ್, ಯಾವುದೇ ಅದರಲ್ಲಿ ಫ್ಲೂಯಿಡ್ ಫಿಲ್ ಆಗಿದೆ, ನೀರೇನಾದ್ರು ತುಂಬಿದೆ ಅಂದರೆ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಸ್ಕ್ಯಾನ್ನಲ್ಲಿ ನಾವು ನೋಡುವಾಗ ತುಂಬ ಜಾಸ್ತಿ ಈ ಥರ ಫಾಲಿಕಲ್ಸ್ ಇದ್ದರೆ, ಪಾಲಿ ಅಂದರೆ ತುಂಬ, ಸಿಸ್ಟ್ ಅಂದರೆ ಇದು ಸಿಸ್ಟಿಕ್ ಥರ ಕಾಣಿಸ್ತಾ ಇದೆ. ಪಾಲಿಸಿಸ್ಟಿಕ್ ಇನ್ ದ ಓವರಿ ಅಂದರೆ ಅಂಡಶೀಲ. ಸೊ ಈ ಥರ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಪಾಲಿಸಿಸ್ಟಿಕ್ ಅಪಿಯರೆನ್ಸ್ ಇದೆ ನಿಮ್ಮದು ಮೊಟ್ಟೆಶೀಲದು ಅಂತ ಹೇಳ್ತಾರೆ. ಇದು ಇಫ್ ಇನ್ ಕೇಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನೂ ಇದೆ ಆಕೆಗೆ ಅಂದರೆ ದೆನ್ ನಾವು PCOD ಪ್ರಾಬ್ಲಮ್ ಇರ್ಬೋದು ನಿಮಗೆ ಅಂತ ನಾವು ಕನ್ಫರ್ಮ್ ಡಯಾಗ್ನೋಸಿಸ್ ಮಾಡ್ತೀವಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ? ಹಾರ್ಮೋನ್ಸ್ ಅಂದರೆ ನಮಗೆ ದೇಹದಲ್ಲಿ ನಮ್ಮ ಪ್ರತಿಯೊಂದು, ಈಗ ನಾನು ಕೈನೂ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಬ್ರೈನ್ ಸಿಗ್ನಲ್ ಮಾಡ್ತಾ ಇದೆ, ಅದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನೇ ಇನ್ಸ್ಟ್ರಕ್ಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿಬಿಟ್ಟು ಆ ಕೆಲಸ ಆಗುತ್ತೆ. ಹಾಗೆ ಈಗ ನಮ್ಮ ಬಾಡಿನಲ್ಲಿ ಏನಾದ್ರು ಮಾಡಬೇಕಂದ್ರೂ ಆಗಬೇಕು, ಫಂಕ್ಷನ್ ಆಗಬೇಕಂದ್ರೂ ಹಾರ್ಮೋನ್ ರಿಲೀಸ್ ಆಗಿ ಅದು ಹೋಗಿ ಅದರದ್ದು ಕೆಲಸ ಆಗುತ್ತೆ. ಸೊ ರೀಪ್ರೊಡಕ್ಷನ್ ಅನ್ನೋದು ರೀಪ್ರೊಡಕ್ಟಿವ್ ಸಿಸ್ಟಮ್ನ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಾರ್ಮೋನ್ಸ್ ಇದೆ. ಆ ಮೆಸೆಂಜರ್ಸ್, ಹಾರ್ಮೋನ್ಸ್ ಆರ್ ಮೆಸೆಂಜರ್ಸ್ ಆಫ್ ಅವರ್ ಬಾಡಿ. ಸೊ ಈ ಹಾರ್ಮೋನ್ಸ್ ಅನ್ನೋದು ಈಗ ಫಾರ್ ಮೆನ್ ಫೀಮೇಲ್ ಹಾರ್ಮೋನ್ಸ್ನೂ ಇರುತ್ತೆ, ಈಗ ಫೀಮೇಲ್ಸ್ಗೆ ಮೇಲ್ ಹಾರ್ಮೋನ್ಸ್ನೂ ಇರುತ್ತೆ. ಇದು ಬ್ಯಾಲೆನ್ಸ್ನಲ್ಲಿ ಇರಬೇಕು. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದ್ರು ಆಗಿದೆ ಅಂದರೆ ಈ ಥರ ಸಮಸ್ಯೆಗಳಾಗ್ಬೋದು. ಸೊ ಎಷ್ಟು ಇಂಬ್ಯಾಲೆನ್ಸ್ ಇದೆ ಅದರ ಪ್ರಕಾರ ಸಿವಿಯಾರಿಟಿ ಆಫ್ PCOD ಇರುತ್ತೆ. ಸ್ವಲ್ಪ ಜನಗೆ ಸ್ವಲ್ಪ ಮೈಲ್ಡ್ PCOD, ಸ್ವಲ್ಪ ಜನಗೆ ಸಿವಿಯರ್ PCOD, ಸ್ವಲ್ಪ ಜನಗೆ ಮಾಡ್ರೇಟ್ PCOD, ಅಷ್ಟು ಜಾಸ್ತಿ ಇಲ್ಲ ಅಷ್ಟು ಕಡಿಮೆ ಇಲ್ಲ ನಿಮಗೆ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ನಾವು ಮೆಡಿಕೇಶನ್ ಕೊಡಬೇಕಾ ಇಲ್ಲ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾ ಅಂತ ಹೇಳ್ತೀವಿ. ಇದು ಯಾಕೆ ಆಗ್ತಾ ಇದೆ ಡಾಕ್ಟರ್ ಅಂದರೆ 2 ಸಮಸ್ಯೆಗಳು. ಒಂದು ಲೈಫ್ ಸ್ಟೈಲ್. ಈಗ ಇತ್ತೀಚಿನದಲ್ಲಿ ನೀವು ನೋಡಿದರೆ ನಮ್ಮದು ಆಹಾರ, ನಮ್ಮದು ಪೊಲ್ಯೂಷನ್, ನಮ್ಮದು ಎಲ್ಲ ಎಷ್ಟು ಮೊಬೈಲ್ ಫೋನ್ ಯೂಸೇಜ್, ಎಕ್ಸಸೈಸ್ ಏನು ಮಾಡಲ್ಲ, ಇಲ್ಲ ಅಂದರೆ ತುಂಬ ಜಾಸ್ತಿ ಜಿಮ್ಗೆ ಹೋಗ್ಬಿಟ್ಟು ಎಲ್ಲ ಓವರ್ ಎಕ್ಸಸೈಸಸ್ ಅದೆಲ್ಲ ಇರುತ್ತೆ. ಎವ್ರಿಥಿಂಗ್ ಈಸ್ ಕಂಟ್ಯಾಮಿನೇಟೆಡ್. ಹೌದಾ? ಈಗ ಅನ್ನ ತಿನ್ನೋದು ಅನ್ನೋದು 10 ವರ್ಷ ಹಿಂದ್ಗಡೆ ಅನ್ನಗೆ ಈಗ ನಮಗೆ ಸಿಗೋದು ಅನ್ನಗೆ ಎಷ್ಟು ಡಿಫ್ರೆನ್ಸಸ್ ಇದೆ. ಆ್ಯಂಡ್ ಪ್ಲಸ್ ನಾವು ಅಷ್ಟು ಕೆಲಸ ಮಾಡಲ್ಲ. ನಮ್ಮ ಅಮ್ಮ ಅವರಮ್ಮ ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು. ನಮಗೀಗ ಪ್ರತಿಯೊಂದಕ್ಕೆ ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್ಸ್ ಅದೆಲ್ಲ ಥರ ಇದೆ. ಸೊ ವಿ ಡೋಂಟ್ ವರ್ಕ್ ಔಟ್ ದಟ್ ಮಚ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಕಾಸಿಂಗ್ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಇದು PCOD ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೆಕೆಂಡ್, ಓವರ್ ಡಯಾಗ್ನೋಸಿಸ್. ಕರೆಕ್ಟಾಗಿ ನೀವು ಡಯಾಗ್ನೋಸ್ ಮಾಡಿಲ್ಲ.
ಈಗ ನೀವು ಏಜ್ ಕಡಿಮೆ ಇದೆ, ಜಾಸ್ತಿ ಫಾಲಿಕಲ್ಸೇ ಕಾಣುತ್ತೆ. ಅದು ನೋಡಿದ ತಕ್ಷಣ PCOD ಪ್ರಾಬ್ಲಮ್ ಇದೆ ಅಂತ ಹೇಳಕ್ಕಾಗಲ್ಲ. ಸೆಕೆಂಡ್, ಇರ್ರೆಗ್ಯುಲರ್ ಪೀರಿಯಡ್ ತಿಂಗಳು ಋತುಚಕ್ರ ಕರೆಕ್ಟ್ ಆಗ್ತಾ ಇಲ್ಲ ಅಂದ್ರೂ PCOD ಪ್ರಾಬ್ಲಮ್. ಅದಕ್ಕೆ ಸುಮಾರು ಕಾರಣಗಳಿರುತ್ತೆ. ಸೊ ಈ ಥರ ಓವರ್ ಡಯಾಗ್ನೋಸಿಸ್ ಆಗೋದೂ ಪ್ರಾಬ್ಲಮ್ ಆಗಿದೆ. ಈಗ ಇದು ಲೈಫ್ ಸ್ಟೈಲ್. ಸೆಕೆಂಡ್ ಕಾಸ್ ಇಸ್ ಜೆನೆಟಿಕ್. ಈಗ ನಮ್ಮ ಅಪ್ಪ ಅಮ್ಮ ಕಡೆಯಿಂದ ಬರೋದು ಹೆರಿಡಿಟ್ರಿ ಅಂತೀವಿ. ಜೆನೆಟಿಕ್ ಅಂದರೆ ನೀವು ನಿಮ್ಮ ಅಮ್ಮ ಗರ್ಭಾಶಯನಲ್ಲಿ ಇದ್ದವಾಗ ಕಣ್ಣು ಮೂಗು ಎಲ್ಲ ಹೇಗೆ ಫಾರ್ಮ್ ಆಗುತ್ತೋ ಹಾಗೆ ಇದೆಲ್ಲ ಸ್ಟ್ರಕ್ಚರ್ಸ್ನು ಫಾರ್ಮ್ ಆಗುತ್ತೆ. ಬ್ರೈನ್ ಓವರಿ ಕನೆಕ್ಷನ್ನು ಫಾರ್ಮ್ ಆಗುತ್ತೆ. ಆ ಫಾರ್ಮೇಷನ್ ಟೈಮ್ನಲ್ಲಿ ಏನಾದರೂ ಮ್ಯೂಟೇಷನ್ ಆಗಿದ್ದರೆ ಈ ಥರ PCOD ಸಮಸ್ಯೆಗಳು ಬರ್ಬೋದು. ಸೊ ಅದನ್ನು ನೀವು ನಿಮ್ಮ ಜೀನ್ಸ್ನ ತೆಗೆದು ನಾವು ಬಿಸಾಕ್ಲಿಕ್ಕಾಗಲ್ಲ. ಕರೆಕ್ಟ್. ಸೊ ನಾವೇನು ಮಾಡಬೇಕು, ಆ ಪ್ರಾಬ್ಲಮ್ನ ನಿಮಗೆ ನಾವು ಮೆಡಿಸಿನ್ಸ್ ಇಲ್ಲ ಟ್ರೀಟ್ಮೆಂಟ್ ಆ ಪ್ರಕಾರ ಸಮಸ್ಯೆಗಳ ಪ್ರಕಾರ ನಾವು ಕೊಡ್ತೀವಿ. ಅದಾದಮೇಲೆ ನಿಮಗೆ ಮಗು ಆಗುತ್ತೆ, ಹೆಲ್ದಿಯಾಗಿ ಇರುತ್ತೆ. ಆಮೇಲೆ ಮೇ ಬಿ ಯು ಮೇ ಅಗೇನ್ ಗೆಟ್ ಬ್ಯಾಕ್ ಟು ಹ್ಯಾವಿಂಗ್ ಸಿಮ್ಟಮ್ಸ್. ಸೊ ಬೇಸ್ಡ್ ಆನ್ ದ ಪ್ರಾಬ್ಲಮ್, ಲೈಫ್ ಸ್ಟೈಲಾ ಇಲ್ಲ ಇದು ಅಂತ ನಮಗೆ ಟೆಸ್ಟ್ ಮಾಡಿ ನೋಡ್ಲಿಕ್ಕಾಗಲ್ಲ. ಬಟ್ ನಿಮಗೆ ಸಿವಿಯಾರಿಟಿ ಪ್ರಕಾರ ಇರುತ್ತೆ. ಮೋಸ್ಟ್ ಕಾಮನ್ಲಿ ಇದು 2 ರೀಸನ್. ಅದಕ್ಕೆ ಸ್ವಲ್ಪ ಜನ PCOD ಅವರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ ತಕ್ಷಣ ಅವ್ರ ಪೀರಿಯಡ್ ರೆಗ್ಯುಲರ್ ಆಗುತ್ತೆ, ಅವ್ರಿಗೆ ಮಗುನೂ ಆಗುತ್ತೆ, ಟ್ರೀಟ್ಮೆಂಟ್ ಅದೆಲ್ಲ ಏನೂ ಬೇಕಾಗಲ್ಲ. ಸೊ ನಾವು ಅದಕ್ಕೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ರಿ ಅಂತ. ಆಗಿಲ್ಲ ಅಂದರೆ ದೆನ್ ವಿ ಗೋ ಫಾರ್ ದ ಮೆಡಿಕೇಶನ್ ಪಾರ್ಟ್ ಆಫ್ ಇಟ್. ಓಕೆ. ಈ ಲೈಫ್ ಸ್ಟೈಲ್ ಚೇಂಜಸಲ್ಲಿ ಬೇಸಿಕಲಿ ಅಂದರೆ ವರ್ಕೌಟ್ ಮಾಡುವಂಥದ್ದು, ಹೆಲ್ದಿ ಫುಡ್ ತಿನ್ನೋಂಥ ಏನು ಬರುತ್ತೆ? ಹೌದು, 4 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಕರೆಕ್ಟಾಗಿ ಆಹಾರ. ಇದು ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಬಂದುಬಿಟ್ಟು ಈಗ ತುಂಬ ಜಾಸ್ತಿಯಾಗಿ ನಾವು ಆರ್ಡರ್ ಮಾಡೋದು ಎಲ್ಲ ಔಟ್ಸೈಡ್ ಫುಡ್ ಎಲ್ಲ ಜಾಸ್ತಿ. ನಾವು ಚಿಕ್ಕದಿದ್ದವಾಗ ಎಷ್ಟು ಸಲ ಹೋಗ್ತಿದ್ವಿ ಸರ್? ಹಾರ್ಡ್ಲಿ ನಾವು ವರ್ಷಕ್ಕೊಂದ್ಸಲ ಅಲ್ಲ, ಏನಾದ್ರು ಮದುವೆ ಇದೆ ಅಂದರೆ ಇಲ್ಲ ಬರ್ಡೇ ಇದೆ ಅಂದರೆ ಆ ಥರ ವೆರಿ ರೇರ್ ಆಗಿ. ಈಗ ಎಷ್ಟು ಇದೆ ಅಂದರೆ ಮಿಡ್ ನೈಟ್ ಕ್ರೇವಿಂಗ್ಸ್, ನೋ ಟೈಮ್, ನೋ ನಥಿಂಗ್, ಎಲ್ಲ ಶುಗರ್ ಜಾಸ್ತಿ ತಿನ್ನೋದು, ಡೆಸರ್ಟ್ಸ್ ಎಲ್ಲ ಜಾಸ್ತಿ, ಅನ್ಹೆಲ್ದಿ ಫುಡ್ ಎಲ್ಲ ಜಾಸ್ತಿ. ಸೊ ಕರೆಕ್ಟಾಗಿ ನೀವು ಹೆಲ್ದಿ ಫುಡ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು. ಎರಡನೇದು, ನೀವು ಕರೆಕ್ಟಾಗಿ ಎಕ್ಸಸೈಸ್ ಅಟ್ಲೀಸ್ಟ್ 1 hour, ಏನೋ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. 1 hour ಅಂದರೆ ಕಡಿಮೆ ಏನಲ್ಲ ಬಿಡಿ, ಸಾಕು. 1 hour ಅಂದರೆ ಮ್ಯಾಕ್ಸಿಮಮ್ ಅನ್ಸುತ್ತೆ ನನ್ನ ಪ್ರಕಾರ. ಮಿನಿಮಮ್ ಆಗಿ ನೀವು ಸ್ವಲ್ಪ ಅಟ್ಲೀಸ್ಟ್ ನೀವು ಬ್ರಿಸ್ಕ್ ವಾಕಿಂಗ್ ಮಾಡಿರಿ, ಮನೆಯಲ್ಲಿ ಸೂರ್ಯ ನಮಸ್ಕಾರ ಮಾಡಿರಿ, ಇಲ್ಲ ಏನಾದ್ರು ಆ ಥರ ಸಿಂಪಲ್ ಆಗಿ ನೀವು ಮಾಡ್ಕೊಂಡಿದ್ರೇ ಸಾಕು. ಬಟ್ 1 hour ನೀವು ನಿಮಗೋಸ್ಕರ ನೀವು ತೆಗೆದುಬಿಟ್ಟು ಎಕ್ಸಸೈಸ್ ಮಾಡಬೇಕು. ಮೂರನೇದು ಡಿಹೈಡ್ರೇಷನ್, ನೀರು ಕುಡಿಯಲ್ಲ. ಹೌದಾ? ಹೆಣ್ಮಕ್ಳು ಜಾಸ್ತಿ ಕುಡಿಯಲ್ಲ ನೀರು? ಹಾಗೇನಿಲ್ಲ, ಇಬ್ರು. ಈಗ ನೀರು ಅನ್ನೋದು ಆರ್ ಎನಿ ಫ್ಲೂಯಿಡ್. ಯಾಕೆ ಹೆಣ್ಮಕ್ಳು ಕುಡಿಯಲ್ಲ ನಾ ಹೇಳಿದೆ ಅಂದರೆ, ಅವ್ರಿಗೆ ಏನಂದರೆ ಈ ಬಾತ್ರೂಮ್ಗಳನ್ನ ಕಂಡ್ರೆ ಆಗಲ್ಲ. ಹೆಣ್ಮಕ್ಳನ್ನ ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಯಾಕೆ ಕುಡಿಯಲ್ಲ ಅಂದರೆ ಅವ್ರು ದೇ ಡೋಂಟ್ ವಾಂಟ್ ಟು ಗೋ ಟು ಬಾತ್ರೂಮ್ಸ್. ಹೊರಗಡೆ ಹೋದಾಗ ಅವ್ರಿಗೆ ಒಂದು ಫೋಬಿಯಾ ಇದೆ, ಚೆನ್ನಾಗಿರಲ್ಲ ಬಾತ್ರೂಮ್ಗಳು ಅಂಥೇಳಿ. ಆ್ಯಂಡ್ ದೆನ್ 4ನೇದು ನಿದ್ದೆ. ಫೋನ್ಸ್ ಎಲ್ಲ ಬಂದಾದಮೇಲೆ ಎಲ್ಲ ನಾವು ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್. ನಾವು ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ. ಮಿನಿಮಮ್ 6 to 8 hours ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಇದು 4 ವಿಷಯಗಳನ್ನ ನೀವು ಗಮನಿಸಿ ನೀವು ಕರೆಕ್ಟಾಗಿ ನೀವು ಕರೆಕ್ಟ್ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿದರೆ ಅದೇ ಸಾಕಾಗುತ್ತೆ. ಸೊ PCOD ಸಮಸ್ಯೆ ಏನು ಮತ್ತು ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕೂಡ ಹೇಳಿದರು ಮೇಡಮ್. ಈಗ ಕಳೆದ 15 ವರ್ಷಗಳಲ್ಲಿ ತುಂಬ ಜನ ಹೆಣ್ಮಕ್ಳನ್ನ ಭೇಟಿ ಮಾಡಿರ್ತೀರ, ಕಳೆದ 2-3 ವರ್ಷಗಳಲ್ಲಿ ತುಂಬ ಜನ ಹೆಣ್ಮಕ್ಳನ್ನ ಭೇಟಿ ಮಾಡಿರ್ತಿರಲ್ಲ. ನಿಮ್ಮ ಅಬ್ಸರ್ವೇಷನ್ ಏನೋ? ಬರೀ ನಾ ಹೆಣ್ಮಕ್ಳಿಗೆ ಬಗ್ಗೆನೇ ಕೇಳ್ತಾ ಇದ್ದೀನಿ. ಈಗಿನ ಕಾಲದ ಹೆಣ್ಮಕ್ಳು ಏನು ಸಮಸ್ಯೆಯನ್ನು ಬರ್ತಾರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಸಮಸ್ಯೆ ಅವ್ರು ಫೇಸ್ ಮಾಡ್ತಿರೋಂಥದ್ದು ಏನು ನಿಮ್ಮ ಪ್ರಕಾರ? ಐ ಫೀಲ್ ಈಗ ಕಾಲನಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಆಗಿದೆ ಸರ್. ಹಿಂದಿನ ಕಾಲನಲ್ಲಿ ಅಷ್ಟು ವರ್ಕ್ ಲೋಡ್ ಇರಲಿ ಫಾರ್ ವುಮೆನ್, ಬರೀ ಹೆಂಗಸರಿನಲ್ಲಿ ಹೇಳ್ತಾ ಇದ್ದೀನಿ ನಾನು, ಅಷ್ಟು ಸ್ಟ್ರೆಸ್ ಇರಲ್ಲ ಅಲ್ವಾ? ಬರೀ ಮನೆ ನೋಡ್ಕೊಳ್ಳೋದು ಬೇಕಂದರೆ ನೀವು ಅದ್ರ ಜೊತೆಗೆ ಆ ಕಾಲನಲ್ಲಿನೂ ಕೆಲಸ ಮಾಡ್ತಿದ್ರು. ಆವಾಗ್ಲೂ ವುಮೆನ್ ಆಂಟರ್ಪ್ರಿನರ್ಸ್ ಅದೆಲ್ಲ ಇರ್ತಿತ್ತು, ಅವ್ರಿಗೂ ಚಿಕ್ಕ ಚಿಕ್ಕ ಬಿಸ್ನೆಸ್ ಅದೆಲ್ಲ ಇತ್ತು. ಬಟ್ ಇಷ್ಟು ಟೆನ್ಷನ್ ಇದ್ರಿಲ್ಲ. ಈಗ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂದರೆ ಪ್ರತಿ ಒಂದಕ್ಕೆ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದು. ಹ್ಯಾಬಿಟ್ಸ್, ನೀವು ಎಷ್ಟು ಜನ ಒಂದು ಊರಿನಲ್ಲಿ ಇಷ್ಟು ಜನ ಫೀಮೇಲ್ ಪಾಪ್ಯುಲೇಷನ್ ಇದೆ ಅಂದರೆ ಅದರಲ್ಲಿ ನೀವು ಕೌಂಟ್ ಮಾಡ್ಬೋದು ಎಷ್ಟು ಜನ ತಂಬಾಕು ತಿಂತಾರೆ, ಎಷ್ಟು ಜನ ಸ್ಮೋಕಿಂಗ್, ಆಲ್ಕೋಹಾಲ್. ಈಗ ಇತ್ತೀಚಿನದಲ್ಲಿ ಎಷ್ಟು ಜನ ಸ್ಮೋಕಿಂಗ್, ಫೀಮೇಲ್ಸ್, ಆಲ್ಕೋಹಾಲ್ ಕನ್ಸಂಪ್ಷನ್, ಡ್ರಗ್ಸ್, ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಎಕ್ಸ್ಪೋಜರ್ ಆ್ಯಂಡ್ ಆಲ್ ಆಫ್ ದಟ್, ಆಲ್ ದೀಸ್ ಥಿಂಗ್ಸ್ ಆರ್ ಕಾಸಿಂಗ್ ಎನ್ ಎಫೆಕ್ಟ್. ಅದು ನಮ್ಮ ಹಾರ್ಮೋನ್ಸ್ ಮೇಲೆ ಸ್ಟ್ರೆಸ್ ಡೆಫಿನೆಟ್ಲಿ ಇಂಬ್ಯಾಲೆನ್ಸ್ ಕಾಸ್ ಮಾಡಿಬಿಟ್ಟು
ರಿಪ್ರೊಡಕ್ಷನ್, ಮೊಟ್ಟೆ ಕ್ವಾಲಿಟಿ ಮೇಲೆ ಇದೆಲ್ಲ ಇರುತ್ತೆ. ಆ್ಯಂಡ್ ಮೂರನೇದು ನಾವು ಡಿಸ್ಕಸ್ ಮಾಡಿರ್ತಾರೆ ಏಜ್. ಮದುವೆ ಮಾಡ್ಕೊಳ್ಳೋದೇ ಲೇಟ್. ಹಿಂದಿನ ಕಾಲ 20 ವರ್ಷಕ್ಕೆ ಆಲ್ರೆಡಿ ಒಂದು ಮಗುನೂ ಇರುತ್ತೆ. ಈಗ 30 ಆದಮೇಲೆ 40 ಆದಮೇಲೆ ಅವರು ಮಗು ಪ್ಲ್ಯಾನ್ ಮಾಡೋದು, 30 ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋದು. ಆಲ್ ದೀಸ್ ಥಿಂಗ್ಸ್ ತುಂಬ ಡಿಲೇ ಆಗ್ತಾ ಇದ್ರೂ ಆ ಏಜ್ ಪ್ರಕಾರನೂ ಕ್ವಾಲಿಟಿ ಎಲ್ಲ ಕಡಿಮೆ ಆಗ್ತಾ ಇದೆ. ನೀವು ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳಿದ್ರಲ್ಲ, ಈಗ ಗಂಡಸರು ತುಂಬ ಜನ ಹ್ಯಾಬಿಟ್ಸ್ ಎಲ್ಲ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಕರೆಕ್ಟಾಗಿ ಹೇಳಿದ್ರಿ. ಇದು ಅಂದರೆ ಇಂಪ್ಯಾಕ್ಟ್ ಇರುತ್ತಲ್ಲ, ಅದು ಹೆಣ್ಣಿನ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತಾ ಈ ಥರದ್ದು ಈ ಹ್ಯಾಬಿಟ್ಸ್ಗಳದು? ಜಾಸ್ತಿ ಅಂತ ಏನಿಲ್ಲ, ಬಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಅನ್ನೋದು ಪ್ರತಿಯೊಂದು ಆರ್ಗನ್ ಮೇಲೆ ಇರುತ್ತೆ. ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಿ ಅದರ ಪ್ರಕಾರ. ಈಗ ಮೇ ಬಿ ಈಗ ಇಬ್ಬರು ಇದ್ದಾರೆ, ಒಂದು ಆ್ಯಂಡ್ ಹಸ್ಬೆಂಡ್ ವೈಫ್ ಇಬ್ಬರು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಮೇ ಬಿ ಹಸ್ಬೆಂಡ್ ಓನ್ಲಿ 1-2 ಸಿಗರೇಟ್ ಸ್ಮೋಕ್ ಮಾಡಿದರೆ, ವೈಫ್ ಜಾಸ್ತಿ ಸ್ಮೋಕ್ ಮಾಡಿದರೆ ಆಕೆಗೆ ಜಾಸ್ತಿ ಎಫೆಕ್ಟ್ ಇರುತ್ತೆ. ಸ್ವಲ್ಪ ಕಡೆ ನಾವು ಏನು ನೋಡ್ತೀವಿ ಅಂದರೆ ವೈಫ್ ಸ್ಮೋಕಿಂಗ್ ಮಾಡಲ್ಲ, ಬಟ್ ಹಸ್ಬೆಂಡ್ದು ಸ್ಮೋಕಿಂಗ್ ಪ್ರಾಬ್ಲಮ್ ಕಡೆಯಿಂದ ಪ್ಯಾಸಿವ್ ಸ್ಮೋಕರ್ ಆಗ್ಬಿಡುತ್ತೆ. ಅದು ಸ್ಮೋಕ್ ಇನ್ಹೇಲ್ ಮಾಡಿ ಅದೆಲ್ಲ ಅದರಿಂದ ಪ್ರಾಬ್ಲಮ್ಸ್ನೂ ಆಗ್ಬೋದು. ಸೊ ನೀವು ಎಷ್ಟು ಎಕ್ಸ್ಪೋಜರ್ ಆಗಿದೆ ಅದ್ರ ಮೇಲೇನೂ ಇರುತ್ತೆ. ಸಂತಾನೋತ್ಪತ್ತಿಯ ಬಗ್ಗೆ, ಸಂತಾನಹೀನತೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಮಕ್ಕಳಾಗದಿರೋವಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಕಳೆದ 2 ಎಪಿಸೋಡ್ಗಳಲ್ಲಿ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಮತ್ತು ಹೆಣ್ಣಿಗೆ ಅಂದರೆ ಹೆಂಗಸಿಗೆ ಇರಬಹುದಾದ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಸ್ನೇಹ ಅವರು ಮಾತಾಡಿದ್ದಾರೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ಎಪಿಸೋಡ್ಗಳನ್ನ ನೋಡಿ, ಆಮೇಲೆ ಈ ಎಪಿಸೋಡನ್ನ ನೋಡಿ. ಈ ಒಂದು ಎಪಿಸೋಡಲ್ಲಿ ನಾನು ಗಂಡಸಿನ ಬಗ್ಗೆ ನಾನು ಮಾತಾಡ್ತೀನಿ. ಮುಂಚಿನ ಒಂದು ಎಪಿಸೋಡಲ್ಲಿ ನಾನು ಕೇಳಿದ್ದೆ ಎಷ್ಟು ಪರ್ಸೆಂಟೇಜ್ ಗಂಡಸಿಗೆ ಮತ್ತು ಹೆಂಗಸಿಗೆ ಸಮಸ್ಯೆ ಇರುತ್ತೆ ಅಂತ ಹೇಳಿದಾಗ ಅವರು ಆಲ್ಮೋಸ್ಟ್ 50% ಅನ್ನೋ ಮಾತನ್ನು ಹೇಳಿದರು. ಸೊ ಆಲ್ಮೋಸ್ಟ್ 50% ಅಂದರೆ ಸೊ ಗಂಡಸಲ್ಲೂ ಸಮಸ್ಯೆಗಳಿರ್ತವೆ. ಮಕ್ಕಳು ಆಗದೇ ಇರೋಕ್ಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ. ಸೊ ಹಾಗಾದರೆ ಏನು ಸಮಸ್ಯೆಗಳಿರ್ತವೆ ಗಂಡಸಿಗೆ ಅನ್ನೋದು ಪ್ರಶ್ನೆ, ಮತ್ತು ಏನು ಸೊಲ್ಯೂಷನ್ಗಳು ಅನ್ನೋದು ಪ್ರಶ್ನೆ. ಫಸ್ಟ್ ಏನು ಸಮಸ್ಯೆಗಳಂದರೆ, ನಾವು ಇದಕ್ಕೆ ಮುಂಚೆ ಮಾತಾಡಿದ ಥರ ಅವ್ರು ಏನಾದ್ರು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ವೈಫ್ದೇ ಫಸ್ಟ್ ಟೆಸ್ಟ್ ಮಾಡ್ಕೊತಾರೆ. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಅದೇ, ವೈಫ್ದೇ ಅಲ್ಲ, ನೀವು ಹಸ್ಬೆಂಡೂ ನಾವು ಚೆಕ್ ಮಾಡಬೇಕು. ಮಾಡಬೇಕಂದ್ರೆ ಅದರಲ್ಲಿನೂ 55% 60% ಜನ ಏನು ಮಾಡ್ತಾರೆ, ಬರೇ ವೀರ್ಯ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅವರು ಜನರಲ್ ಹೆಲ್ತ್ ಬಗ್ಗೆ ಮಾತೇ ಇಲ್ಲ ಅಲ್ಲಿ. ಅವರು ಹಿಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಮೇಡಮ್ ನಮಗೆ ಯಾಕೆ ಮೇಡಮ್ ಥೈರಾಯ್ಡ್ ಪ್ರಾಬ್ಲಮ್, ನಾವು ಫುಲ್ ಹೆಲ್ದಿ, ನಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹೇಗೆ ಗೊತ್ತು? ನೀವು ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಅಲ್ಲ ನಮ್ಗೆ ಗೊತ್ತಾಗುತ್ತೆ. ಇದು ಒಂದು ದೊಡ್ಡ ಮಿತ್ತಿದೆ, ಬರೀ ಫೀಮೇಲ್ಸ್ಗೆ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ ಅಂತ. ಶುಗರ್ ಬಂದ ತಕ್ಷಣ ನಮಗೆ ಸಿಮ್ಟಮ್ಸ್ ಇರುತ್ತಲ್ವಾ. ಸೊ ಸಿಮ್ಟಮ್ಸ್ ಏನಿಲ್ಲ ಅಲ್ಲ ಮೇಡಮ್, ಯಾಕೆ ಸುಮ್ಮನೆ ಮನಿ ವೇಸ್ಟ್ ಅಂತ. ಸೋ ಮೆನಿ ಆಫ್ ದ ಕಪಲ್ಸ್ ಅವರು ವೀರ್ಯ ಕಣಗಳೆಲ್ಲ ಕರೆಕ್ಟಾಗಿರುತ್ತೆ, ಬಟ್ ಇದೆಲ್ಲ ಥೈರಾಯ್ಡ್ ಸಮಸ್ಯೆ, ಶುಗರ್ ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಅವ್ರಿಗೆ ಸ್ಪರ್ಮ್ ಅಬ್ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ, DNA ಡ್ಯಾಮೇಜ್ ಆಗಿ ಇರುತ್ತೆ. ಸೊ ಫಸ್ಟ್ ಅವರು ಜನರಲ್ ಹೆಲ್ತ್ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ವೀರ್ಯ ಪರೀಕ್ಷೆ ಮಾಡಿಸ್ಕೋಬೇಕು. ಅದರಲ್ಲಿ 4 ನೋಡ್ತೀವಿ ಮೇನ್ಲಿ. ಕೌಂಟ್ ಎಷ್ಟಿದೆ, ಚಲನೆ ಶಕ್ತಿ ಎಷ್ಟಿದೆ, ಆಕಾರ ನಾರ್ಮಲ್, ಅದಕ್ಕೂ ಹೆಡ್, ಬಾಡಿ, ಟೇಲ್ ಅಂತ ಇರುತ್ತೆ. ಅದೆಲ್ಲ ಆಕಾರ ನಾರ್ಮಲ್ ಆಕಾರ, ಅದು ಮಿನಿಮಮ್ 4% ಚೆನ್ನಾಗಿರಬೇಕು, 4%. ಆ್ಯಂಡ್ 4ನೇ ಪಾಯಿಂಟ್, ಇನ್ಫೆಕ್ಷನ್ ಏನೂ ಇರಬಾರ್ದು, ಸೀಮೆನ್ ಇನ್ಫೆಕ್ಷನ್. ಸೊ ಇದೆಲ್ಲ ನಾವು ಚೆಕ್ ಮಾಡ್ತೀವಿ. ಎಲ್ಲಿ ಮಾಡಿಸ್ಬೇಕು ಅಂದರೆ ಫರ್ಟಿಲಿಟಿ ಸೆಂಟರ್ನಲ್ಲೇ ಮಾಡಬೇಕು. ವೀರ್ಯ ಪರೀಕ್ಷೆ ಅಂದ ತಕ್ಷಣ ನಿಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನಲ್ಲಿ ಆ ಥರ ಎಲ್ಲ ಲೋಕಲ್ ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್ನಲ್ಲಿ ಅಲ್ಲ. ಯು ಹ್ಯಾವ್ ಟು ಡೂ ಇಟ್ ಇನ್ ಅ ಫರ್ಟಿಲಿಟಿ ಸೆಂಟರ್. ಆ್ಯಂಡ್ರಾಲಜಿಸ್ಟ್ ಅಂದರೆ ಟ್ರೇನ್ಡ್ ಪರ್ಸನ್ಸ್ ಇರ್ತಾರೆ. ಅವ್ರು ಎಷ್ಟೋ ವರ್ಷ, 3 ವರ್ಷ 5 ವರ್ಷ ಓದಿರ್ತಾರೆ, ಅವ್ರಿಗೆಲ್ಲ ನಾಲೆಜ್ ಇರುತ್ತೆ. ಅವ್ರು ಕರೆಕ್ಟಾಗಿ ಅವ್ರ ಕಡೆಯಿಂದ ಚೆಕ್ ಮಾಡ್ಕೋಬೇಕು. ಈ ಟೆಕ್ನಿಷಿಯನ್ಸ್, ಪ್ಯಾಥಾಲಜಿಸ್ಟ್ ಅವರೆಲ್ಲನೂ, ಬ್ಲಡ್ ಡಾಕ್ಟರ್ ಅವರೆಲ್ಲ ನೋಡೋದು ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಅಲ್ಲ. ಸೊ ಕರೆಕ್ಟ್ ಸೆಂಟರ್ನಲ್ಲಿ ಚೆಕ್ ಮಾಡಬೇಕು. ಒಂದು ಪರೀಕ್ಷೆ ಇಫ್ ಇನ್ ಕೇಸ್ ಅಬ್ನಾರ್ಮಲ್ ಬಂದರೆ ಪ್ಲೀಸ್ ಇನ್ನೊಮ್ಮೆ ರಿಪೀಟ್ ಮಾಡಿಸ್ರಿ. ಯಾವಾಗ ರಿಪೀಟ್ ಮಾಡಿಸ್ಬೇಕು, ಮಿನಿಮಮ್ 1-3 ವಾರ ಗ್ಯಾಪ್ ತೊಗೊಂಡ್ಬಿಟ್ಟು ನೀವು ಇನ್ನೊಮ್ಮೆ ಒಳ್ಳೆ ಸೆಂಟರ್ನಲ್ಲಿ ರಿಪೀಟ್ ಮಾಡಿಸ್ರಿ. 2 ಅಬ್ನಾರ್ಮಲ್ ರಿಪೋರ್ಟ್ ಇದೆ ಅಂದರೆ ಯು ಹ್ಯಾವ್ ಟು ಮೀಟ್ ಡಾಕ್ಟರ್. ಸೊ ಏನು ಪ್ರಾಬ್ಲಮ್ ಇದೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ಗಳನ್ನ ಹೇಳ್ಬೋದು.
ಸೊ ಇದು ಮೇನ್ ಬೇಸಿಕ್ ಥಿಂಗ್ಸ್, ಜನರಲ್ ಹೆಲ್ತ್ ಆ್ಯಂಡ್ ವೀರ್ಯ ಪರೀಕ್ಷೆ. ಓಕೆ ಓಕೆ. ಈಗ ಜನರಲ್ ಹೆಲ್ತ್ ನೀವು ವೀರ್ಯ ಪರೀಕ್ಷೆನೇ ಮಾಡಿಸ್ಕೋತಾರೆ, ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ. ಜನರಲ್ ಹೆಲ್ತಲ್ಲಿ ಏನು ಸಮಸ್ಯೆಗಳಂದರೆ ಏನು ಸಮಸ್ಯೆಗಳಿಂದ ಈ ಒಂದು ಮಕ್ಕಳಾಗದೇ ಇರೋದು ಕಾರಣ ಆಗುತ್ತೆ? ನಾವು ಹೇಳಿದ್ರೆ ತುಂಬ ಕಾಮನ್ ಶುಗರ್, ಡಯಾಬಿಟಿಸ್. ಓಕೆ. ಇಂಡಿಯಾನಲ್ಲಿ ಈಗ ನಮಗೆ ಇದು ಆಹಾರದಿಂದ ಇದರೆಲ್ಲ ಪ್ರಾಬ್ಲಮ್ಸಿಂದ ನಮಗೆ ಡಯಾಬಿಟಿಸ್ ಅನ್ನೋದು ಈಗ ಇಂಡಿಯಾ ಇಸ್ ಬಿಕಮಿಂಗ್ ಒನ್ ಆಫ್ ದ ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಆಫ್ ಡಯಾಬಿಟಿಸ್. ಇಷ್ಟು ಕಾಮನ್ ಆಗಿದೆ. ಸೊ ಡಯಾಬಿಟಿಸ್ ಚೆಕ್ ಮಾಡ್ಕೋಬೇಕು, ಥೈರಾಯ್ಡ್ ಪ್ರಾಬ್ಲಮ್ ಚೆಕ್ ಮಾಡ್ಕೋಬೇಕು, ಅವರು ಬ್ಲಡ್ ಏನಾದ್ರು ಎಲ್ಲ ಸರಿ ಇದೆಯಾ ಅಂತ ಹಿಮೋಗ್ಲೋಬಿನ್ ಅದು ಚೆಕ್ ಮಾಡ್ತೀವಿ ಅಷ್ಟೇ. ಇದು ಮೋಸ್ಟ್ ಕಾಮನ್ ಥಿಂಗ್ಸ್ ನೀವು ಚೆಕ್ ಮಾಡೋದು. ಇದರಲ್ಲಿ ಏನಾದ್ರು ಸಮಸ್ಯೆಗಳಿದ್ದರೆ ಅದನ್ನು ನಾವು ಕಂಟ್ರೋಲ್ ಮಾಡಿ ದೆನ್ ನೀವು ವೀರ್ಯ ಪರೀಕ್ಷೆಗಳು ಮಾಡಿಸ್ರಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಅಬ್ನಾರ್ಮಲೇ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದು ವೀರ್ಯ ಪರೀಕ್ಷೆನಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಪ್ರಕಾರ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗೇ ಹೇಳ್ತೀವಿ. ಹಾರ್ಮೋನ್ ಪರೀಕ್ಷೆಗಳೇನಾದ್ರು ಮಾಡಬೇಕಾ, ಇಲ್ಲ ಬೀಜ ಎಲ್ಲಿಂದ ಸ್ಪರ್ಮ್ ಉತ್ಪತ್ತಿ ಆಗುತ್ತೋ, ಟೆಸ್ಟಿಸ್ ಅನ್ನೋದು, ಸ್ಕ್ರೋಟಮ್ ಅನ್ನೋದು ಔಟ್ಸೈಡ್ ದ ಬಾಡಿ ಇರುತ್ತೆ. ಈಗ ಸ್ವಲ್ಪ ಜನ ಆಕ್ಯುಪೇಷನಲ್ ಅಂದರೆ ಈಗ ಡ್ರೈವರ್ ಕೆಲಸ ಮಾಡೋರು, ಫ್ಯಾಕ್ಟ್ರೀಸ್ನಲ್ಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಹೀಟ್ ಎಕ್ಸ್ಪೋಜರ್ ಜಾಸ್ತಿ. ಕರೆಕ್ಟ್. ಈಗ ಪೇಂಟರ್ಸ್, ಅವ್ರಿಗೆ ಈ ಪೇಂಟ್ನಲ್ಲಿ ಕೆಮಿಕಲ್ಸ್ ಎಕ್ಸ್ಪೋಜರ್ ಎಲ್ಲ ಜಾಸ್ತಿ. ಸೊ ಅದೆಲ್ಲ ಆಲ್ ದಿಸ್ ಆಕ್ಯುಪೇಷನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂ ಅವ್ರಿಗೆ ಡೆಫಿನೆಟ್ಲಿ ಅಬ್ನಾರ್ಮಲ್ ಆಗಿ ಬರುತ್ತೆ. ಸೊ ಅವ್ರದ್ದು ಹಿಸ್ಟ್ರಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಫಾರ್ಮರ್ಸ್ ಪೆಸ್ಟಿಸೈಡ್ಸ್ ಎಕ್ಸ್ಪೋಜರ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆಕ್ಯುಪೇಷನಲ್ ಹಿಸ್ಟ್ರಿ ಕಡೆಯಿಂದ ಅವ್ರ ಹ್ಯಾಬಿಟ್ಸ್, ಅವ್ರ ಮೆಡಿಸಿನ್ಸ್, ಸ್ವಲ್ಪ ಜನ ಆಂಗ್ಸೈಟಿ ಡಿಪ್ರೆಷನ್ಗೆ ಎಲ್ಲ ಮಾತ್ರೆಗಳು ತೊಗೋತಾರೆ. ಸೊ ಅದರಿಂದನೂ ಅವ್ರದ್ದು ವೀರ್ಯ ಮೇಲೆ ಎಫೆಕ್ಟ್ ಇರ್ಬೋದು. ಸೊ ಇದೆಲ್ಲ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ಎಲ್ಲ ತೊಗೊಂಡಿದ್ದಾದಮೇಲೆ ಅವ್ರ ಬೇಸಿಕ್ ಹೆಲ್ತ್ ನೋಡಿ ದೆನ್ ವೀರ್ಯ ಪರೀಕ್ಷೆ ನೋಡಿ ಅದರ ಪ್ರಕಾರ ನಾವು ನೆಕ್ಸ್ಟ್ ಸ್ಟೆಪ್ಸ್ ಇನ್ನೇನಾದ್ರು ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾ ಇಲ್ಲ ಅಂತ ಹೇಳ್ಬೋದು. ಓಕೆ. ಈಗ ನೀವು ನಾಲ್ಕು ವಿಚಾರಗಳನ್ನ ಹೇಳಿದ್ರಿ. ಅಂದರೆ ವೀರ್ಯ ಪರೀಕ್ಷೆ ಮಾಡಿದ ಮೇಲೆ ಏನು ಸಮಸ್ಯೆಗಳು ಬರ್ತಾವೆ ಅನ್ನೋದು ಹೇಳಿದ್ರಿ. ಅದು ಇನ್ಫೆಕ್ಷನ್ ಏನಾದರೂ ಇದೆಯಾ, ಅದಕ್ಕೆ ಮೊಟಾಲಿಟಿ ಅಂತ ಹೇಳಿದ್ರೆ ಅಂದರೆ ಚಲನೆ ಮಾಡುವಂಥದ್ದು ಇರ್ಬೋದು, ಅದು ನೋಡೋಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈ ಥರ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ. ಸೊ ಇವೆಲ್ಲವೂ ಸರಿ ಮಾಡಬಹುದಾದ ಸಮಸ್ಯೆಗಳ, ಇದನ್ನೆಲ್ಲ ವಿ ಕ್ಯಾನ್ ರೆಕ್ಟಿಫೈ ದೀಸ್ ಥಿಂಗ್ಸ್. ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್. ಈಗ ಯಾಕೆ ಇದು ಕಡಿಮೆ ಇದೆ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಬೀಜನಲ್ಲಿ ಅದು ಉತ್ಪತ್ತಿ ಆಗುತ್ತೆ, ಸ್ಪರ್ಮ್ಸ್. ಸೊ ಫಾರ್ ವುಮೆನ್ ಅದು ಹೆಂಗಸರಿಗೆ ಅದು ಬೇರೆ. ನಾವು ಹುಟ್ಟುವಾಗಲೇ ಇಷ್ಟು ಮೊಟ್ಟೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟಿಂದ ಬ್ಯಾಂಕ್ ಥರ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ. ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಅದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಫಾರ್ ಮೆನ್ ಇಟ್ ಇಸ್ ನಾಟ್ ಲೈಕ್ ದಟ್. ಅವ್ರಿಗೆ ಏನಂದರೆ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆ ಬೀಜನಲ್ಲಿ ಟೆಸ್ಟಿಸ್ನಲ್ಲಿ ಒಂದು ಫ್ಯಾಕ್ಟ್ರಿ ಥರ ಅದು. ಸೊ ಆ ಪ್ರೊಡಕ್ಷನ್ ಅನ್ನೋದು ಏನಾದ್ರು ಪ್ರಾಬ್ಲಮ್ಮಾ, ಇಲ್ಲ ಅದು ಪ್ರೊಡ್ಯೂಸ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಯಾವುದಿರುತ್ತೆ, ಡಕ್ಟ್ಸ್ ಏನಾದ್ರು ಇರುತ್ತೆ, ಅದು ಬ್ಲಾಕ್ ಇದೆಯಾ ಅಂತ ನಾವು ಸಮಸ್ಯೆಗಳನ್ನ ಚೆಕ್ ಮಾಡಬೇಕು. ಸೊ ಇದು ಹೇಗೆ ಗೊತ್ತಾಗುತ್ತೆ? ಒಂದು ನಾವು ಬೇಸಿಕ್ ಸ್ಕ್ಯಾನ್ ಮಾಡಿಸ್ತೀವಿ, ಸ್ಕ್ರೋಟಮ್ ಸ್ಕ್ಯಾನ್. ಏನಾದ್ರು ಬ್ಲಡ್ ಫ್ಲೋ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ, ರಕ್ತಗಳೇನಾದ್ರು ಬ್ಲಾಕೇಜ್ ಆಗಿದೆಯಾ, ವೆರಿಕೋಸೀಲ್ ಅಂತ ಏನಾದ್ರು ಸಮಸ್ಯೆ ಇದೆಯಾ. ಎರಡನೇದು ಹಾರ್ಮೋನ್ಸ್ ಟೆಸ್ಟ್. ಹಾರ್ಮೋನ್ಸ್ ಕರೆಕ್ಟಾಗಿ ಇದೆ ವ್ಯಾಲ್ಯೂ ಅಂದರೆ ಉತ್ಪತ್ತಿ ಚೆನ್ನಾಗಿ ಆಗ್ತಾ ಇದೆ, ಬ್ಲಾಕೇಜ್ ಏನಾದ್ರು ಇದೆ ಅಂತ. ಹಾರ್ಮೋನ್ಸೇ ಪ್ರಾಬ್ಲಮ್ ಇದೆ ಅಂದರೆ ಫ್ಯಾಕ್ಟ್ರಿನೇ ಕೆಲಸ ಮಾಡ್ತಾ ಇಲ್ಲ, ಸ್ಪರ್ಮ್ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ. ಸೊ ಇದೆಲ್ಲ ಯಾಕೆ ಅದರ ಪ್ರಕಾರ ನಾವು ಡಿಸ್ಕಸ್ ಮಾಡ್ಬೋದು. ಬ್ಲಾಕೇಜ್ ಇದೆ ಅಂದರೆ ಬ್ಲಾಕೇಜ್ ಯಾಕಾಗುತ್ತೆ? ಇನ್ಫೆಕ್ಷನ್ ಇದ್ದರೆ ಬ್ಲಾಕ್ ಏನಾದ್ರು ಆಗ್ಬೋದು ಬಾಡಿನಲ್ಲಿ. ಇಲ್ಲ ಅವ್ರೇನಾದ್ರು ಆಪ್ರೇಷನ್, ಸರ್ಜರಿ, ಈಗ ಹರ್ನಿಯಾ ಆಪ್ರೇಷನ್ ಅನ್ನೋದು ಇಲ್ಲ ಬೇರೆ ಏನಾದ್ರು ಆಪ್ರೇಷನ್ ಆಗಿದೆ ಅಂದರೆ ಆವಾಗ ಬ್ಲಾಕೇಜ್ ಆಗ್ಬೋದು, ಹೀಲಿಂಗ್ ಆವಾಗ ಸ್ಟ್ರಿಕ್ಚರ್ಸ್ ಎಲ್ಲ ಆಗಿ. ಮೂರನೇದು ಏನಾದ್ರು ಅವರು ಚಿಕ್ಕದಿದ್ದವಾಗ ಪೆಟ್ಟು ಬಿದ್ದರೆ, ಇಲ್ಲ ಏನಾದ್ರು ಏನಂತಾರೆ ಮಮ್ಸ್ ಇನ್ಫೆಕ್ಷನ್ ಎಲ್ಲ ಚಿಕ್ಕವಾಗ ಬರುತ್ತೆ, ಅದು ಚೆನ್ನಾಗಿ ಹೀಲ್ ಆಗಿಲ್ಲ ಅಂದ್ರೂ ಅದರಿಂದ, ಆ ಥರ ಸುಮಾರು ರೀಸನ್ಸಿಂದ ಇದು ಬ್ಲಾಕೇಜಸ್ ಎಲ್ಲ ಆಗ್ಬೋದು. ಸ್ವಲ್ಪ ಜನಗೆ ಹುಟ್ಟುವಾಗಿಂದನೇ ಅದು ಡಕ್ಟ್ಸೇ ಇರಲ್ಲ, ಜೆನೆಟಿಕ್ ಪ್ರಾಬ್ಲಮ್ನೂ ಇರ್ಬೋದು. ಇದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಕೆಲಸ ಅನ್ನೋದು ಆಗ್ತಾ ಇಲ್ಲ ಅಂದರೆ ಅದು ಕ್ಯಾನ್ ಹ್ಯಾಪನ್ ಇದರ್ ಜೆನೆಟಿಕಲಿ, ಅವ್ರಿಗೆ ಪ್ರೊಡಕ್ಷನ್ ಮುಂಚೆಯಿಂದನೇ ಇಲ್ಲ, ಆರ್ ಈಗ ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಜನ ತುಂಬ ಮಸಲ್ಸ್ ಬಾಡಿ ಬಿಲ್ಡಿಂಗ್ಗೆ ಎಲ್ಲ ಸ್ಟೀರಾಯ್ಡ್ಸ್ ತೊಗೋತಾರೆ, ಇಲ್ಲ ಬೇರೆ ಮೆಡಿಸಿನ್ಸ್ ಎಲ್ಲ ತೊಗೋತಾರೆ. ಅದರಿಂದ ಇದು ಹಾರ್ಮೋನ್ಸ್ ಎಲ್ಲ ಹ್ಯಾಂಪರ್ ಆಗಿಬಿಟ್ಟು ಅವ್ರದ್ದು ಟೆಸ್ಟಿಸ್ ಸ್ಪರ್ಮ್ ಪ್ರೊಡಕ್ಷನ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ. ಸೊ ಈ ಥರ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಏನು ಕೊಡಬೇಕಂತ ಹೇಳ್ಬೋದು.
ಸೊ ಹಾಗೆ 4 ಸಮಸ್ಯೆಗಳ ಬಗ್ಗೆ ಹೇಳಿದರು ಮತ್ತು ಅದರ ಪರಿಹಾರಗಳ ಬಗ್ಗೆ ಕೂಡ ಹೇಳಿದರು. ಈ ಸಮಸ್ಯೆಗಳು ಉದ್ಭವಗೊಳ್ಳಕ್ಕೆ ಏನು ಕಾರಣಗಳಿರಬಹುದು ಅನ್ನೋ ಮಾತನ್ನು ಕೂಡ ಹೇಳಿದರು. ಈಗ ಯೂಶ್ವಲಿ ಅಂದರೆ ಗಂಡ ಹೆಂಡತಿ ಇಬ್ಬರು ಬಂದಾಗ ಸೊ ನೀವಿಬ್ಬರನ್ನೂ ಟೆಸ್ಟ್ ಮಾಡ್ತೀರಾ ಮತ್ತು ಯಾರ ಹತ್ರ ಸಮಸ್ಯೆ ಇದೆ ಆ ಸಮಸ್ಯೆಗೆ ನೀವು ಅದಕ್ಕೆ ಏನು ಟೆಸ್ಟ್ ಬೇಕು ಹೇಳ್ತೀರಾ. ನನ್ನ ಒಂದು ಪ್ರಶ್ನೆ ಏನಂತಂದರೆ, ಈಗ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳುವಾಗ ಅಂದರೆ ಈಗ ಎಲ್ರಿಗೂ ಒಂದು ಹಿಂಜರಿಕೆ ಇರುತ್ತಲ್ಲ, ಅಂದರೆ ನೀನು ಫಸ್ಟ್ ಮಾಡಿಸ್ಕೊಂಬಿಡು, ಫಸ್ಟ್ ನಿಮ್ಮ ನೋಡೋಣ. ಸೊ ಆ ಥರ ಗಂಡು ಮತ್ತು ಹೆಣ್ಣು ಯಾರು ತುಂಬ ದೇ ಆರ್ ನಾಟ್ ವೆರಿ ಕಂಫರ್ಟಬಲ್ ವಿತ್ ದ ಟೆಸ್ಟ್, ಆ ಥರ ಗಂಡಸಿಗೆ ಜಾಸ್ತಿ ಕಂಫರ್ಟಬಲ್ ಇರಲ್ವಾ? ಮುಂಚೆ ಇತ್ತು, ಈಗ ಟು ಬಿ ಆನೆಸ್ಟ್ ಅಷ್ಟು ಏನು ಅನಿಸ್ತಾ ಇಲ್ಲ. ಬಟ್ ನಾವು ಸ್ವಲ್ಪ ಅವ್ರ ಮೆಂಟ್ಯಾಲಿಟಿ ಡಿಫ್ರೆಂಟ್ ಇರುತ್ತೆ. ಬರೀ ಓದಿದ ಜನನೇ ಅವ್ರಿಗೇನೆ ಎಜುಕೇಟೆಡ್ ಪೀಪಲೇ ಈ ಥರ ಅವರೆಲ್ಲ ಬರ್ತಾರೆ ಎಲ್ಲ ಟೆಸ್ಟ್ ಮಾಡಿಸ್ಕೊತಾರಂತ ಇಲ್ಲ. ಸಮ್ಟೈಮ್ಸ್ ನಾವು ಏನು ಜಾಸ್ತಿ ನೋಡಿದ್ವಿ, ಯಾರಿಗೆ ಹಳ್ಳಿ ಜನ ಅವರು ಆ್ಯಕ್ಚುಲಿ ಬಂದುಬಿಟ್ಟು ಟೆಸ್ಟ್ ಮಾಡಿಸ್ಕೊತಾರೆ. ಓವರ್ ಎಜುಕೇಟೆಡ್ ಪೀಪಲ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಮಿಕ್ಸ್ಡ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ಯೋರ್ ಥಿಂಕಿಂಗ್ ಅಲ್ವಾ. ಸೊ ಈಗ ಇತ್ತೀಚಿನದಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಕಂಫರ್ಟಬಲ್, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರದು ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಸ್ವಲ್ಪ ಜನನಲ್ಲಿ ಈಗಲೂ ಇದೆ, ಫಸ್ಟ್ ವೈಫ್ದು ಚೆಕ್ ಮಾಡಿರಿ ಡಾಕ್ಟರ್, ಆಮೇಲೆ ನಾವು ನೋಡಿ. ನಿನ್ನೆನೂ ಒಬ್ಬರು ಕಪಲ್ ಬಂದರು, ಅವ್ರಿಗೆ ಈಗ ಮದುವೆ ಆಗಿ 4 years ಆಗಿದೆ. ಅವ್ರು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ, ಮಕ್ಕಳಾಗಿಲ್ಲ. ಪಾಪ ವೈಫಿಗೆ ಎಲ್ಲ ಟೆಸ್ಟ್ ಮಾಡಿದರು, ಟ್ಯೂಬ್ಸ್ ಓಪನ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿದರು, ಓವ್ಯುಲೇಷನ್ಗೆ ಮಾತ್ರೆಗಳೆಲ್ಲ ತೊಗೊಂಡ್ಬಿಟ್ಟು ಫ್ರಮ್ 2 ವರ್ಷದಿಂದ ಶಿ ಈಸ್ ಟೇಕಿಂಗ್ ಮೆಡಿಸಿನ್ಸ್, ಮಾತ್ರೆ ತೊಗೋತಾನೇ ಇಂಜೆಕ್ಷನ್ಸ್ ಅದು ಇದು ಎಲ್ಲ ಮಾಡಿಸಿದ್ರು. ನನ್ನ ಕಡೆ ನಿನ್ನೆ ಬಂದವಾಗ ನಾನು ಹಸ್ಬೆಂಡ್ ರಿಪೋರ್ಟ್ ಎಲ್ಲಿ ಅಂತ ಹೇಳಿದರೆ, ಹಸ್ಬೆಂಡು ಇನ್ನೂ ಮಾಡಿಸಿಲ್ಲ ಅಂತ. ಯಾಕೆ ಮಾಡಿಸಿಲ್ಲ ಅಂತ ಹೇಳಿದರೆ, ಅಂದರೆ ಏನು ಪ್ರಾಬ್ಲಮ್ ಏನು ಅನಿಸಿಲ್ಲ ಅಂತೇಳಿ. ನಿಮಗೆ ಹೇಗೆ ಗೊತ್ತು ಪ್ರಾಬ್ಲಮ್ ಏನಿಲ್ಲ ಅಂದರೆ, ಇಲ್ಲ ಸೀಮೆನ್ ಸ್ಯಾಂಪಲ್ ಚೆನ್ನಾಗಿದೆ, ಕ್ವಾಲಿಟಿ ಕಲರ್ ಅದೆಲ್ಲ ಚೆನ್ನಾಗಿದೆ, ನಮ್ಗೆ ಇದರಲ್ಲಿನೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲ, ಈ ಥರ ನೀವು ಮಾಡಬೇಕು, ಅದರಲ್ಲಿ ಕಣ ಇದೆಯಾ ಇಲ್ಲ ಅನ್ನೋದು ನಮಗೆ ಕಾಣಲ್ಲ ಅಲ್ಲ, ನಾವು ಟೆಸ್ಟ್ ಮಾಡಬೇಕು. ಅದು ಮಾಡಿಸಿದ್ರೆ ನಮ್ಗೆ ಗೊತ್ತಾಗಿದೆ ಅಲ್ಲಿ ಸ್ಪರ್ಮ್ಸೇ ಇಲ್ಲ. ಸ್ಪರ್ಮ್ಸೇ ಇಲ್ಲ, ಪೂರ್ತಿ 0 ಆಗಿ ಇದೆ. ಕೌಂಟ್ ಕಡಿಮೆ ಅಂತಿಲ್ಲ, ಇಲ್ವೇ ಇಲ್ಲ, ಏನೂ ಇಲ್ಲ, ಸ್ಪರ್ಮ್ಸೇ ಇಲ್ಲ. ಸೊ ಇಂಥದ್ದು ಕೇಸಸ್ನೂ ಇರುತ್ತೆ. ನಿಮ್ಗೆ ಸ್ವಲ್ಪ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಸೇರ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಸೀಮೆನ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಕಲರ್ನೂ ಚೆನ್ನಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್, ಮತ್ತು ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ. ಸೀಮೆನ್ ಕ್ವಾಲಿಟಿ ಕ್ವಾಂಟಿಟಿ ಏನು ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಮತ್ತು ಅದ್ರ ಒಳಗಡೆಯಿಂದ ಸ್ಪರ್ಮ್ಸ್ಗೇನು ಸಂಬಂಧ ಇಲ್ಲ. ಎಲ್ಲ ಮೇಲೆ ಚೆನ್ನಾಗಿದ್ರು ಕೂಡ ಒಳಗಡೆ ಸ್ಪರ್ಮ್ಸ್ ಅನ್ನೋದು ವೀರ್ಯ ಅನ್ನೋದು ಇರ್ಬೋದು, ಆರ್ ಕಡಿಮೆ ಇರ್ಬೋದು, ಆರ್ ಮೇ ಬಿ 0. ಯಾಕೆ 0 ಥರದ್ದಾಗುತ್ತೆ? ಸ್ವಲ್ಪ ಜನಕ್ಕೆ ಅದು ಪ್ರೊಡಕ್ಷನೇ ಆಗ್ತಾ ಇಲ್ಲ, ಸ್ಪರ್ಮ್ಸೇ ಇಲ್ಲ ಅಂದ್ರೂ ನಾವು ಡಿಸ್ಕಸ್ ಮಾಡಿರ್ತಾರೆ, ಅವರು ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದು ಪ್ರೊಡಕ್ಷನ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಬ್ಲಾಕ್ ಇದೆ. ಸೊ ಈ ಥರ ರೀಸನ್ಸ್ನೂ ಇರ್ಬೋದು. ಓಕೆ, ಈಗ 0 ಸ್ಪರ್ಮ್ಸ್ ಇದ್ದರೆ ಈಗ ತುಂಬ ಜನ ಅಂದರೆ ಕೆಲವರಿಗೆ ಇರ್ಬೋದು ಆ ಥರ, ಅಂಥವ್ರಿಗೆ ಏನು ವಾಟ್ ಈಸ್ ಸೊಲ್ಯೂಷನ್ ಡಾಕ್ಟರ್? ಇಫ್ ಇನ್ ಕೇಸ್ ಅವ್ರಿಗೆ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ, ನಾವು ಅಂಡರ್ ಎನಸ್ಥೀಷಿಯಾ ಪ್ರಜ್ಞೆ ತಪ್ಪಿಸಿದ ಮಾತ್ರೆ ಕೊಟ್ಬಿಟ್ಟು ಒಂದು ಚಿಕ್ಕ ಸೂಜಿ ಹಾಕಿ ಬೀಜದಿಂದ ನಾವು ಸ್ಪರ್ಮ್ಸ್ನ ತೆಗೆದುಬಿಟ್ಟು ಅದು ಮೊಟ್ಟೆನಲ್ಲಿ ಹಾಕಿ ಭ್ರೂಣ ಫಾರ್ಮ್ ಮಾಡಿ ಫ್ರೀಸ್ ಮಾಡ್ಬೋದು. ಇಲ್ಲಾಂದರೆ ಅವರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇಮಿಡಿಯೇಟ್ಲಿ ಮಾಡ್ಬೋದು IVF ಮೂಲಕವಾಗಿ. ಈ ಒಂದು ಸೂಜಿ ಹಾಕಿ ತೆಗಿಲಿಕ್ಕೆ ಪೆಸ್ಸಾ ಅಂತ ಕರಿತೀವಿ. ಇಟ್ಸ್ ಅ ಸಿಂಪಲ್ ಪೆಸ್ಸಾ ಪ್ರೊಸೀಜರ್. ಸರ್ಜಿಕಲಿ ಸ್ಪರ್ಮ್ಸ್ನ ನಾವು ರಿಟ್ರೀವ್ ಮಾಡಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಉತ್ಪತ್ತಿನೇ ಇಲ್ಲ ಅಂದ್ರೂ ನಾವು ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಆ ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆರ್ ಇಲ್ಲ ಪೂರ್ತಿಯಾಗಿ ಅದು ಫ್ಯಾಕ್ಟ್ರಿ ಫುಲ್ ಎಟ್ರೋಫೀಡ್ ಆಗಿದೆ, ಟೆಸ್ಟಿಸೇ ತುಂಬ ಚಿಕ್ಕದಾಗಿಬಿಟ್ಟಿದೆ, ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇದೆ ಏನಾರ್ದು, ಅದರಿಂದ ಈ ಥರ ಆಗಿದೆ ಅಂದರೆ ಅವರು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಡೋನಾರ್ ಸ್ಪರ್ಮ್ಸ್ಗೆ ಆ ಥರ ಹೋಗ್ಬೋದು ಅವರು. ಈಗ ಬ್ಲಡ್ ಬೇಕಂದರೆ ನಾವು ಬ್ಲಡ್ ಬ್ಯಾಂಕ್ಗೆ ಹೋಗ್ತೀವಿ, ಕಿಡ್ನಿ ಬೇಕಂದರೆ ನಾವು ಡೋನಾರ್ ಕಿಡ್ನಿ ತೊಗೋತೀವಿ. ಹಾಗೆ ಸ್ಪರ್ಮ್ಸ್ ಇಲ್ಲ ಅಂದರೆ ನಾವು ಡೋನಾರ್ ಸ್ಪರ್ಮಿಂದ ವೈಫ್ ಗರ್ಭಾಶಯದಲ್ಲಿ ಇಡ್ಬೋದು, ಇಫ್ ಹರ್ ಸೈಡಿಂದ ಎಲ್ಲ ಚೆನ್ನಾಗಿದೆ ಅಂದರೆ. ಇಲ್ಲ ಅಂದರೆ ನಾವು ಒಂದು ಸ್ಪರ್ಮ್ನ ಮೊಟ್ಟೆನಲ್ಲಿ ಹಾಕಿ ಆ ಭ್ರೂಣ ಫಾರ್ಮ್ ಮಾಡಿ ಗರ್ಭಾಶಯನಲ್ಲಿ ಹಾಕಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು. ಓಕೆ, ಅಲ್ಲಿಗೆ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಬರ್ತಾ ಇದ್ದೀವಿ ಈಗ. ಇನ್ ದ ಸೆನ್ಸ್ ನಾವು ಈಗ ನೀವು ಹೇಳಿದ್ರಲ್ಲ ಅಂದರೆ ಡೋನರಿಂದ ತೊಗೊಳ್ಳೋದು ಅಂತ ಹೇಳಿದ್ರಲ್ಲ ನೀವು, ಈಗ ತುಂಬ ಜನರಿಗೆ ಅದು ಮೆಂಟಲಿ ಬ್ಲಾಕ್ ಇರುತ್ತೆ ಅನ್ಸುತ್ತಲ್ವಾ ಡೋನರಿಂದ ತೊಗೊಳ್ಳೋದ್ರ ಬಗ್ಗೆ. ಈಗ ಕಿಡ್ನಿ ತೊಗೊಳ್ಳೋದು ಅಥವಾ ಬ್ಲಡ್ ತೊಗೊಳ್ಳೋದು ಬೇರೆ, ಬಟ್ ಸ್ಪರ್ಮ್ ತೊಗೊಳ್ಳೋದು ಅಂತಂದರೆ ಗೊತ್ತಿಲ್ಲ ನನಗೆ, ಜಸ್ಟ್ ಥಿಂಕಿಂಗ್. ಸೊ ಅದು ಮಗು ನಂದಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದು ಹೇಗೆ, ಹೌ ಡು ಯು ಹ್ಯಾಂಡಲ್ ದ್ಯಾಟ್? ಇಟ್ ಆಲ್ ಡಿಪೆಂಡ್ಸ್ ಆನ್. ಈಗ ಸ್ವಲ್ಪ ಜನ ನಮ್ಮ ಕಡೆ ಬರ್ತಾರೆ, ಡಾಕ್ಟರ್ ಮೊಟ್ಟೆನೇ ಇಲ್ಲ, ಸ್ಪರ್ಮ್ಸ್ನೂ ಇಲ್ಲ,
ಇಲ್ಲ ಅಂದರೆ ಸ್ವಲ್ಪ ಜನ ಬರ್ತಾರೆ, ನಾವು ಎಷ್ಟೋ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ್ವಿ ಡಾಕ್ಟರ್, ಈಗ ನಾವು ಅಡಾಪ್ಷನ್ಗೆ ಹೋಗಿಬಿಡ್ತೀವಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀವು ಅಡಾಪ್ಷನ್ಗೆ ಹೋಗೋಕ್ಕಿಂತ ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇದು ನಿಮ್ದಲ್ವಾ. ವೈಫ್ ಗರ್ಭಾಶಯನಲ್ಲಿ ಹಾಕ್ತಾ ಇದ್ದೀವಿ, ವೈಫ್ ಇಸ್ ಕ್ಯಾರಿಂಗ್ ದ ಪ್ರೆಗ್ನೆನ್ಸಿ. 9 months ಅನ್ನೋದು ವೈಫ್ಗೆ ಪ್ರೆಗ್ನೆನ್ಸಿ ಎಲ್ಲ ನಡೀತಾ ಇದೆ, ಡೆಲಿವರಿ ವೈಫ್ಗೆ ಆಗ್ತಾ ಇದೆ. ನೀವು ಅಡಾಪ್ಷನ್ ಅಂದರೆ ಪೂರ್ತಿಯಾಗಿ ಬೇರೆ. ಅದಕ್ಕಿಂತ ಇದನ್ನು ಕಂಪೇರ್ ಮಾಡಿದರೆ ನೀವು ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇರುತ್ತೆ, ನಿಮ್ಮ ಜೆನೆಟಿಕ್ಸೇ ಹೋಗುತ್ತೆ, ಆ ಹಾಫ್ ಬಯೋಲಾಜಿಕಲಿ ಚೈಲ್ಡ್ ಮಗು ನಿಮ್ಮದೇ ಇರುತ್ತೆ. ಸೊ ಆ ಥರ ನೀವು ಯೋಚನೆ ಮಾಡಿರಿ ಅಂತ ನಾವು ಆಪ್ಷನ್ ಕೊಡ್ತೀವಿ. ಬಟ್ ದಟ್ ಈಸ್ ದ ಲಾಸ್ಟ್. ನಾವು ಫಸ್ಟ್ ಅನ್ನೋದು ವಿ ಟ್ರೈ ವಿತ್ ಆಲ್ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಬೀಜದಿಂದ ತೆಗೆದುಬಿಟ್ಟು ಯಾಕೆ ಉತ್ಪತ್ತಿ ಇಲ್ಲ, ಮಾತ್ರೆ ಏನಾದರೂ ಕೊಟ್ಟರೆ ಏನಾದರೂ ಆಗುತ್ತಾ, ಇಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ, PRP ಅಂತ, ಟೆಸ್ಟಿಕ್ಯುಲರ್ PRP ಇದೆಲ್ಲ ಈಗ ನಡೀತಾ ಇದೆ, ಆ ಥರ ಎಲ್ಲ ಟ್ರೈ ಮಾಡ್ಬೋದಾ ಏನು ಅಂತ ನಾವು ಚೆಕ್ ಮಾಡಿಬಿಟ್ಟೆ ದೆನ್ ದ ಆಪ್ಷನ್ ವಿಲ್ ಬಿ either to go for donor sperm. ಸೊ ಈ ಝೀರೋ ಸ್ಪರ್ಮ್ ಅನ್ನೋದು ಪರ್ಸೆಂಟೇಜ್ ತುಂಬ ಕಡಿಮೆ ಅಂತ ಹೇಳ್ತೀರಾ? ಪೂರ್ತಿ ಝೀರೋ. ಓಕೆ. ಝೀರೋ ಸ್ಪರ್ಮ್ ಅಂದರೆ ಸ್ಪರ್ಮ್ಸೇ ಇಲ್ಲ. ಇದು ಆಲ್ಮೋಸ್ಟ್ ಅಂದರೆ ಟೋಟಲ್ 5% ಆಫ್ ದ ಪಾಪ್ಯುಲೇಷನ್, ಮೇಲ್ ಪಾಪ್ಯುಲೇಷನ್ನಲ್ಲಿ ಇದು ಇರುತ್ತೆ. ಓಕೆ. ಇನ್ನು ಈಗ ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಗಂಡಸಿಗೂ ಆ ಥರ ಆಗುತ್ತಾ? ಅಂದರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ನಾರ್ಮಲ್ ಗಂಡಸಿಗೂ ಕೂಡ ವಯಸ್ಸಾದಂಗೆ ಆತನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಡೌನ್ ಆಗ್ತಾ ಹೋಗುತ್ತಾ, ಹೇಗೆ ಡಾಕ್ಟ್ರೆ? ಸೊ ಈಗ ನಾವು ಹೇಳಿದ ಪ್ರಕಾರ ಅದು ಪ್ರತಿ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಜನರೇಷನ್ ಆಗ್ತಾ ಇರುತ್ತೆ. ನೀವು ಸ್ವಲ್ಪ ಸ್ಟೋರೀಸ್ನು, ನ್ಯೂಸ್ ಆರ್ಟಿಕಲ್ಸ್ ಅದೆಲ್ಲನೂ ಕೇಳಿರ್ಬೋದು. 50 years old ಮ್ಯಾನ್, ಅವರು ಒಂದು 15 ವರ್ಷ 20 ವರ್ಷ ಹುಡುಗಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಅರಬ್ನಲ್ಲಿ, ಇಲ್ಲ ಅದು ಇದು ಅಂತ, ಅವ್ರಿಗೆ ಮಕ್ಕಳಾಗಿದ್ದಾರೆ ಅಂತ. ಸೊ ಏಜ್ ಹೆಚ್ಚಾಕ್ಕೊತ ಹೋಗಿದ್ರೆ ಸ್ಪರ್ಮ್ಸ್ ಇರುತ್ತೆ, ಬಟ್ ಅದರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ DNA ಡ್ಯಾಮೇಜ್ ಆಗ್ತಾ ಇರುತ್ತೆ ಸ್ಪರ್ಮ್ಸ್ನಲ್ಲಿ. ಸೊ ಮಿಸ್ಕ್ಯಾರೇಜಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ, ಅಬ್ನಾರ್ಮಲ್ ಬೇಬೀಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಕೌಂಟ್ ಮೇ ಬಿ ಬೆಟರ್ ಇರುತ್ತೇನೋ, ಹಾಗೇ ಇರುತ್ತೇನೋ, ಬಟ್ ಕ್ವಾಲಿಟಿ ಅನ್ನೋದು ಖಂಡಿತವಾಗಿ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ಹುಡುಗಿಗೆ 30 ವರ್ಷದ ಒಳಗಡೆ ನೀವು ಹೇಳ್ದಂಗೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದ್ರಿ, ಅಂದರೆ ನಿಮ್ಮ ಮಾತುಗಳ ಅರ್ಥ ಗೊತ್ತಾಯ್ತು. ಸೊ ಒಬ್ಬ ಗಂಡಸಿಗೆ ಅದು ರಿಲೇಟಿವ್ಲಿ ಹೇಗೆ, ವಾಟ್ ಡು ಯು ಥಿಂಕ್? ಬಿಫೋರ್ 40 ಬೆಟರ್. ಬಿಫೋರ್ 40. ಓಕೆ. ಅಂದರೆ ಆತನ ಮಕ್ಕಳು ಮಾಡುವಂಥದ್ದೆಲ್ಲ ಮುಗಿಸ್ಬಿಡ್ಬೇಕು, 1-2 ಬಿಫೋರ್ 40. 40 ಆದಮೇಲೆ ಡೆಫಿನೆಟ್ಲಿ ಏಜ್ ರಿಲೇಟೆಡ್ ಚೇಂಜಸ್ ಎಲ್ಲ ಬಾಡಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಮ್ಮದು ಲೈಫ್ ಸ್ಟೈಲ್ ರಿಲೇಟೆಡ್ ಅದೆಲ್ಲ ಎಫೆಕ್ಟ್ಸ್ ಮೇಲೆ ಅದ್ರ ಮೂಲಕವಾಗಿ ಡೆಫಿನೆಟ್ಲಿ DNA ಡ್ಯಾಮೇಜ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ 40+ ಇಲ್ಲ ಅಂದರೆ ಅವ್ರಿಗೇನಾರ್ದು ಯಂಗ್ ಇದ್ದಾರೆ, ಲೆಸ್ ದ್ಯಾನ್ 40 ಇದ್ರೂ ಅವ್ರಿಗೇನಾರ್ದು ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್, ಆಲ್ಕೋಹಾಲ್ ಏನಾದರೂ ಬೇರೆ ಹ್ಯಾಬಿಟ್ಸ್ ಇದೆ, ಇಲ್ಲ ಅಂದರೆ ಅವ್ರಿಗೇನಾರ್ದು ಕಾಯಿಲೆಗಳಿದೆ, ಡಯಾಬಿಟಿಸ್ ಆ ಥರ ಏನಾರ್ದಿದೆ ಅಂದರೆ ವೀರ್ಯ ಪರೀಕ್ಷೆ ಜೊತೆ ನಾವು ವೀರ್ಯ ಪರೀಕ್ಷೆದು ಅಡ್ವಾನ್ಸ್ ಟೆಸ್ಟಿಂಗ್ DFI ಟೆಸ್ಟ್ ಅಂತ ಮಾಡಿಸ್ತೀವಿ. ಸೊ ದಟ್ ನಮಗೆ ಇದ್ದು ಕಣನಲ್ಲಿ ಎಷ್ಟು DNA ಡ್ಯಾಮೇಜ್ ಕಣ ಇದೆ, ಎಷ್ಟು ಶಾತ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ತುಂಬ ಜನರಿಗೆ ಪ್ರೀ ಮ್ಯಾರಿಟಲ್ ಕೌನ್ಸಲಿಂಗ್ ಆಗಿರಲ್ಲ. ಸೊ ಹೀಗಾಗಿ ಅವರು ಮದುವೆ ಆದ ನಂತರ ಹೇಗೆ ಮಕ್ಕಳು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾಲೆಜು ಕಡಿಮೆ ಇರಬಹುದು ಅಲ್ವಾ? ಆ ಥರದ್ದು ಅಂದರೆ ಪ್ರೊಸೀಜರಲ್ ಹಜಾರ್ಡ್ಸ್ಗಳು ಅಥವಾ ನೀವು ಹೇಳಿದ್ರಲ್ಲ, ಸೊ ಆ ಥರದ್ದಿದ್ದಾಗ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಥವಾ ಅದನ್ನು ಬೇರೆ ಡಾಕ್ಟರ್ಗಳು ಹ್ಯಾಂಡಲ್ ಮಾಡ್ತಾರಾ? ಸೊ ನಾರ್ಮಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್ ಅಂತ ಸುಮಾರು ಜನಗಳು ಬರ್ತಾರೆ, ಕಪಲ್ಸ್, ದಟ್ ಡಾಕ್ಟರ್ ನಾವು ಈಗ ಪ್ಲ್ಯಾನ್ ಮಾಡಬೇಕಂತ ಅನ್ಕೊತಾ ಇದ್ದೀವಿ, ಒಂದು ಸ್ವಲ್ಪ ನಾವು ಮಾತಾಡೋಣ ಅಂತ ಅವ್ರು ಬರ್ತಾರೆ. ಅವ್ರಿಗೆ ನಾವು ನಾರ್ಮಲಿ ಹೇಗೆ ಟ್ರೈ ಮಾಡಬೇಕು ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ ಡೇಸ್ನಲ್ಲಿ ಟ್ರೈ ಮಾಡಿದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೆಕೆಂಡ್, ಅವ್ರಿಗೆ ತುಂಬ ಮಿತ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ಡಾಕ್ಟರ್ ನಾವೇನಾರ್ದು ಸ್ಪೆಷಲ್ ಪೊಸಿಷನ್ನಲ್ಲಿ ಟ್ರೈ ಮಾಡಿದ್ರೇ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ. ಇಲ್ಲ, ಆ ಥರನೂ ಏನೂ ಇಲ್ಲ. ದೆನ್ ಅನದರ್ ವೆರಿ ವೆರಿ ಕಾಮನ್ ಕ್ವೆಶನ್ ಏನಂದರೆ, ನಮಗೆ ಸೇರಿದಾದಮೇಲೆ ವೀರ್ಯ ಯಾವುದು ಸ್ಯಾಂಪಲ್ ಇರುತ್ತೆ ಎಲ್ಲ ಹೊರಗೆ ಬಂದುಬಿಡ್ತಾ ಇದೆ. ಸೊ ಅದರಿಂದ ಏನಾದರೂ ನಮಗೆ ಏನು ಹೋಗ್ತಾನೇ ಇಲ್ಲ ಡಾಕ್ಟರ್, ಅದು ಮೇ ಬಿ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲನಾ ಅಂತ. ಆ ಥರನೂ ಏನೂ ಇಲ್ಲ. ಬಾಡಿ ಒಳಗಡೆ ಏನು ಸಕ್ಷನ್ ಪಂಪ್ ಥರ ಏನೂ ಇರಲ್ಲ, ವೆಜೈನಲ್ಲಿ ಡಿಪಾಸಿಟ್ ಆಗುತ್ತೆ ವೀರ್ಯ ಸ್ಯಾಂಪಲ್, ಅದರಲ್ಲಿ ಸ್ಪರ್ಮ್ಸ್ ಅನ್ನೋದು ಸ್ವಿಮ್ ಮಾಡ್ಕೊತ ಹೋಗಿಬಿಡುತ್ತೆ. ಬರ್ತಾ ಇರೋದು ಸೀಮೆನ್ ಸ್ಯಾಂಪಲ್ ಲಿಕ್ವಿಫೈ ಆಗಿದ್ದಾದಮೇಲೆ, ಅದು ಮೆಲ್ಟ್ ಆಗಿದ್ದಾದಮೇಲೆ ಬಂದುಬಿಡುತ್ತೆ. ಅದು ಬೇರೆ ಇದು ಬೇರೆ, ಅದು ಹೊರಗೆ ಬರೋದು ಅದು ನಾರ್ಮಲ್. ಸೊ ಈ ಥರ ಸ್ವಲ್ಪ ಡೌಟ್ಸ್ ಇರುತ್ತೆ, ಅದೆಲ್ಲನ ನಾವು ಕ್ಲಿಯರ್ ಮಾಡ್ತೀವಿ. ಅವರು ಹೆಲ್ತ್ ಪ್ರಕಾರ ಅವ್ರಿಗೇನಾರ್ದು ಮಾತ್ರೆಗಳು ಕೊಡಬೇಕಾ ಅಂತಲೂ ಹೇಳ್ತೀವಿ. ಸೊ ಇದೆಲ್ಲ ಡೌಟ್ಸ್ ಏನಾರ್ದು ಇದೆ ಅಂದರೆ ದೇ ಕ್ಯಾನ್ ಡೈರೆಕ್ಟ್ಲಿ ಅವರು ಬಂದುಬಿಟ್ಟು ಡಾಕ್ಟರ್ನ ಜೊತೆ ಮಾತಾಡ್ಬೋದು.
ತುಂಬ ಜನ ಇದನ್ನು ಮದುವೆ ಆಗದೇ ಇರೋಂಥ ಹುಡುಗರು ನೋಡ್ತಿರ್ತಾರೆ, ಮದುವೆ ಆಗಬೇಕು ಅಂದ್ಕೊಂಡಿರೋ ನೋಡಿರ್ತಾರೆ. ನಮ್ಮ ಆಡಿಯನ್ಸಲ್ಲಿ ಯಂಗ್ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಅವ್ರ ಪರವಾಗಿ ಈ ಪ್ರಶ್ನೆ ಕೇಳ್ತಿರೋದು, ಈಗ ಒಬ್ಬ ಮೇಲ್ ಮದುವೆ ಆಗಬೇಕು ಅಂದ್ಕೊಂಡಿದ್ದಾನೆ ಅಥವಾ ಮುಂದೆ ಮದುವೆ ಆಗ್ತಾನೆ 2-3 ವರ್ಷ 4-5 ವರ್ಷ. ಸೊ ಆತ ಅಂದರೆ ಹೇಗೆ ರೆಡಿ ಆಗಬೇಕು ಮದುವೆಗೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹೇಗೆ ರೆಡಿ ಆಗಬೇಕು, ಏನನ್ನು ಅಳವಡಿಸ್ಕೊಳ್ಬೇಕಂತ ಜೀವನದಲ್ಲಿ, ಅದ್ರ ಬಗ್ಗೆ ಏನಾದರೂ ಎನಿಥಿಂಗ್ ಸ್ಪೆಸಿಫಿಕ್? ಓವರ್ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೋಬೇಕು. ಅದು ಮಕ್ಕಳು ಆಗಬೇಕಂತ ಅದಕ್ಕೋಸ್ಕರ ಅನ್ನೋದು ಸ್ಪೆಷಲ್ ಅಂತ ಏನೂ ಇರಲ್ಲ. ಬಟ್ ಸ್ವಲ್ಪ ಡೆಫಿನೆಟ್ಲಿ ಟಿಪ್ಸ್ ಅನ್ನೋದು ಹೇಳಬೇಕಂದ್ರೆ, ಲ್ಯಾಪ್ಟಾಪ್ಸ್ ಆರ್ ನಾಟ್ ಮೆಂಟ್ ಫಾರ್ ಲ್ಯಾಪ್ ಮೇಲೇ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಮೆನ್ಗೆ ವುಮೆನ್ಗೆ ಡಿಫ್ರೆನ್ಸ್ ಏನಂದರೆ, ಆರ್ಗನ್ಸ್ ಎಲ್ಲ ಫೀಮೇಲ್ಸ್ನಲ್ಲಿ ಒಳಗಡೆ ಇರುತ್ತೆ, ಮೆನ್ಗೆ ಟೆಸ್ಟಿಸ್ ಔಟ್ಸೈಡ್ ದ ಬಾಡಿ ಇರುತ್ತೆ. ಸೊ ದೇ ಆರ್ ವೆರಿ ಹೀಟ್ ಸೆನ್ಸಿಟಿವ್. ಸೊ ಲ್ಯಾಪ್ಟಾಪ್ಸ್ ಆ ಥರ ಎಲ್ಲ ಎಕ್ಸ್ಪೋಜರ್, ಲ್ಯಾಪ್ಟಾಪ್ಸ್ ನೀವು ಇಟ್ಕೊಂಡಿದ್ರೆ ಜಾಸ್ತಿ ಹೊತ್ತು ನೋಡಿದರೆ ಎಲ್ಲ ಹೀಟ್, ಅದೆಲ್ಲ ರೇಡಿಯೇಷನಿಂದ, ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ಬೋದು. ಎರಡನೇದು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋದು, ತುಂಬ ಹಾಟ್ ವಾಟರ್ ಬಾತ್, ಸ್ಟೀಮ್ ಬಾತ್ಸ್. ಈ ಜಿಮ್ ಅವರೆಲ್ಲ ಫ್ರೀ ಸಾನಾಸ್ ಅಂತ ಕೊಡ್ತಾರೆ, ಅದೆಲ್ಲನೂ ತುಂಬ ಹಾರ್ಮ್ಫುಲ್. ಲ್ಯೂಕ್ವಾಮ್ ವಾಟರಿಂದ ಸ್ನಾನ ಮಾಡ್ಬೋದು, ಕೋಲ್ಡ್ ವಾಟರಿಂದ ಮಾಡ್ಬೋದು. ದೆನ್ ಮೂರನೇದು, ಅವರು ಜಾಸ್ತಿ ತುಂಬ ಟೈಟ್ ಕ್ಲೋತ್ಸ್ ಹಾಕ್ಕೊಳ್ಳೋದು, ಟೈಟ್ ಇನ್ನರ್ಸ್, ಟೈಟ್ ಡೆನಿಮ್ಸ್, ಜೀನ್ಸ್ ಇದೆಲ್ಲ ಹಾಕ್ಕೊಳ್ಳೋದು. ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಯು ಹ್ಯಾವ್ ಟು ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಆಗುತ್ತೋ ಅಷ್ಟು ಕಾಟನ್ ಫ್ಯಾಬ್ರಿಕ್ ಇಲ್ಲ ಬ್ರೀದಬಲ್ ಸಸ್ಟೈನಬಲ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಿ ಬಟ್ಟೆ ಹಾಕ್ಕೊಳ್ಳಿದ್ದೆ ಒಳ್ಳೆಯದು. ಸೊ ಇದು ನಾರ್ಮಲ್ ಜನರಲ್ ಥಿಂಗ್ಸ್. ಜೊತೆಗೆ ನೀವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ನಾವು ಡಿಸ್ಕಸ್ ಮಾಡಿರ್ತಾರ, ಆಹಾರ ಚೆನ್ನಾಗಿರಬೇಕು, ಎಕ್ಸಸೈಸ್ ಮಾಡಬೇಕು, ಓವರ್ ಎಕ್ಸಸೈಸ್ನೂ ಮಾಡಬಾರ್ದು, ಆ್ಯಂಡ್ ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬಾರ್ದು. ಇದು ಅನ್ನೆಸೆಸರಿ ಕೆಮಿಕಲ್ ಇದ್ದು ಪ್ರೋಟೀನ್ ಪೌಡರ್ಸ್ ಅದು ಇದು ಅಂತ ಈಗ ಮಾರ್ಕೆಟ್ನಲ್ಲಿ ತುಂಬ ಇದೆ. ನನಗೆ ಚೆನ್ನಾಗಿ ಆಗಬೇಕು ಮಕ್ಕಳಂತ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ತೊಗೋತಾರೆ ಓವರ್ ದ ಕೌಂಟರ್ ಎಲ್ಲ. ಆಲ್ ದೀಸ್ ಆರ್ ವೆರಿ ಹಾರ್ಮ್ಫುಲ್. ಹೌದು, ಎಲ್ಲ ನಿಮಗೆ ಹೆಲ್ಪ್ ಏನು ಆಗಲ್ಲ. ಇದ್ದು ಒಳ್ಳೆ ಕಣನ ಇಟ್ ಈಸ್ ಗೋಯಿಂಗ್ ಟು ಕಿಲ್. ಸೊ ಇದೆಲ್ಲ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಎಲ್ಲ ಅನ್ನೆಸೆಸರಿಲಿ ನಿಮ್ಗೆ ಏನಾದ್ರು ಬೇಕು, ಪ್ರಾಬ್ಲಮ್ ಇದೆ ಅಂದರೆ ನೀವು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ಬೋದು. ಈದರ್ ಯು ಕ್ಯಾನ್ ಕಮ್ ಟು ಅಸ್ ಆ್ಯಸ್ ಅ ಫರ್ಟಿಲಿಟಿ ಡಾಕ್ಟರ್ಸ್, ಆರ್ ನಿಮಗೆ ಬೇಕಂದರೆ ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ನೂ ಇರ್ತಾರೆ, ಅವ್ರಿಗೂ ಭೇಟಿ ಆಗಿಬಿಟ್ಟು ನಿಮಗೆ ಏನಾದರೂ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ, ನಮಗೆ ಮೇಲ್ ಡಾಕ್ಟರೇ ಬೇಕು ಅಂದರೆ ಮೇಲ್ ಫರ್ಟಿಲಿಟಿ ಡಾಕ್ಟರ್ ಹತ್ರ ಹೋಗ್ಬೋದು, ಯೂರಾಲಜಿಸ್ಟ್ ಹತ್ರ ಹೋಗ್ಬೋದು. ಚೆಕ್ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಬೇಕಂದರೆ ಕೊಡ್ತಾರೆ ಅವರು. ಸೊ ಅನ್ನೆಸೆಸರಿ ಮೆಡಿಕೇಷನ್ಸ್, ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಈ ಮಾರ್ಕೆಟಲ್ಲಿ ನೀವು ಓವರ್ ದ ಕೌಂಟರ್ ಅಂತ ಹೇಳಿದ್ರೆ ನಾನು ಬಂದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ, ನಿಮ್ಮ ಸೆಕ್ಸ್ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದನ್ನು ತಗೊಳ್ಳಿ, ಇದನ್ನು ಕುಡೀರಿ, ಇದು ಆ ಥರದ್ದೆಲ್ಲ. ಅದು ಹೌ ಡು ಯು ಮೀನ್? ಆಲ್ ಎವ್ರಿ ಒನ್ ಕ್ಲೇಮ್ಸ್ ಇದರ್ penis size enlargement tablets ಇರಲಿ, ಇಲ್ಲ ಟು increase your libido, ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡೋಕ್ಕೆ. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ. ನಿಮಗೆ ನೀವು ತಗೋತಾ ಇದ್ದದ್ದು ಒಂದು ಕಾರಣಗೆ, ಬಟ್ ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗ್ತಾ ಇದೆಯಾ, ಹಾರ್ಟ್ ಮೇಲೆ ಎಫೆಕ್ಟ್ ಇದೆಯಾ, ಇಲ್ಲ ಅದು ಸ್ಪರ್ಮ್ಸ್ನ ಕಿಲ್ ಮಾಡ್ತಾ ಇದೆಯಾ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ನೀವು ಯಾಕೆ, ನಿಮ್ಮ ಪ್ರಾಬ್ಲಮ್ ಯಾಕಿದೆ ಅಂತ ಫಸ್ಟ್ ನೀವು ಡಾಕ್ಟರ್ನ ಭೇಟಿಯಾಗಿ ಅದರದ್ದು ಫಸ್ಟ್ ನೀವು ಕಾಸ್ ಫೈಂಡ್ ಔಟ್ ಮಾಡಬೇಕು. ಅದರ ಪ್ರಕಾರ ನಿಮಗೆ ಸೊಲ್ಯೂಷನ್ ಅದೆಲ್ಲ ಕೊಡ್ತಾರೆ. ಎಕ್ಸಾಕ್ಟ್ಲಿ. ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ಯಾರು ಅವ್ರು ತಿಳ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗಿ ನಾವು ಅದನ್ನು ನಾವು ಸಜೆಷನ್ ತೊಗೋಬೇಕೆ ಹೊರತು ನಾವು ಗೂಗಲ್ ಮಾಡಿಕೊಂಡು ನಾವೇ ಅಂದ್ಕೊಂಡು ಮಾಡೋದು ತಪ್ಪು. ಯಾಕೆಂದರೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ಗಳಾಗ್ತಾವೆ ನಮಗೆ ಗೊತ್ತಿಲ್ಲ. ಓಕೆ. ಆಮೇಲೆ ಈ ಒಂದು ಮಾತ್ರೆಗಳ ಬಗ್ಗೆ ಹೇಳಿದಾಗ ಪ್ರತಿ ಮನುಷ್ಯನಿಗೂ ಒಂದು ಏಜ್ ಅಂತ ಇರುತ್ತೆ. ಓಕೆ. ಆ ಏಜಿಗೆ ತಕ್ಕಂತೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ 18 ವರ್ಷದಲ್ಲಿ ಹೇಗಿದ್ವಿ ಹಾಗೆ ನಾವು 50 ವರ್ಷದಲ್ಲಿ ಇರಬೇಕು ಅಂದರೆ ಆಗಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಬಾಡಿ ಬೇಸಿಕಲಿ, ಅಲ್ವಾ? ಸೊ ಆ ದೃಷ್ಟಿಯಿಂದ ಗಂಡಸಿಗೆ ಬರುವಂಥ ಸಮಸ್ಯೆಗಳನ್ನ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಹೇಳಿದರು. ಕಳೆದ 15-16 ವರ್ಷಗಳಿಂದ ಅವರು ಗೈನಿಕ್ಕಾಗಿ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ತಮ್ಮದೇ ಆದ ಸಂಸ್ಥೆ ವೃಕ್ಷ್ ಫರ್ಟಿಲಿಟಿನ ಸ್ಥಾಪನೆ ಮಾಡಿ ಅಲ್ಲಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಅದು HSR ಲೇಔಟಲ್ಲಿ ಮತ್ತು ವೈಟ್ ಫೀಲ್ಡಲ್ಲಿದೆ. ಫರ್ಟಿಲಿಟಿ ಅನ್ನೋದು ನಾನು ಮುಂಚೆ ಕೂಡ ಹೇಳಿದಾಗೆ ತುಂಬ ಎಲ್ರಿಗೂ ಬೇಕಾಗಿರೋ ಒಂದು ಸಬ್ಜೆಕ್ಟು. ಫರ್ಟಿಲಿಟಿ ಚೆನ್ನಾಗಿತ್ತು ಅಂತಲೇ ನಾವೆಲ್ಲ ಇಲ್ಲಿದ್ದೀವಿ, ಅಲ್ವಾ? ಸೊ ಮನುಷ್ಯನ ಮುಖ್ಯ ಮೂಲಭೂತವಾದ ಅರ್ಜುಗಳಲ್ಲಿ ಅದು ಕೂಡ ಒಂದು ಫರ್ಟಿಲಿಟಿ. ನಮ್ಮ ಸಂತಾನವನ್ನು ಮುಂದುವರಿಸಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ
ಇದೆ ಮತ್ತು ಇತ್ತು, ಹೀಗಾಗಿ ನಾವು ಇಲ್ಲಿ ತನಕ ಮನುಷ್ಯ ಕುಲ ಇಲ್ಲಿ ತನಕ ಬೆಳ್ಕೊಂಡು ಬಂದಿದೆ ಅನಿಸುತ್ತೆ. ಸೊ ಆ ದೃಷ್ಟಿಯಿಂದ ಫರ್ಟಿಲಿಟಿ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರಗಳನ್ನ ನಾವು ಮನುಷ್ಯ ಕಂಡುಕೊಂಡಿದ್ದಾನೆ ಸೈನ್ಸ್ ಮೂಲಕ. ಮುಂಚೆ ಏನು ಸಮಸ್ಯೆಗಳು ಅಂತ ಅನ್ಕೋತಾ ಇದೀವಿ ಅದಕ್ಕೆಲ್ಲ ಪರಿಹಾರಗಳು, ಬಹಳಷ್ಟು ಸಮಸ್ಯೆಗಳ ಪರಿಹಾರಗಳು ಸಿಕ್ಕಿದೆ. ಸೊ ಈ ಎಪಿಸೋಡಲ್ಲಿ ನಾನು ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಕೇಳಬೇಕು ಅಂದ್ಕೊಂಡೆ. ಮೊದಲನೇದಾಗಿ ಈಗ ನಮ್ಮ 2025ನಲ್ಲಿ ನಾವಿದ್ದೀವಿ, ನಮಗೆ AI ಬಂದಿದೆ. ಪ್ರತಿಯೊಂದಕ್ಕೂ ನಮ್ಮ ಗೂಗಲ್ಲು, ChatGPT ಅಥವಾ DeepSeek ಇಲ್ಲಿ ನಾವು ಸಮಸ್ಯೆಗಳಿಗೆ ಪರಿಹಾರಗಳು ಹುಡುಕೋತೀವಿ. ಸೊ ಈ AI ಹೇಗೆ ಹೆಲ್ಪ್ ಮಾಡಿದೆ ಈ ಒಂದು ಫರ್ಟಿಲಿಟಿಯ ಸಮಸ್ಯೆಗೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಓವರಾಲ್ ಆಗಿ ಜನರಲ್ ಆಗಿ ಏನೆಲ್ಲ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಡಾಕ್ಟರ್ ಸ್ನೇಹ ಅವರು? ಸೊ ಫಸ್ಟ್ಲಿ ಇದು AI ಬಗ್ಗೆ ಮಾತಾಡಬೇಕಂದ್ರೆ, ಹಿಂದಿನ ಕಾಲ ಏನಿತ್ತು, ಪ್ರತಿ ಒಂದು ಅದಕ್ಕೆ ಒಂದು ಮನುಷ್ಯನೇ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ದಿನ ಆಗುತ್ತೆ ಪರ್ಫೆಕ್ಷನ್ ಆಗಿ ಮಾಡಬೇಕಂದ್ರೆ. ಸೊ ಹಾಗೆ ಈಗ ಫರ್ಟಿಲಿಟಿ ಏನಾದ್ರು ಇದೆ ಅಂದ್ರೂ, ನಾವು ವೀರ್ಯಕಣ ಪರೀಕ್ಷೆ ಮಾಡಬೇಕಂದ್ರೂ ಇವು ಎಷ್ಟೋ ಜನ ಸ್ಯಾಂಪಲ್ಸ್ ಎಲ್ಲ ಬರ್ತಾ ಇದ್ದರೆ ಆ ಎಲ್ಲ ಸ್ಯಾಂಪಲ್ಸ್ ಡಾಟಾನ ನಾವು ಕಂಪ್ಯೂಟರ್ನಲ್ಲಿ ಹಾಕಿಬಿಟ್ಟು ಈ ಥರ ಇದ್ದರೆ ಇಷ್ಟು ಸಕ್ಸಸ್ ರೇಟ್ ಇರುತ್ತೆ, ಇಷ್ಟು ಚೆನ್ನಾಗಿದ್ದರೆ ಇಷ್ಟು, ಇದು ಮಿನಿಮಮ್ ಇಷ್ಟು ಕ್ವಾಲಿಟಿ ಅಂತ ಎಲ್ಲ ಡಾಟಾನ ಹಾಕಿಬಿಟ್ರೆ ಅದು ಕಂಪ್ಯೂಟರೈಸ್ಡ್ ಅಸಿಸ್ಟೆಡ್ ಸೀಮನ್ ಅನಾಲಿಸಿಸ್ ಅಂತ ಈಗ ಕಾಸಾ ಅಂತ ಒಂದು ಬಂದಿದೆ. ಸೊ ಅದು ಕಂಪ್ಯೂಟರೇ ಅಸೆಸ್ ಮಾಡಿಬಿಟ್ಟು ಸೀಮನ್ ಸ್ಯಾಂಪಲ್ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಎರಡನೇದು, ನಾವು ಈಗ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಂದ್ರೂ ನಾವು ಚೆಕ್ ಮಾಡಿ ನಾವು ಹೇಳ್ತೀವಿ. ಈಗ ರೀಸೆಂಟಾಗಿ ಈಗ ಸ್ಟಾರ್ಟ್ ಆಗಿದೆ, ಇನ್ನೂ ಫುಲ್ಲಿ ಎಲ್ಲ ಕಡೆ ಇಲ್ಲ, AI ಅಸಿಸ್ಟೆಡ್ ಸ್ಪರ್ಮ್ ಸೆಲೆಕ್ಷನ್. ಅಂದರೆ ಸ್ಪರ್ಮ್ನ ಅದು ಸ್ಯಾಂಪಲ್ನ ನೋಡಿಬಿಟ್ಟು ಆ ಸ್ಪರ್ಮ್ ಪ್ರಿಡಿಕ್ಟ್ ಮಾಡುತ್ತೆ, ಓಕೆ ಇದು ಈ ಥರ ಇದೆ, ಈ ಸ್ಪರ್ಮ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಬೆಸ್ಟ್ ಅಂತ. ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ, ಇದು ಎಷ್ಟು ಒಳ್ಳೆ ಚಾನ್ಸ್ ಆಫ್ ಅಬ್ನಾರ್ಮ್ಯಾಲಿಟೀಸ್, ಆ ಥರ ಎಲ್ಲ ಅದು ಸೆಲೆಕ್ಟ್ ಮಾಡ್ತಾಯಿದೆ. ಎರಡನೇದು, ಎಂಬ್ರಿಯಾಲಜಿಸ್ಟ್ ಇರಬೇಕು, ಒಂದು ಕಣನ ಸೆಲೆಕ್ಟ್ ಮಾಡಿ ಒಂದು ಮೊಟ್ಟೆನಲ್ಲಿ ಹಾಕಲಿಕ್ಕೆ, ಇಕ್ಸಿ ಪ್ರೊಸೀಜರ್ ಅಂತ ಹೇಳ್ತೀವಿ. ಈಗನೂ ರೋಬೋಟಿಕ್ ಸರ್ಜರಿ ಹೇಗೆ ಬರ್ತಾ ಇದೆ ಆಪ್ರೇಷನ್ಗೆ, ಸರ್ಜನ್ ಎಲ್ಲೋ ಬೇರೆ ದೇಶನಲ್ಲಿ ಕೂತ್ಕೊಂಡು ಅದು ಕನೆಕ್ಟ್ ಆಗಿ ಇಲ್ಲಿಂದ ಮಾಡ್ತಾ ಇದ್ದಾರೋ ಹಾಗೆ ಇದು ಎಂಬ್ರಿಯಾಲಜಿನೂ ಆ ಥರ ಫ್ಯೂಚರ್ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು ಅಂತ. ಸುಮಾರು ಅಡ್ವಾನ್ಸಸ್ಗಳೆಲ್ಲ ಇನ್ ದ ಪೈಪ್ಲೈನ್ ಇದೆ ವೆನ್ ಇಟ್ ಕಮ್ಸ್ ಟು AI ಇಂಪ್ಲಿಮೆಂಟೇಷನ್. ಓವರಾಲ್ ಅಡ್ವಾನ್ಸಸ್ ಏನು ಅಂದರೆ, ಹಿಂದಿನ ಕಾಲ ಮಕ್ಕಳಾಗಬೇಕು ಅಂತ ಪ್ರಾಬ್ಲಮ್ ಇದೆ, ನಮಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಓ ಮೈ ಗಾಡ್ ಅಂತ ಎಲ್ಲ ಟೆನ್ಷನ್ ಬರ್ತಾಯಿತ್ತು. ಈಗ ಇತ್ತೀಚಿನದಲ್ಲಿ ನಾವು ಎಗ್ ಫ್ರೀಸ್ ಮಾಡಿಬಿಡೋಣ ಅಂತ ಆ ಕಾನ್ಸೆಪ್ಟ್ ಬರ್ತಾಯಿದೆ. ತುಂಬ ಜನಗೆ ನಾವು ಮಾಡಿದ್ವಿ. Many of the Kannada industry actors, actresses have also, television stars have also, ಅವರು ಬಂದುಬಿಟ್ಟು ಫ್ರೀಸಿಂಗ್ ಮಾಡ್ತಾ ಇದ್ದಾರೆ, ಮೊಟ್ಟೆಗಳನ್ನ ಫ್ರೀಸ್ ಮಾಡಿ ಇಟ್ಬಿಡ್ತೀವಿ ಅಂತ. ಆ ಥರ ಸುಮಾರು ಜನ ಮಾಡ್ತಾ ಇದ್ದಾರೆ. ಅದು ಒಂದು ರೀಸೆಂಟ್ ಅಡ್ವಾನ್ಸ್ಮೆಂಟ್ ವಿಚ್ ಈಸ್ ಇನ್ ಪ್ರಾಕ್ಟಿಸ್, ಈಗ ನಡೀತಾ ಇದೆ. ಅದು 20sನಲ್ಲಿ 30sನಲ್ಲಿ 40sನಲ್ಲಿ ಇದ್ರೂ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಅವ್ರು ಬಂದುಬಿಟ್ಟು ಮೊಟ್ಟೆನ ಫ್ರೀಸ್ ಮಾಡಿ ಇಟ್ಬಿಡ್ತಾ ಇದ್ದಾರೆ. ಎರಡನೇದು, ತುಂಬ ಜಾಸ್ತಿ ಜನ IVF ಮಾಡಿಸ್ಕೊಂಡಿದ್ವಿ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿಸ್ಕೊಂಡಿದ್ವಿ, ಆದರೂ ನಮಗೆ ಮಕ್ಕಳಾಗ್ತಾ ಇಲ್ಲ ಡಾಕ್ಟರ್ ಅಂತ ಬಂದರೆ ಅಂಥದ್ದವ್ರಿಗೆ ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗ್ಸ್ ಇರುತ್ತೆ. ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಒಳ್ಳೆ ಭ್ರೂಣ, ಈಗ ಒಂದು ಮಗುನ ನೋಡಿದ ತಕ್ಷಣ ನಾವು ಏನು ಹೇಳ್ತೀವಿ, ಅಯ್ಯೋ ಎಷ್ಟು ಕ್ಯೂಟ್ ಇದೆ ಬೇಬಿ ಅಂತ ಅಲ್ವಾ. ಹಾಗೆ ಎಂಬ್ರಿಯೋನ ನಾವು ಹಾಗೆ ಸೆಲೆಕ್ಟ್ ಮಾಡ್ತೀವಿ, ನೋಡೋಕೆ ಅಟ್ಲೀಸ್ಟ್ ಅದು ಚೆನ್ನಾಗಿರಬೇಕು, ಈ ಥರ ಸೆಲ್ಸ್ ಈ ಥರ ಅರೇಂಜ್ಮೆಂಟ್ ಅಂತ ಇರುತ್ತೆ, ಅದರ ಪ್ರಕಾರ ನಾವು ಗ್ರೇಡಿಂಗ್ ಕೊಡ್ತೀವಿ. ಇಫ್ ಅಟ್ ಆಲ್ ಮಗು ಒಂದು ಸಲ ನಡೀತಾ ಇದ್ರೇ ನಮ್ಗೆ ಗೊತ್ತಾಗುತ್ತೆ, ಓ ಚೆನ್ನಾಗೇನೋ ಪ್ರಾಬ್ಲಮ್ ಇದೆ, ಇದು ನಡೀತಾ ಇದ್ದರೆ ಇನ್ನು ಅಬ್ನಾರ್ಮ್ಯಾಲಿಟಿ ಇದೆ ಅಂತ. ಇಲ್ಲ ಮಾತಾಡ್ತಾ ಇದ್ದರೆ ಮಾತು ಸರಿಯಾಗಿ ಬರ್ತಾ ಇಲ್ಲ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಎಂಬ್ರಿಯೋನಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಎಂಬ್ರಿಯೋ ಭ್ರೂಣ ತಯಾರಾಗಿದ್ದಾದಮೇಲೆ ಅದನ್ನು ಒಂದು ಬಯಾಪ್ಸಿ ಮಾಡಿ ಒಂದು ಚಿಕ್ಕ ಪೀಸ್ನ ಟೆಸ್ಟಿಂಗ್ಗೆ ಕಳಿಸ್ತೀವಿ, ಈ ಎಂಬ್ರಿಯೋನಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಗಳಿದೆಯಾ ಅಂತ. ಆ ಜೆನೆಟಿಕ್ ಪ್ರಾಬ್ಲಮ್ನ ನಾವು ಐಡೆಂಟಿಫೈ ಮಾಡಿ ಅಬ್ನಾರ್ಮಲ್ ಎಂಬ್ರಿಯೋ ಇದ್ದರೆ ನಾವು ಹಾಕಲ್ಲ, ಟ್ರಾನ್ಸ್ಫರ್ ಮಾಡಲ್ಲ. ಅದನ್ನು ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಇಂಪ್ಲಾಂಟೇಷನ್ಗೆ ಹಾಕೋಕ್ಕಿಂತ ಮುಂಚೆನೇ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ರಿಪೀಟೆಡ್ IVF ಫೇಲ್ಯೂರ್ ಪೇಷಂಟ್ಸ್ಗೆ, ಇಲ್ಲ ರಿಪೀಟೆಡ್ ಮಿಸ್ಕ್ಯಾರೇಜಸ್, ಯಾರಿಗೆ ಪದೇ ಪದೇ ಇದು ಅಬಾರ್ಷನ್ಸ್ ಆಗ್ತಾ ಇದೆ, ಇಲ್ಲ ಅವ್ರ ಏಜ್ 40 ಇಯರ್ಸ್ಗಿಂತ ಜಾಸ್ತಿ ಇದೆ, ಹೆಂಗೆ ಸರ್ ಏಜ್ ಅಂದರೆ ಇದು ಡೌನ್ ಸಿಂಡ್ರೋಮ್ ಇಲ್ಲ ಈ ಥರ ಜೆನೆಟಿಕ್ ಕಾಯಿಲೆಗಳು ಬರೋದು ರಿಸ್ಕ್ ಇರುತ್ತೆ. ಸೊ ಅಂಥದ್ದವರಿಗೆ ನಾವು ಇದು ಪರೀಕ್ಷೆ ಮಾಡಿ ನಾವು ಹಾಕ್ತೀವಿ. ನಾಲ್ಕನೇದು, ಸ್ವಲ್ಪ ಜನನಲ್ಲಿ ಫ್ಯಾಮ್ಲೀಸ್ನಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ. ಸೊ ಅಂಥದ್ದು ಜೆನೆಟಿಕ್ ಪರೀಕ್ಷೆಗಳನ್ನ ನಾವು ಈ ಜೆನೆಟಿಕ್ ಸಮಸ್ಯೆಗಳನ್ನ ಈ ಜೆನೆಟಿಕ್ ಪರೀಕ್ಷೆ ಮೂಲಕವಾಗಿ ಐಡೆಂಟಿಫೈ ಮಾಡಿ ಅದನ್ನು ನೆಕ್ಸ್ಟ್ ಲೀನಿಯೇಜ್ಗೆ ನಾವು ಅವಾಯ್ಡ್ ಮಾಡ್ತಾಯಿದ್ವಿ.
ಸೊ ಈ ಥರ ಈ ಅಡ್ವಾನ್ಸ್ಮೆಂಟ್ ಅನ್ನೋದು ಜೆನೆಟಿಕ್ ಟೆಸ್ಟಿಂಗ್ ಆಫ್ ದ ಎಂಬ್ರಿಯೋಸ್ ಅನ್ನೋದು ಇದೆ. ಪ್ಲಸ್ ಬೇರೆ ಇನ್ನೂ ಸುಮಾರು ಅಡ್ವಾನ್ಸಸ್ ಇದೆ, ಎರಾ ಟೆಸ್ಟಿಂಗ್ ಅಂತ. ಈಗ ನಾನು ಈ ಎಕ್ಸಾಂಪಲ್ ಎಲ್ಲರಿಗೆ ಕೊಡ್ತಾ ಇರ್ತೀನಿ. ಈಗ ಇಂಡಿಯನ್ ರೈಲ್ವೇಸ್ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ರೆ ಆ ಟೈಮಿಂಗ್ ಪ್ರಕಾರ ನಾವು ಹೋಗ್ತೀವಿ. ವೆರಿ ರೇರ್ಲಿ ಆ ಟ್ರೈನ್ ಹೋಗಿಬಿಡುತ್ತೆ. ಮೋಸ್ಟ್ಲಿ ಏನಾಗುತ್ತೆ, ಆ ಟೈಮ್ಗೆ ಆ ಟ್ರೈನ್ ಇರುತ್ತೆ, ಇಲ್ಲಾಂದರೆ ಲೇಟಾಗಿ ಬರುತ್ತೆ. ಸೊ ಹಾಗೆ ನಮ್ಮ ಬಾಡಿನಲ್ಲಿನೂ ನಾವು ಈ ಟೈಮಿಂಗ್ ಪ್ರಕಾರ ನಾವು ಎಂಬ್ರಿಯೋನ ಹಾಕ್ತೀವಿ. ಸ್ವಲ್ಪ ಜನಗೆ ಆ ವಿಂಡೋ ಆಫ್ ಆಕ್ಸೆಪ್ಟೆನ್ಸ್, ಇಂಪ್ಲಾಂಟೇಷನ್ ವಿಂಡೋ ಅಂತ ಹೇಳ್ತೀವಿ, ಅದು ತುಂಬ ಬೇಗ ಇರುತ್ತೆ, ಇಲ್ಲ ತುಂಬ ಲೇಟಾಗಿ ಇರುತ್ತೆ. ಸೊ ಯಾರಿಗೆ ರಿಪೀಟೆಡ್ IVF ಫೇಲ್ ಆಗುತ್ತೋ ಅವ್ರಿಗೆ ಇದು ಎರಾ ಪರೀಕ್ಷೆ, ಅಂದರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಎಸ್ಸೆ ಅಂತ ಹೇಳ್ತೀವಿ. ರಿಸೆಪ್ಟಿವ್ ಯಾವಾಗಿದೆ ಆ ಎಂಡೋಮೆಟ್ರಿಯಮ್ ಅಂತ ಟೆಸ್ಟ್ ಮಾಡಿ ಅದನ್ನು ನಾವು ಹಾಕ್ತೀವಿ. ಸೊ ಈ ಥರ ಸುಮಾರು ಅಡ್ವಾನ್ಸಸ್ ಅನ್ನೋದು ಇದೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಬೋದು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ರೀಸೆಂಟ್ ಅಡ್ವಾನ್ಸಸ್ ಇಸ್ PRP. ಈಗ ನೀವು ಕೇಳಿರ್ಬೋದು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗಿಂತ ಮುಂಚೆ ಹೇರ್ಗೆ PRP ಮಾಡ್ತಾರೆ, ಫೇಸ್ಗೆ ವ್ಯಾಂಪೈರ್ ಫೇಶಿಯಲ್ ಅಂತ ಮಾಡ್ತಾರೆ, ಎಲ್ಲ PRP ಅಂತ. ಸೊ ಅದೆಲ್ಲ PRPs ಈಗ ನಮ್ಮ ಫರ್ಟಿಲಿಟಿನಲ್ಲಿನೂ ಬಂದಿದೆ. ಏನದು ಹಂಗಂದ್ರೆ? ನಮ್ಮ ಬ್ಲಡ್ನಲ್ಲಿ ಸ್ಕೂಲ್ನಲ್ಲಿ ನಾವು ಓದಿದ್ವಿ ಪ್ಲೇಟ್ಲೆಟ್ಸ್, WBC, RBC ಅಂತ. ಅದೇ ಪ್ರಕಾರ ಪ್ಲೇಟ್ಲೆಟ್ಸ್ನ ನಾವು ಸೆಪ್ರೇಟ್ ಮಾಡ್ತೀವಿ. ಗೋಲ್ಡನ್ ಕಲರ್ ಲಿಕ್ವಿಡ್ ಇರುತ್ತೆ, ಅದನ್ನು PRP ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಆ ಸೊಲ್ಯೂಷನ್ನ ನಾವು ಓವರೀಸ್, ಇಫ್ ಇನ್ ಕೇಸ್ ಮೊಟ್ಟೆ ತುಂಬ ಕಡಿಮೆ ಇದೆ ಅವ್ರು 0 ಆಗಿದೆ, ಸ್ವಲ್ಪ ಜನಗೆ 20 ವರ್ಷ 30 ವರ್ಷನಲ್ಲೇ ಅವ್ರಿಗೆ ಮೊಟ್ಟೆನೇ ಇರಲ್ಲ, ಅಂಥದ್ದವರಿಗೆ ಬ್ಲಡ್ ಫ್ಲೋ ಚೆನ್ನಾಗಿದೆ ಓವರಿಗೆ ಅಂದರೆ ಈ PRP ಅವರು ಟ್ರೈ ಮಾಡ್ಬೋದು. ಸೊ ಅದರಲ್ಲಿ ನಾವು ಓವರೀಸ್ನಲ್ಲಿ, ಮೊಟ್ಟೆ ಶೀಲನಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಈ ಥರ ಸ್ಟೆಮ್ ಸೆಲ್ ಥೆರಪಿ ಇದೆಲ್ಲ ಈಗ ನಡೀತಾ ಇದೆ. ದೀಸ್ ಆರ್ ದ ರೀಸೆಂಟ್ ಅಡ್ವಾನ್ಸಸ್. ಸ್ಟೆಮ್ ಸೆಲ್ ಥೆರಪಿ ತುಂಬ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಹೌದು, ಎಲ್ಲ ಕ್ಷೇತ್ರದಲ್ಲೂ ಕೂಡ. ಸೊ ಫರ್ಟಿಲಿಟಿನಲ್ಲಿನೂ ಅದು ಇಂಪ್ಲಿಮೆಂಟೇಷನ್ಸ್ ಎಲ್ಲ ನಡೀತಾ ಇದೆ. ವಂಡರ್ಫುಲ್. ಜೆನೆಟಿಕಲ್ ನಿಮಗೆ ಕ್ಯಾರಿ ಆಗುತ್ತೆ ಅಂತ ಹೇಳಿ, ಅದು ಯೂಶ್ವಲಿ ಈಗ ಬ್ಲಡ್ ರಿಲೇಟಿವ್ಸು ಆ ಥರದ್ದು ಬರ್ತಾ, ಅಥವಾ ಜನರಲ್ ಆಗಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಅದು ಸಮಸ್ಯೆ ಇರುತ್ತೆ? ಅದು ಒಂದೇ ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಅದು ಸಂಬಂಧದಲ್ಲಿ ಮದುವೆ ಆಗಿದೆ ಅಂಥವ್ರಿಗೂ ಇರುತ್ತೆ. ಎರಡನೇದು ಏನೂ ಸಂಬಂಧ ಇಲ್ಲ ಅಂದ್ರೂ ನಾವು ಮದುವೆಗಿಂತ ಮುಂಚೆ ಜಾತಕ ನೋಡ್ತೀವಿ. ಹಾಗೆ ಸ್ವಲ್ಪ ಬೇಸಿಕ್ ಟೆಸ್ಟ್ ಮಾಡಬೇಕು, ಜೆನೆಟಿಕ್ ಟೆಸ್ಟ್ಗಳು. ಅದನ್ನು ಮಾಡಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಇಲ್ಲ ಅಂದರೆ ನಾನು ಹೇಳಿದ ಪ್ರಕಾರ ಸ್ವಲ್ಪ ಜನಕ್ಕೆ ರಿಪೀಟೆಡ್ ಅಬಾರ್ಷನ್ಸ್, ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇದೆ? ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಜೆನೆಟಿಕ್ ಪ್ರಾಬ್ಲಮಾ ಅಂತಲೂ ಚೆಕ್ ಮಾಡ್ಬೋದು. ಮೂರನೇದು, ಅವರಿಗೆ ಫ್ಯಾಮ್ಲಿನಲ್ಲಿ ಸ್ವಲ್ಪ ಜೆನೆಟಿಕ್ ಕಾಯಿಲೆಗಳಿರುತ್ತೆ. ಯಾಕಂದರೆ ಇಟ್ ರನ್ಸ್ ಇನ್ ದ ಫ್ಯಾಮ್ಲೀಸ್. ಓನ್ಲಿ ಮೆನ್ ಆಫ್ ದ ಫ್ಯಾಮ್ಲಿ ವಿಲ್ ಬಿ ಎಫೆಕ್ಟೆಡ್. ಸ್ವಲ್ಪ ಕಾಯಿಲೆಗಳು ಏನಂದರೆ ಮೆನ್ ಇರಲಿ ಫೀಮೇಲ್ ಇರಲಿ ಅವ್ರಿಗೆ ಅದು ಜೆನೆಟಿಕ್ ಆಗಿ ಇರುತ್ತೆ. ನಮ್ಮ ಅಮ್ಮಗೆ ಇತ್ತು, ಈಗ ನನಗೆ ಬಂದಿದೆ, ನಮ್ಮ ಮಕ್ಕಳಿಗೆ ಬರಬಾರ್ದು. ಲೈಕ್ ಥ್ಯಾಲಸೀಮಿಯಾ, ಸಿಕ್ಕಲ್ ಸೆಲ್ ಅನೀಮಿಯಾ ಅಂತ ಈ ಥರ ಸ್ವಲ್ಪ ಬ್ಲಡ್ ಡಿಸಾರ್ಡರ್ಸ್ ಕಂಡೀಷನ್ಸ್ ಇರುತ್ತೆ. ಮೂರನೇದು ತುಂಬ ಕಾಮನ್ ಆಗಿ ಇರೋದು PKD ಅಂತ ಇರುತ್ತೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಅದು ಕಿಡ್ನಿದು ಪ್ರಾಬ್ಲಮ್ ಅಂಥದ್ದು, ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಬೇಕಾಗ್ಬೋದು. ಸೊ ಇದೆಲ್ಲ ಇಶ್ಯೂಸ್ ಅವ್ರಿಗೆ ಗೊತ್ತಿದೆ ಅಂದರೆ ನಾವು ಎಂಬ್ರಿಯೋ ಮೇಲೇ ಟೆಸ್ಟ್ ಮಾಡ್ಬೋದು ಹಾಕೋಕ್ಕಿಂತ ಮುಂಚೆ. ಯಾವ ಎಂಬ್ರಿಯೋ ನಾರ್ಮಲ್ ಇದೆ ಬರೀ ಅದನ್ನು ಸೆಲೆಕ್ಟ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳು ನಮ್ಮ ಈ ಒಂದು ಫೀಲ್ಡಲ್ಲಿ ಆಗಿದೆ. ಇನ್ನು ಕೊನೆಯದಾಗಿ ನಾನು ಒಂದಷ್ಟು ಪ್ರಶ್ನೆಗಳು ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ನೀವು ಸುಮಾರು 15-16 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀರಾ, ಜೊತೆಗೆ ನಿಮ್ಮದೇ ಸಂಸ್ಥೆ ಸ್ಥಾಪನೆ ಮಾಡಿದ್ದೀರಾ. ನೀವು ಒಂದಷ್ಟು ಕೇಸ್ ಸ್ಟಡಿಗಳನ್ನ ನಮ್ಗೆ ಹೇಳ್ಬೋದು. ಕಾಂಪ್ಲಿಕೇಟೆಡ್ ಇರ್ಬೋದು ಅಥವಾ ಕಾಂಪ್ಲಿಕೇಟೆಡ್ ಇಲ್ಲದೇ ಇರ್ಬೋದು, ಬಟ್ ಅದರಿಂದ ನಮಗೊಂದು ವಿಲ್ ಅಂಡರ್ಸ್ಟ್ಯಾಂಡ್, ಈ ಥರನೂ ಆಗುತ್ತೆ, ಸೊ ನಾವು ಈ ಥರ ಇರಬೇಕು ಅನ್ನೋದು ಒಂದಷ್ಟು ಅದರಲ್ಲಿ ಮಾರಲ್ ಆಫ್ ದ ಲೆಸನ್ ಅಂತಾರಲ್ಲ, ಆ ಥರ ನಮ್ಗೆ ಸಿಗೋ ಥರ ವಾಟ್ ಕೇಸಸ್ ಯು ವಾಂಟ್ ಟು ಶೇರ್, ಕೇಸ್ ಸ್ಟಡೀಸ್ ಯು ವಾಂಟ್ ಟು ಶೇರ್? ಒಂದು ತುಂಬ ನನಗೆ ತುಂಬ ಸ್ಪೆಷಲ್ ಆಗಿ ಕೇಸ್ ಅನ್ನೋದು ಥ್ಯಾಲಸೀಮಿಯಾ ಅಂತ ನಾನು ಒಂದು ಕಾಯಿಲೆ ಬಗ್ಗೆ ಹೇಳಿದ್ದೇನೆ. ಆ ಥ್ಯಾಲಸೀಮಿಯಾ ಮೈನರ್ ಅಂತ ಇರುತ್ತೆ, ಥ್ಯಾಲಸೀಮಿಯಾ ಮೇಜರ್ ಅಂತ ಇರುತ್ತೆ. ಇದು ಥ್ಯಾಲಸೀಮಿಯಾ ಮೈನರ್ ಅನ್ನೋದು ಹಸ್ಬೆಂಡ್ಗೆ ಮೈನರ್ ಟ್ರೇಟ್ ಇದೆ, ವೈಫ್ಗೂ ಮೈನರ್ ಟ್ರೇಟ್ ಅಕಸ್ಮಾತ್ ಇದೆ ಅಂದರೆ ಅವ್ರಿಗೆ ಆಗೋ ಮಗುಗೆ ಮೇಜರ್ ಪ್ರಾಬ್ಲಮ್ ಬರುತ್ತೆ. ಏನಿದು ಥ್ಯಾಲಸೀಮಿಯಾ ಸ್ವಲ್ಪ ಹೇಳಿ. ಅದು ಬ್ಲಡ್ ರಿಲೇಟೆಡ್, ರಕ್ತ ರಿಲೇಟೆಡ್ ಒಂದು ಕಂಡೀಷನ್. ಅದು ಹೆಪ್ಪುಗಟ್ಟಲ್ಲ ರಕ್ತ. ಹೌದು. ಸೊ ಏನಾಗುತ್ತೆ, ಅವ್ರಿಗೆ ಕೂತ್ಕೊಂಡಿದ್ರು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆ ಥರ ಎಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಪ್ರಾಬ್ಲಮ್. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ರಿಪೀಟೆಡ್ ಆಗಿ ಮಾಡ್ತಾ ಇರಬೇಕು ಮಗುಗೆ. ಸೊ ಈ ಥರ ಒಂದು ಕಪಲ್ ಬಂದರು, ಅವ್ರಿಗೆ ಆಲ್ರೆಡಿ ಒಂದು ಮಗು ಇದೆ, ಅಂಥದ್ದು ಕಪಲ್, ಆ ಮಗುಗೆ ಈ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅವರೀಗ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಬಂದರು. ಅವರಿಗೆ ನಾವು ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಅವ್ರಿಗೆ ಫಸ್ಟ್ ಕಪಲ್ಗೆ ಮತ್ತು ಬೇಬಿಗೆ
ನಾವು PGT ಟೆಸ್ಟ್ ಅಂತ ಮಾಡ್ತೀವಿ. ಸೊ ಅದು ನಾವು ಐಡೆಂಟಿಫೈ ಜೀನ್ ಮಾಡಿಬಿಟ್ಟು ನೆಕ್ಸ್ಟ್ IVF ಮೂಲಕವಾಗಿ ವೈಫ್ದು ಮೊಟ್ಟೆ ತೆಗೆದುಬಿಟ್ಟು ಹಸ್ಬೆಂಡ್ ಕಣ ಹಾಕಿ ಆ ಎಂಬ್ರಿಯೋ ಮೇಲೆ ನಾವು ಸೇಮ್ 3 ಜನದು ಏನಿದೆ ಆ ಕಾಮನ್ ಜೀನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಮಾಡಿ ಅಂಥದ್ದು ಏನಾದ್ರು ಪ್ರಾಬ್ಲಮ್ ಇರಬಾರ್ದು, ಪ್ಲಸ್ ಜೊತೆಗೆ ಮ್ಯಾಚ್ ಆಗಬೇಕು, ಕಂಪ್ಯಾಟಬಿಲಿಟಿ ವಿತ್ ದ ಬೇಬಿ. ಅವ್ರಿಗೆ ಆಲ್ರೆಡಿ ಒಂದು ಮಗು ಇದೆ, ಅಂಥದ್ದು ಮೇಬಿದು ಇದು ಕಂಪ್ಯಾಟಬಲ್ ಇದೆಯಾ ಇಲ್ಲ ಅಂತ ಎಂಬ್ರಿಯೋ ಮೇಲೆ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅಂಥದ್ದು ಎಂಬ್ರಿಯೋನ ವೈಫ್ನಲ್ಲಿ ಹಾಕಿದ್ವಿ. ವೈಫ್ ಗಾಟ್ ಪ್ರೆಗ್ನೆಂಟ್. ಆಮೇಲೆ ಆ ಬೇಬಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಿಂದ ಈ ಮಗುಗೆ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬೇಬಿ ಗಾಟ್ ಸೇವ್ಡ್. ಸೊ ಸೇವಿಯರ್ ಬೇಬಿ ಅಂತ ಹೇಳ್ತೀವಿ. ಇದು ತುಂಬ ವೆರಿ ರೇರ್ ಕೇಸಸ್, ಬಟ್ ಇದೇ ಇಂಥದ್ದು ಕೇಸಸ್ ಆಗಿ ಅದನ್ನ ಬರೇ ಒಂದು ಮಗು ಆಗೋದಲ್ಲ, ಆ ಮಗು ಮೂಲಕವಾಗಿ ಈ ಫಸ್ಟ್ ಬೇಬಿಗೂ ಕ್ಯೂರ್ ಆಗೋದು, ಅದು ಆ ಥರ ದಿಸ್ ಕೇಸ್ ವಾಸ್ ವೆರಿ ವೆರಿ ಸ್ಪೆಷಲ್. ಇಂಥ ಕೇಸಸ್ನೂ ನಾವು ಮಾಡಿದ್ವಿ. ಸೆಕೆಂಡ್, ಇಷ್ಟು ಮೇಜರ್ ಅಲ್ಲ, ಸಮ್ಟೈಮ್ಸ್ ಸಿಂಪಲ್. 15 ವರ್ಷ ಆಗಿದೆ ಮದುವೆ ಆಗಿ, ನಮಗೆ ಡೋನರ್ ಸ್ಪರ್ಮ್ ಹೇಳಿದರು ಡಾಕ್ಟರ್, ನಮಗೆ ಕಣ ಇಲ್ಲ ಅಂತ ಹೇಳಿದರು. ಅವರಿಗೆ ಹಾರ್ಮೋನ್ ಟೆಸ್ಟ್ ಮಾಡಿ ನೋಡಿದರೆ ಅವ್ರಿಗೆ ಬೀಜ ಉತ್ಪತ್ತಿ ಚೆನ್ನಾಗಿ ಆಗ್ತಾ ಇದೆ, ನಮಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿಬಿಟ್ರು. ನಾವು ಈಗ ಬಿಟ್ಟಿದ್ವಿ ಅಂತ. ಅವ್ರಿಗೆ ನಾವು ಬೀಜದಿಂದ ಕಣ ತೆಗೆದು ವೈಫ್ ಅದರಲ್ಲಿ ಹಾಕಿ ಎಂಬ್ರಿಯೋ ಮಾಡಿ ಹಾಕಿದ ತಕ್ಷಣ ಅವ್ರ ಓನ್ ಬೇಬಿ ಆಗಿದೆ. ಸೊ ಈ ಥರ ಅವ್ರಿಗೆ ಅಷ್ಟು ಅವೇರ್ನೆಸ್ ಇದ್ರಿಲ್ಲ. ಇನ್ನೊಬ್ಬರು ಕಪಲ್ ಎಷ್ಟೋ ವರ್ಷ ಆಯಿತು ಮದುವೆ ಆಗಿ, ಅವ್ರಿಗೆ ಇದಕ್ಕೆ ಮುಂಚೆ ಹೇಳಿದ್ವಿ, ಅವ್ರಿಗೆ ತಿಂಗಳ ಮುಟ್ಟು ಸರಿ ಆಗ್ತಾ ಇಲ್ಲ, ಬರೀ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ವಿ, ಏನೂ ಟ್ರೀಟ್ಮೆಂಟ್ನೂ ಏನೂ ಮಾಡಿಲ್ಲ, ಮಾತ್ರೆ ಕೊಟ್ಬಿಟ್ಟು ಓವ್ಯುಲೇಷನ್ಗೆ ಮಾತ್ರೆ ಕೊಟ್ಟು ಕರೆಕ್ಟ್ ಟೈಮ್ನಲ್ಲಿ ಅವ್ರು ಟ್ರೈ ಮಾಡಿದ್ರು, ಅವ್ರಿಗೆ ಮಕ್ಕಳಾಗಿದ್ದಾರೆ. ಸೊ ಈ ಥರ ಸಿಂಪಲ್ ಟ್ರೀಟ್ಮೆಂಟ್ಗಳು, ಸಿಂಪಲ್ ಟೆಸ್ಟ್ಗಳು ಮಾಡಿದ್ರೇ ಸಾಕಾಗುತ್ತೆ ಸ್ವಲ್ಪ ಜನಗೆ. ಎಲ್ಲರಿಗೆ ಎಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಕೊಡಬೇಕನ್ನೋದು ಏನೂ ಇರಲ್ಲ. ಓಕೆ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಗಂಡ ಹೆಂಡತಿ ಅವರು ಮುಂದೆ ಬರಬೇಕು ಮತ್ತು ಅವ್ರ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ, ಗಂಡನ ಫ್ಯಾಮಿಲಿ ಎಸ್ಪೆಷಲಿ. ಸೊ ಅವರು ಒಂದು ಓಪನ್ ಮೈಂಡೆಡ್ನೆಸ್ಸು ಆ ಥರದ್ದೆಲ್ಲ ಬೇಕಾಗುತ್ತಲ್ವ. ಈ ಥರ ಕೇಸ್ಗಳಲ್ಲಿ ಯೂಶ್ವಲಿ ಹೇಗಿರುತ್ತೆ, ಅತ್ತೆ ಮಾವ ಇದನ್ನೆಲ್ಲ ಹೇಗೆ ನೋಡ್ತಾರೆ? ಸೊ ಅದ್ರ ಬಗ್ಗೆ ಏನಾದರೂ ಯು ವಾಂಟ್ ಟು ಶೇರ್ ಸಮಥಿಂಗ್? ಐ ಫೀಲ್ ಇದು ಲೈಕ್ ವಿ ಡಿಸ್ಕಸ್ಡ್, ಇಟ್ಸ್ ಅ ವೆರಿ ಡಿವೈನ್ ಫೀಲ್ಡ್, ಬಟ್ ಅದ್ರ ಜೊತೆಗೆ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಕಂಡೀಷನ್. ಅದು ಒಂದು ಸರ್ಕಲ್ ಥರ. ಫರ್ಟಿಲಿಟಿ ಇಶ್ಯೂ ಇದೆ, ನಮಗೆ ಮಕ್ಕಳು ಆಗ್ತಾ ಇಲ್ಲ ಅಂದ ತಕ್ಷಣ ಆಲ್ರೆಡಿ ಅವರಿಗೆ ತುಂಬ ಜಾಸ್ತಿ ಟೆನ್ಷನ್ ಇರುತ್ತೆ. ಅದ್ರ ಮೇಲೆ ಇನ್ನೂ ಫ್ಯಾಮ್ಲಿ ಸಪೋರ್ಟ್ನೂ ಇಲ್ಲ ಅಂದರೆ ಇನ್ನೂ ಪ್ರಾಬ್ಲಮ್. ಕರೆಕ್ಟ್. ಸೊ ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಅವರು ಬರೇ ಒಂದು ಡಾಕ್ಟರ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೂ ಅವ್ರಿಗೆ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ರಿಸಲ್ಟ್ ಏನು ಬರುತ್ತೋ ಗೊತ್ತಿಲ್ಲ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಫ್ಯಾಮ್ಲಿ ಸಪೋರ್ಟ್ ಇದ್ದರೆ ಇಟ್ ಈಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ ಅವರು. ಏನೇ ಆಗಲಿ ಪರವಾಗಿಲ್ಲ, ನೋಡೋಣ, ಪಾಸಿಟಿವ್ ಆಗಿ ಇರು ಅಂತ ಒಂದು ಮಾತೆ ಹೇಳಿದ್ರೇ ಸಾಕಾಗುತ್ತೆ ಸ್ವಲ್ಪ ಜನಗೆ. ಅದನ್ನೇ ಒಂದು 10 ಮಾತ್ರೆದು ಎಫೆಕ್ಟ್ ಆ ಒಂದು ಮಾತು ಮೇಲಿನಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ಫ್ಯಾಮ್ಲಿ ಸಪೋರ್ಟ್, ಯುವರ್ ಎನ್ವಿರಾನ್ಮೆಂಟ್, ನಿಮ್ಮದು ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಸುಮಾರು ಜನಗೆ ಅವ್ರಿಗೆ ಇಷ್ಟು ಲಕ್ಕಿ ಇರಲ್ಲ, ಅವ್ರಿಗೆ ಫ್ಯಾಮ್ಲಿ ಸಪೋರ್ಟ್ ಅಷ್ಟು ಇರಲ್ಲ, ಬಟ್ ಅವ್ರಿಗೆ ಮಕ್ಕಳು ಬೇಕು. ಯಾಕೆ ಬೇಕು ಅಂದರೆ ಫ್ಯಾಮ್ಲಿ ಪ್ರೆಷರಿಂದ ಅದಕ್ಕೋಸ್ಕರ ಬೇಕಾ, ಇಲ್ಲ ಪಿಯರ್ ಪ್ರೆಷರ್, ಸೊಸೈಟಿ ಪ್ರೆಷರ್, ಏಜ್ ಅದಕ್ಕೋಸ್ಕರ ಬೇಕಾ, ಇಲ್ಲ ನಿಮಗೂ ಬೇಕಾ? ನಿಮ್ಗೆ ಬೇಕಂದರೆ ನೀವು ಪಾಸಿಟಿವ್ ಆಗಿ ಇರಬೇಕು. ಇದು ತುಂಬ ಕಷ್ಟ. ಹೇಳೋದು ನಾನು ತುಂಬ ಈಸಿ, ಬಟ್ ಅದು ಪ್ರಾಕ್ಟೀಸ್ ಮಾಡೋದು, ಆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಬರೋದು ತುಂಬ ಕಷ್ಟ. ಬಟ್ ನೀವು ಟ್ರೈ ಮಾಡಬೇಕು. ನಿಮಗೆ ಏನಾಗುತ್ತೋ ಅದನ್ನು ಟ್ರೈ ಮಾಡಿರಿ. ಯೋಗ, ಮೆಡಿಟೇಷನ್ ಸ್ವಲ್ಪ ಜನಗೆ ಅದು ಹೆಲ್ಪ್ ಆಗುತ್ತೆ. ಸ್ವಲ್ಪ ಜನಗೆ ನಥಿಂಗ್, ಜಸ್ಟ್ ಲಿಸ್ನಿಂಗ್ ಟು ಓಲ್ಡ್ ಸಾಂಗ್ಸ್, ಹಳೆ ರಾಜ್ಕುಮಾರ್ ಅವ್ರದ್ದು ಎಲ್ಲ ಮೂವೀಸ್ ನೋಡಿದ್ರೂ ಅವ್ರಿಗೆ ಖುಷಿ ಆಗುತ್ತೆ. ಆ ಥರ ವಾಟ್ ಎವರ್ ಅವ್ರಿಗೆ ಏನು, ನಿಮಗೆ ಯಾವ ರೀತಿ ನಿಮಗೆ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೋ ಅದನ್ನು ನೀವು ಮಾಡಿದರೆ ಸಾಕು. ನೀವು ಪಾಸಿಟಿವ್ ಆಗಿ ಇದ್ದರೆ ಅದು ಡೆಫಿನೆಟ್ಲಿ ಆಗುತ್ತೆ. ಎಸ್, ಕೊನೆಯದಾಗಿ ಐ ವಾಂಟ್ ಆಸ್ಕ್ ದಿಸ್ ಕ್ವಶನ್. ಈಗ ಒಬ್ಬ ಡಾಕ್ಟರ್ ಆಗಿ ನೀವು ಈ ಒಂದು ಪ್ರೊಫೆಷನ್ ಬಗ್ಗೆ ಡಿವೈನ್ ಅಂತ ಪಾತ್ರ ಹೇಳಿದ್ರಿ. ಈಗ ಯಾವ ಸಂದರ್ಭಗಳಲ್ಲಿ ನಿಮ್ಗೆ ಅನಿಸಿದೆ, ಇದು ನಾನು ಅಂದ್ಕೊಂಡಿರಲಿಲ್ಲ ಇದು ಹಿಂಗೆ ಆಗುತ್ತೆ ಅಂಥೇಳಿ, ಇಲ್ಲೇನೋ ಬೇರೆ ಏನೋ ಕೆಲಸ ಮಾಡ್ತು ಅಂತ ಇರ್ಬೋದು, ಅಥವಾ ಅವ್ರ ಪಾಸಿಟಿವ್ ಮೈಂಡ್ಸೆಟ್ ಇರ್ಬೋದು, ಆ ಥರ ಏನೇ ಇರ್ಬೋದು, ಬಟ್ ನಿಮಗೆ ಏನೋ ಡಿಸ್ಪೈಟ್ ಆಲ್ ದ ಎಫರ್ಟ್ಸ್ ನಿಮಗೆ ಅದು ಆಗ್ಬೋದು, ಆಗದೇ ಇರ್ಬೋದು, ಅಲ್ಲೇನೋ ಬೇರೆ ನಿಮಗೆ ಅರ್ಥ ಆಗದಿರೋಂಥದ್ದು ಏನೋ ನಡೆಯುತ್ತೆ ಅಂತ ಅನಿಸಿದ್ಯಾ ನಿಮಗೆ ಆ ಥರದ್ದು? ಸರ್, ದಿನ ಅನಿಸುತ್ತೆ.
ನನಗೆ ಒಂದು ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಫರ್ಟಿಲಿಟಿ ಡಾಕ್ಟರ್ಸ್ಗೆ ಜಾಸ್ತಿ ಇರುತ್ತೆ. ಓಕೆ. ಯಾಕಂದರೆ ನಾವು ಎಷ್ಟು ಎಲ್ಲ ಪರ್ಫೆಕ್ಟಾಗಿ ಇದೆ ಆದ್ರೂ ಸ್ವಲ್ಪ ಜನಗೆ ಆಗಲ್ಲ. ಸ್ವಲ್ಪ ಜನಗೆ ನಮಗೆ ಗೊತ್ತು ಇದು ನಾನು ಹಾಕಿದರೆ ಮೇ ಬಿ ಲೆಸ್ ದ್ಯಾನ್ 5% ಚಾನ್ಸ್ ಇರುತ್ತೇನೋ ಅಂತ. ಅಂಥದ್ದು ಅವ್ರಿಗೆ ಎಷ್ಟು ಹೆಲ್ದಿಯಾಗಿ ಬೇಬೀಸ್ ಆಗುತ್ತೆ, ಎಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇರುತ್ತೆ. ಸ್ವಲ್ಪ ಜನಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅಷ್ಟು ಕ್ಯಾನ್ಸರ್ ಎಫೆಕ್ಟಿಂದ ಅವ್ರಿಗೆ ಯೂಟ್ರಸ್ ಚೆನ್ನಾಗಿರಲ್ಲ, ಇಲ್ಲ ಮೊಟ್ಟೆ ಎಲ್ಲ ಫುಲ್ ಝೀರೋ ಆಗಿಬಿಡುತ್ತೆ, ಇಲ್ಲ ಸ್ಪರ್ಮ್ಸ್. ಈಗ ರೀಸೆಂಟ್ಲಿ ನಾವು ಒಬ್ರಿಗೆ ಮಾಡಿದ್ವಿ, ಅವ್ರಿಗೆ ಏನೂ ಇಲ್ಲ, ಫುಲ್ ಟೆಸ್ಟಿಸ್ ಎಲ್ಲ ಫುಲ್ ಝೀರೋ ಆಗಿದೆ. ಅವರು ಎಷ್ಟೋ ವರ್ಷದಿಂದ ಏನೇನೋ ಎಲ್ಲ ಮಾಡಿ ಆಯುರ್ವೇದ ಅದು ಹೋಮಿಯೋಪತಿ ಅಲ್ಲಿ ಇಲ್ಲಿ ಎಲ್ಲ ಮಾಡಿದರು. ಅದು ಅವ್ರಿಗೆ ಆ ಕೀಮೊಥೆರಪಿ ರೇಡಿಯೇಷನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದರಿಂದ ಸ್ಪರ್ಮ್ಸ್ ಉತ್ಪತ್ತಿನೇ ಇಲ್ಲ. ಅವ್ರಿಗೆ ನಾವು ಬರೀ ಸ್ವಲ್ಪ ಒಂದು ಸಲ ನೀವು ಡೀಟೇಲಾಗಿ ಚೆಕ್ ಮಾಡೋಣ ಅಂತ ನೋಡಿದ್ವಿ. ಒಂದು ಸಲ ನೀವು ನಮ್ಮ ಕಡೆ ಟೆಸ್ಟ್ ಮಾಡಿರಿ ಅಂತ ಹೇಳಿದ್ವಿ. ಅವ್ರು ಟೆಸ್ಟ್ ಮಾಡಿದರೆ ಮಿನಿಮಮ್ ಕ್ರಿಪ್ಟೋಜೂಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಂದರೆ 1-2 ಸ್ಪರ್ಮ್ಸ್ ಇದೆ. ಆ 1-2 ಸ್ಪರ್ಮ್ಸಿಂದ ನಾವು IVF ಮಾಡಿ ಬೇಬಿ ಹಾಕಿದ ತಕ್ಷಣ ವೈಫ್ ಇಸ್ ಪ್ರೆಗ್ನೆಂಟ್ ಸರ್. ಹೌ ಕ್ಯಾನ್ ಸರ್ಟನ್ ಥಿಂಗ್ಸ್ ವಿ ಕಾಂಟ್ ಎಕ್ಸ್ಪ್ಲೇನ್ ಸರ್, ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್. ಸಮ್ಟೈಮ್ಸ್ ಅವ್ರಿಗೆ IVF ಹಾಕಿದ್ರು ಫೇಲ್ ಆಗುತ್ತೆ, ನೆಕ್ಸ್ಟ್ ಮಂತೆ ಅವ್ರು ನ್ಯಾಚುರಲಿ ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಎಗ್ಸೇ ಚೆನ್ನಾಗಿಲ್ಲ, ಒಂದೇ ಎಗ್, ಆ ಭ್ರೂಣ ಚೆನ್ನಾಗಿಲ್ಲ. ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಚೆನ್ನಾಗಿಲ್ಲಮ್ಮ ಹಾಕಿದ್ರೂ ಆಗಲ್ಲ, ಅಬ್ನಾರ್ಮಲ್ ಆಗಿದೆ, ನಾವು ಅಬ್ನಾರ್ಮಲ್ ಎಂಬ್ರಿಯೋ ಹಾಕೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಮಂತ್ ಅವ್ರು ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಸೋ ಮೆನಿ ಪೀಪಲ್ ಕೋವಿಡ್ ಟೈಮ್ನಲ್ಲಿ ಎಷ್ಟೋ ಜನ ಏನೂ ಕೆಲಸ ಇಲ್ಲ ಏನಿಲ್ಲ, ಅವರಿಗೆ IVF ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಂತ ಎಲ್ಲ ಟ್ರೀಟ್ಮೆಂಟ್ ಮನೆಯಲ್ಲಿ ಇದ್ದರು. ಎಷ್ಟೊಂದು ಜನಗೆ ಪ್ರೆಗ್ನೆನ್ಸಿ ಆಗಿದೆ. ಸೊ ಇದು ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ಡಿವೈನ್. ಈದರ್ ವಿ ಕಾಲ್ ಇಟ್ ಅಲ್ಲಾ, ಜೀಸಸ್, ಕೃಷ್ಣ, ಏನು ಹೇಳಿದ್ರು ಅದು ಒನ್ ಡಿವಿನಿಟಿ ಇಸ್ ದೇರ್ ವಿಚ್ ಈಸ್ ಗಿವಿಂಗ್ ಲೈಫ್. ಸೊ ವಾಟ್ ವಿ ಆ್ಯಸ್ ಹ್ಯೂಮನ್ಸ್ ಆರ್ ಟ್ರೈಯಿಂಗ್ ಈಗ ಫರ್ಟಿಲಿಟಿನಲ್ಲಿ ಅಂದರೆ, ಮೇಜರ್ ಪ್ರಾಬ್ಲಮ್ ಏನಾದ್ರು ಇದೆ ನಮಗೆ ಅದು ಗೊತ್ತಾಗ್ತಾ ಇದೆ ಅಂದರೆ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟು ಈಸಿಯಾಗಿ ಎಷ್ಟು ಹೆಲ್ದಿಯಾಗಿ ನಮಗೆ ಮಗು ನಮ್ಮ ಕಡೆಯಿಂದ ನಾವು ಟ್ರೈ ಮಾಡಿದರೆ ಆಗುತ್ತೆ ಅಂದರೆ ಅದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಎಸ್, ದಟ್ಸ್ ರಿಯಲಿ ನೈಸ್. ಸೊ ಹಾಗೆ ನಾವು ವೃಕ್ಷ್ ಫರ್ಟಿಲಿಟಿನ ಈ ಸಂಸ್ಥೆಯ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರಿಗೆ ಮಾತಾಡಿದ್ವಿ. 4 ಎಪಿಸೋಡ್ಗಳನ್ನ ಮಾಡಿದ್ವಿ, ಬೇರೆ ಬೇರೆ ವಿಚಾರಗಳನ್ನ, ಅದು ಹೆಣ್ಣಿಗೆ ಬರುವಂಥ ಸಮಸ್ಯೆಗಳು, ಗಂಡಸಿಗೆ ಬರುವಂಥ ಸಮಸ್ಯೆಗಳು, ಬೇಸಿಕ್ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ಗಳು ಮತ್ತು ಕೇಸ್ ಸ್ಟಡಿಗಳು, ಕಾಂಪ್ಲಿಕೇಟೆಡ್ ಕೇಸ್ಗಳು ಮತ್ತು ಅಡ್ವಾನ್ಸ್ಮೆಂಟು, ಟೆಕ್ನಾಲಜಿ, ಈ ಥರದ್ದೆಲ್ಲ ವಿಚಾರಗಳನ್ನ ಮಾತಾಡಿದ್ವಿ. ದಯವಿಟ್ಟು ಎಲ್ಲವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಮಸ್ಯೆಗಳಿದ್ದರೆ ದಯವಿಟ್ಟು ವೃಕ್ಷ್ ಫರ್ಟಿಲಿಟಿಗೆ ಹೋಗಿ. ವೃಕ್ಷ್ ಫರ್ಟಿಲಿಟಿ HSR ಲೇಔಟಲ್ಲಿ ಮತ್ತು ವೈಟ್ ಫೀಲ್ಡಲ್ಲಿದೆ. ಆ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ನ ನಾವು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಅಷ್ಟು ಹೇಳ್ತಾ ನಾನು ಈ ಎಲ್ಲ ವಿಚಾರಗಳು ನಮ್ಗೆ ಹೇಳಿದಂಥ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮೇಡಮ್, ತುಂಬ ಥ್ಯಾಂಕ್ಸ್. ನಿಮಗೆ ನಮ್ಮ ಜೊತೆ ಸಾಕಷ್ಟು ನಾಲೆಜನ್ನು ಶೇರ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ದೀರಾ. ಈ ಒಂದು ನಿಮ್ಮ ಮಾತುಗಳಿಂದ ಭಾಳಷ್ಟು ಜನರ ಸಮಸ್ಯೆಗಳಿಗೆ, ಅವ್ರಿಗೆ ಸಮಸ್ಯೆಗಳ ಅರ್ಥ ಆಗಿದೆ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತು ಸಮಸ್ಯೆಗಳು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಲಾಟ್ ನಿಮಗೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಸೊ ಸ್ನೇಹಿತರೆ, ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ವಿಚಾರವನ್ನು ತಿಳಿಸಿ, ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.